ಕಾಂಟೆಂಟ್ ಕ್ರಿಯೇಟರ್, ಇನ್ಫ್ಲೂಯೆನ್ಸರ್, ಇದು ನನ್ನ ದಾರಿ, ನಾನ್ ನಡೀತಾ ಇದ್ದೀನಿ. ಒಂದಷ್ಟು ನೆನಪಿಸ್ಕೊಳ್ಳೋ ಕೆಲಸ ಮಾಡಬೇಕು ಅಂತ ಆಕೆಗಿದೆ ಅಂತ ನಂಗೆ ಅನ್ಸುತ್ತೆ. ಹೆಣ್ಮಕ್ಳ ಮೇಲೆ ಲವ್ ಜಾಸ್ತಿ ಇದ್ದೇ ಇರುತ್ತೆ. ನಮ್ಮ ಅಪ್ಪಂಗೆ ಲವ್ ಜಾಸ್ತಿ, ಆದ್ರೆ ಒಂದು ಬಂಡ ಧೈರ್ಯ ಅವ್ರಿಗೆ. ನಂಗೆ ಜೀವನದಲ್ಲಿ ಹುಡುಗಿಯಾಗಿ ಹುಟ್ಟಿರೋದ್ಕಿಂತ ಹುಡುಗ ಹುಟ್ಟಬೇಕಿತ್ತು ಅನ್ನೋ ಆಸೆ ನಂಗೆ ತುಂಬಾ ಇದೆ. 1 ಮಂತಿಗೆ ಬೇಕಾಗಿದ್ದ ಸ್ಯಾಲ್ರಿ 35,000 ಒಂದ್ ದಿನದಲ್ಲಿ ದುಡಿತಾ ಇದ್ದೀನಿ. ನಿಮ್ಮ ಮನ್ಸಲ್ಲಿ ಏನಿತ್ತು ಅವಾಗ? ಸೀರಿಯಲ್ಗೆ ಹೋಗ್ಬೇಕು, ಸಿನಿಮಾಗೆ ಹೋಗ್ಬೇಕು. ಈ ಸೋಷಿಯಲ್ ಮೀಡಿಯಾ, ಈ ಕಾಂಟೆಂಟ್ ನಂಗೆ ಮನೇಲಿ ಬೈತಿದ್ರು, ರೋಡಲ್ಲೆಲ್ಲ ರೀಲ್ಸ್ ಮಾಡ್ತೀಯಾ, ಯಾಕ್ ಬೇಕು? ಎಲ್ರೂ ಹೇಳ್ತಾರೆ ನಂಗೆ ಚಿಕ್ಕಪೇಟೆ ಕ್ವೀನ್ ಅಂತ ಹೇಳ್ತಾರೆ. ಫಸ್ಟ್ ರೆವಿನ್ಯೂ ಆಫ್ ಯುವರ್ ಯೂಟ್ಯೂಬ್ 1 ಲಕ್ಷ ಏನೋ ಬಂದಿತ್ತು. 25-30 ಸಾವಿರ ಒಬ್ರು ತಿಂಗಳ ಸ್ಯಾಲ್ರಿ. ಅದನ್ನ ನಾನು ಒಂದ್ ದಿನಕ್ಕೆ ದುಡಿತೀನಿ ಅಂದ್ರೆ ಗ್ರೇಟ್ ಅಲ್ವಾ ಸರ್? ಇವ್ರ ಪ್ರೊಫೈಲ್ ಅಲ್ಲಿ ಹಾಕ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೆಲ್ಪ್ ಲೈನ್. ಆ ದುಡ್ಡನ್ನ ಯಾಕೆ ನಾನು ಜನಕ್ಕೆ ಕೊಡಬಾರ್ದು? ಯಾರಾದ್ರೂ ಒಬ್ರು ನಂತರ ರೋಡಿಗೆ ಇಳಿದು ಸಹಾಯ ಮಾಡ್ಲಿ ಸರ್. ತರ ವಾಚ್ಮನ್ ಕೇಳ್ತಾನೆ, ಮೇಡಮ್ ನೀವು ಅಜ್ಜ ಮನಿ ಡಬ್ಲಿಂಗ್ ಕೆಲಸ ಮಾಡ್ತಿದ್ದೀರಂತೆ. ಇವ್ರಿಗೆ ನೆಸೆಸಿಟಿ ಇದೆ, ಇವ್ರಿಗೆ ನನ್ನ ಸಹಾಯ ಬೇಕಿದೆ. ಹೌ ಡು ಯು ಐಡೆಂಟಿಫೈ? ಹೆಲ್ಪ್ ಮಾಡೋದನ್ನ ವಿಡಿಯೋ ಮಾಡಿ ಯಾಕೆ ಆಗ್ತೀಯಾ ಅಂತ. ಓಕೆ, ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಬಟ್ ರಾಜಕಾರಣ ಇಂಟ್ರೆಸ್ಟ್ ಇದೆ ಬಂದ್ರೆ ಅಫ್ಕೋರ್ಸ್ ಹೋಗ್ತೀನಿ ಸರ್. ಎಸ್ ಸರ್ ಸಿಗ್ನೇಚರ್ ಹಾಕ್ಬೇಕು ಅಂತ. ಈಗ್ಲೂ ಆ ರೆಡ್ ಮಾರ್ಕರು, ವೈಟ್ ಕ್ರಯಾನು ನಾನು ಹಾಕಿದ ಬಟ್ಟೆ ಹಂಗೆ ಎತ್ತಿಡಿದೀನಿ. ಏನ್ ಲೈಫ್ ಗೋಲ್ ಏನು? ರಾಜಧಾನಿಗೆ ನಂಬರ್ 1 ರೌಡಿ ಆಗ್ಬೇಕು ಅಂತ ಹೇಳ್ತಾರಲ್ಲ, ಹಂಗೆ ರಾಜಧಾನಿಗೆ ನಂಬರ್ 1 ಪ್ರಮೋಟರ್ ಆಗ್ಬೇಕು. ವಿಡಿಯೋದಲ್ಲಿ ಬರೋ ತಾತ ಯಾರು? ಬ್ಲಡ್ ರಿಲೇಟಿವ್ ಅಲ್ಲ ಅಂದ್ರು ಈಗ ಸ್ವಂತ ತಾತನ್ ತರನೇ ಇದಾರೆ ಅವರು. ಎಲ್ಲರಿಗೂ ಸಕ್ಸಸ್ ಬೇಕು. ತುಂಬಾ ಜನ ಕಂಟೆಂಟ್ ಕ್ರಿಯೇಟರ್ಸ್ ಇದಾರೆ. ಸಕ್ಸಸ್ ಅನ್ನೋದು 1 ವಾರ, 1 ತಿಂಗಳು, 1 ವರ್ಷದ ಕೆಲಸ ಅಲ್ಲ ಸರ್. ಹೇಗಿದ್ದೀರಾ ಅಂತ ಕೇಳಿದಾಗ ಎಸ್ ಅಂತೀವಿ, ಬಟ್ ಲೈಫ್ ಹಂಗಿರಲ್ಲ ಎಲ್ಲರದು. ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗ್ಬಿಡ್ತು. ಶಿ ಇಸ್ ನೋ ಮೋರ್. ಇದಿಷ್ಟು ಓಪನ್ ಆಗಿದೆ. ಇದಿಷ್ಟು ಓಪನ್ ಆಗಿ ಇದಿಷ್ಟು ಓಪನ್ ಆಗಿದೆ. ಈಗ ಒಂದ್ ಕಣ್ಣಂದು ಮೀಡಿಯಂ ಆಗಿದೆ, ಇನ್ನೊಂದ್ ಕಣ್ಣು ಸ್ವಲ್ಪ ಚಿಕ್ಕದಾಗಿದೆ. ಯು ಕ್ಯಾನ್ ಸೀ ದಟ್. ನನ್ನ ಪ್ರಕಾರ ಸತ್ತು ಬದುಕಿದ್ದಾರೆ. ಬಟ್ ಆದ್ರೂ ಒಂದೊಂದ್ಸಲ ಕಾಡುತ್ತೆ ಸರ್. ಕೆಲವೊಬ್ಬರು ಕಮೆಂಟ್ ಹಾಕುವಾಗ ಅನ್ಸುತ್ತೆ ನಾವೇನೋ ಅನ್ಕೋತೀವಿ ಬದುಕಲ್ಲಿ, ಅನ್ಕೊಂಡಂಗೆ ಏನು ಆಗಲ್ಲ ಅಂತ. ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು 2 ಉಂಟು ಬಾಳಲಲ್ಲಿ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಹರಿಕಥೆಯ ಅತಿಥಿ ನೀವು ಇಮ್ಯಾಜಿನೂ ಮಾಡ್ಕೊಂಡ್ರಲ್ಲ, ಅವ್ರು ಇವತ್ತಿನ ಹರಿಕಥೆಗೆ ಬಂದಿದ್ದಾರೆ. ನಾನು ಅವ್ರನ್ನ ಇನ್ವೈಟ್ ಮಾಡಿದಾಗ ಅನ್ಕೊಂಡೂ ಇರಲಿಲ್ಲ ಇಷ್ಟು ಬೇಗ ಒಪ್ಪಿಗೆ ಕೊಟ್ಟು ಬರ್ತಾರೆ ಅಂತ. ಬಿಕಾಸ್ ಶಿ ಈಸ್ ಬ್ಯುಸಿ. ಕಾಂಟೆಂಟ್ ಕ್ರಿಯೇಟರ್, ಇನ್ಫ್ಲೂಯೆನ್ಸರ್, ಮತ್ತು ಇದು ನನ್ನ ದಾರಿ, ನಾನು ನಡೀತಾ ಇದ್ದೀನಿ. ಆನೆ ಥರ ಯಾರೇನಾದರೂ ಹೇಳಲಿ ನನ್ನ ಗೋಲ್ ಆ ಕಡೆ ಈ ಕಡೆ ಹೋಗಲ್ಲ ಅನ್ನುವ ನಿಟ್ಟಿನಲ್ಲೇ ಅವರು ಪ್ರಯಾಣ ಮಾಡ್ತಿದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಬಿಕಾಸ್ ಅವರ ಕಾಂಟೆಂಟ್ ಕ್ರಿಯೇಷನ್ ಎಲ್ಲ ನೋಡಿದಾಗ, ಕಮೆಂಟ್ಸ್ಗಳನ್ನು ನೋಡಿದಾಗ ನನಗನ್ಸಿದ್ದು. ಆದರೆ ಯಾವುದೇ ಒಂದು ಸಕ್ಸಸ್ಫುಲ್ಲಲ್ಲಿ ಹೋಗುತ್ತಿರುವ ಪ್ರತಿಯೊಬ್ಬರದ್ದು ಒಂದು ಕಥೆ ಇದ್ದೇ ಇರುತ್ತೆ. ಆ ಕಥೆ ಇನ್ನೆಲ್ಲೋ ಕುಳಿತಿರುವ ಇನ್ಯಾರಿಗೋ ಇನ್ಸ್ಪೈರಿಂಗ್ ಆಗಿರುತ್ತೆ. ಆ ಕಥೆ ನಿಮ್ಮ ಮುಂದೆ. ಇವತ್ತಿನ ಹರಿಕಥೆಯ ಅತಿಥಿ ಕಾಂಟೆಂಟ್ ಕ್ರಿಯೇಟರ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ನಟಿ ಆಗಬೇಕು, ಸ್ಟಾರ್ ಆಗಬೇಕು ಅಂತೇನು ಕನಸಿಲ್ಲ. ಆದರೆ ಜನಸಾಮಾನ್ಯರ ಹೃದಯದಲ್ಲಿ ನಾನು ಒಂದಷ್ಟು ನೆನಪಿಸ್ಕೊಳ್ಳೋ ಕೆಲಸ ಮಾಡಬೇಕು ಅಂತ ಆಕೆಗಿದೆ ಅಂತ ನಂಗೆ ಅನ್ಸುತ್ತೆ. ಲೆಟ್ಸ್ ಗೋ. ನಮ್ಮ ಜೊತೆ ಇದ್ದಾರೆ ವಿದ್ಯಾ. ನಮಸ್ತೆ ಸರ್. ಹೌ ಆರ್ ಯು ವಿದ್ಯಾ? ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ ನಾನು. ಓಕೆ, ಲೆಟ್ ಮೀ ಒಂದು ವಿಷಯ ಹೇಳ್ಬಿಡ್ತೀನಿ ನಾನು ಓಪನಿಂಗ್ ಅಲ್ಲಿ. ನಿಮ್ಮ ವಾಯ್ಸ್ ಇರೋದೇ ಹೀಗೋ, ನೀವು ಅದನ್ನ ಮ್ಯಾನಿಪುಲೇಟ್ ಮಾಡ್ತೀರಾ? ನನ್ನ ವಾಯ್ಸ್ ಇರೋದೇ ಹೀಗೆ. ಲೈಕ್ ಕೆಲವೊಂದ್ಸಲ ಸ್ಮೂತ್ ಆಗಿ ಬರ್ಬೋದು ಆ ಪಿಚ್, ಬಟ್ ಆಲ್ವೇಸ್ ಹೈ ಪಿಚ್ ಅಲ್ಲೇ ಇರುತ್ತೆ. ಇದು ಹೆಣ್ಮಕ್ಳಿಗೆ ಬಹಳ ಅಪರೂಪವಾದ ವಾಯ್ಸ್ ಇದು. ಹೌದು, ತುಂಬಾ ಜನ ಹೇಳಿರ್ತಾರಲ್ಲ, ಹೌದು, ಇದೊಂಥರ ಡಸ್ಕಿ, ಹಸ್ಕಿ, ಏನ್ ಬೇಕಾದ್ರೆ ಕರಿಬಹುದು, ಆ ಥರದ ಒಂದು ಟೋನ್ ಇದು. ಇದು ಈ ರೇಡಿಯೋಗೆ ಅಥವಾ ಬೇರೆ ಬೇರೆ ತರದಕ್ಕೆ ತುಂಬಾ ಸೂಟ್ ಆಗೋ ವಾಯ್ಸ್ ಇದು. ಹೌದು, ಗಾಡ್ ಗಿಫ್ಟೆಡ್ ಹಂಗ್ ನೋಡಕೋದ್ರೆ. ಥ್ಯಾಂಕ್ ಯು ಸರ್. ಹೇಗಿದೆ ಹೌಸ್ ಲೈಫ್ ವಿದ್ಯಾ ಅವ್ರದ್ದು? ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. Okay. ಎಲ್ಲ ನಾನು ಅನ್ಕೊಂಡಂಗ್ ನಡೀತಾ ಇದೆ. ವಾವ್.
ಜನಗಳ ಜೊತೆ ಬೆರೀತಾ ಅವ್ರ ಕಷ್ಟಕ್ಕೆ ನಾನ್ ಸ್ಪಂದಿಸ್ತಾ, ಓಕೆ, ಎಲ್ಲೋ ದೇವ್ರು ನಂಗೆ ನಾನ್ ಸ್ಪಂದಿಸೋ ಕಷ್ಟಕ್ಕೆ ಒಂದಿಷ್ಟು ಜಾಸ್ತಿ ಕೆಲಸ ಕೊಡ್ತಾ, ಇಟ್ಸ್ ಗೋಯಿಂಗ್ ಗುಡ್. ಹ್ಯಾಪಿ ಟು ಹಿಯರ್ ದಟ್. ಬಿಕಾಸ್ ನನ್ನ ಲೈಫ್ ಚೆನ್ನಾಗಿದೆ ಗುರು, ನಾನು ಖುಷಿಯಾಗಿದ್ದೀನಿ, ಈ ಜರ್ನಿ ಚೆನ್ನಾಗಿದೆ ಅಂತ ಹೇಳೋದಿದೆಯಲ್ಲ, ಅದು ತುಂಬಾ ಮುಖ್ಯ. ಹೌದು ಸರ್. ಎಲ್ಲಿ ಹೋದ್ರು ಹೇಗಿದ್ದೀರಾ ಅಂತ ಕೇಳಿದಾಗ ಎಸ್ ಅಂತೀವಿ, ಬಟ್ ಲೈಫ್ ಹಂಗಿರಲ್ಲ ಎಲ್ಲರದು. ನಿಮ್ಗೂ ಅಷ್ಟು ಎಷ್ಟೊಂದು ಸೆನ್ಸ್ ಆಗಿರುತ್ತೆ ಎಲ್ಲ ಕಡೆ ಹೋದಾಗ. ಇಸ್ ಇಟ್ ಎ ಟಫ್ ಜಾಬ್ ಅಥವಾ ಈಸಿನಾ? ನಾವ್ ಹೆಂಗ ಅನ್ಕೊಡ್ತೀವೋ ಹಂಗೆ ಸರ್. ಇವಾಗ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದ್ರೆ, ನಾನು ಇಂಜಿನಿಯರಿಂಗ್ ಮುಗಿಸಿರೋದು, ಡಿಗ್ರಿ ಕಂಪ್ಲೀಟ್ ಮಾಡಿದೀನಿ. ನೀವು ಇಂಜಿನಿಯರ್? ಹಾ ಸರ್, ಇಂಜಿನಿಯರ್. ಬಟ್ ನಂಗೆ ಚಿಕ್ಕವಳಿದ್ದಾಗಿಂದ ಒಂದ್ 4-5ನೇ ಕ್ಲಾಸಿಂದಾನು ನಂಗೆ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮ ನೋಡ್ತಾ ಇದ್ದೆ. ಅದರಲ್ಲಿ ಬಾಲಸುಬ್ರಹ್ಮಣ್ಯ ಸರ್ ಹತ್ರ ಹೋಗಿ ಒಂದ್ಸಲ ಹಾಡ್ಬೇಕು ಅನ್ನೋದು ನಂಗೆ ತುಂಬಾ ಹುಚ್ಚು. ಸಿಚುವೇಶನ್ ತಕ್ಕಂಗೆ ಹಾಡ್ತೀನಿ, ನಂಗೆ ಅದು ಮುಂಚೆಯಿಂದಾನು ಬಂದ್ಬಿಟ್ಟಿದೆ. ಸೊ ಅಲ್ಲಿಂದ ನಂಗೆ ಇಂಡಸ್ಟ್ರಿ ಮೇಲೆ ಒಂಥರ ಒಲವು, ಹಾಡ್ಬೇಕು, ಇಲ್ಲ ನೃತ್ಯ, ಭರತನಾಟ್ಯಂಗೆ ಹೋಗಿ ಸೇರ್ಕೊಂಡೆ. 6 ತಿಂಗಳಿಗೆ ಡ್ರಾಪ್ ಔಟ್ ಆದೆ. ಸೊ ಅದಾದ್ಮೇಲೆ ನಂಗೆ ಐ ಜಸ್ಟ್ ಡೋಂಟ್ ವಾಂಟ್ ಟು ಕಂಪ್ಲೀಟ್ ಇಂಜಿನಿಯರಿಂಗ್. ನಾನು ನಮ್ಮ ಅಪ್ಪ ಅಮ್ಮಂಗೆ ಹೇಳ್ದೆ, ನಾನು ನಂಗೆ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಇಷ್ಟ ಇದೆ, ಪ್ಲೀಸ್ ಅದಕ್ಕೆ ಸೇರಿಸಿ. ದೇ ಸೆಡ್ ನೋ, ನಿಮ್ಮ ಮಾವನ ಮಕ್ಕಳು ಎಲ್ಲರೂ ಹೋಗಿ ಇಂಜಿನಿಯರ್ ಆಗ್ತಾರೆ, ನೀನ್ ಅವ್ರ ಮುಂದೆ ಫ್ಯಾಷನ್ ಡಿಸೈನಿಂಗ್ ಮಾಡಿ ಬಟ್ಟೆ ಹೊಲಿತೀಯಾ ಅಂತ ಅವ್ರು ಹೇಳಿದ್ರು. ಸೊ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ನಾವು ತಂದೆ ತಾಯಿ ಮಾತು ಕೇಳಲೇಬೇಕಾಗತ್ತೆ, ಇಲ್ಲ ಮನೆಯಿಂದ ಆಚೆ ಹೋಗ್ಬಿಡು ಅಂತ ಹೇಳ್ಬಿಡ್ತಾರೆ. ಸೊ ಏನ್ ಮಾಡಿದೆ, ಓಕೆ ಎಲ್ಲ ಒಪ್ಕೊಂಡೆ, ಎಲ್ಲ ಆಯ್ತು. ನಾನು ಬ್ಯಾಂಗ್ಳೂರಿಗೆ ಜಾಬ್ ಹುಡ್ಕೊಂಡು ಬಂದಾಗ ನಂಗೆ ಜಯನಗರಲ್ಲಿ ಫಸ್ಟ್ ನಾನು ಕೆಲಸ ಶುರು ಮಾಡಿದ್ದು, ಮೂಶಿ ಸಾಫ್ಟ್ವೇರ್ ಕಂಪ್ನಿಲಿ. ಸೊ ನಮ್ಮಪ್ಪ ಹೆಂಗೆ ಅಂದ್ರೆ, ಅವರಿಗೆ ಇವಾಗ ಅವರೇ ನನ್ನ ಹುಟ್ಟಿಸಿರೋದ್ರಿಂದ ಅವ್ರಿಗೊಂದು ಇದು ಇರುತ್ತೆ, ಭಯ ಇರುತ್ತೆ, ನನ್ನ ಮಗಳು ಏನು ಅನ್ನೋ ಒಂದು ಗ್ರಿಪ್ ಇಂಟೆಲ್ಲ ಗೊತ್ತಿರತ್ತೆ ಅವ್ರಿಗೆ. ಸೊ ನಾನು ಹೋಗ್ತೀನಿ, ನಂಗೆ ಜಾಬ್ ಇದಾಗಿದೆ, ನಾನು ಬಸ್ಸಲ್ಲಿ ಹೋಗ್ತೀನಿ, ಬಸ್ ಬುಕ್ ಮಾಡ್ಕೊಡಿ ಸಾಕು. ವಾಟ್ ಹಿ ಸೆಡ್, ನೋ ಯು ಕಾಂಟ್ ಗೋ ಅಲೋನ್, ಒಬ್ಬರೇ ಹೋಗೋದಕ್ಕಾಗಲ್ಲ, ನಾನು ಬರ್ತೀನಿ. ಈ ಕೇಮ್ ವಿತ್ ಮೀ, ನನ್ನ ಜೊತೆಗೆ ಬಂದು ಕಂಪ್ನಿಲಿ ಕುತ್ಕೊಂಡು ನನ್ನ ಇಂಟರ್ವ್ಯೂ ಮುಗಿಯೋವರೆಗೂ ವೇಟ್ ಮಾಡಿ, ನೆಕ್ಸ್ಟ್ ಅವ್ರ ಅಪ್ಡೇಟ್ ಏನ್ ಕೊಡ್ತಾರೆ ಅಂತ ನೋಡ್ಬಿಟ್ಟು ಹಿ ವೆಂಟ್ ಆಫ್. ಅಂದ್ರೆ ಅವ್ರಿಗೆ ಎಲ್ಲೋ ಒಂಥರ ಭಯ, ನನ್ನ ಮಗಳಿಗೆ ಇಂಡಸ್ಟ್ರಿ ಮೇಲೆ ಸ್ವಲ್ಪ ಜಾಸ್ತಿ ಒಲವು, ನಮಗೆ ಇಲ್ಲಿ ಹೋಗ್ತೀನಿ ಅಂತ ಹೇಳಿ ಅಲ್ಲಿಗೆ ಸೇರ್ಕೊಂಡ್ ಬಿಡ್ತಾಳೇನೋ ಅಂತ. ಅಂದ್ರೆ ಅರ್ಥ ಹಾಳಾಗ್ಬಿಡ್ತಾಳೆ, ಟ್ರ್ಯಾಕ್ ಬಿಟ್ಟು ಹೋಗ್ಬಿಡುತ್ತೆ ಅಂದ್ರೆ ತಪ್ಪು, ಆ ತರದ್ ಅನ್ಸಿಕೆನೋ ಏನು? ಅವ್ರಿಗೇನ್ ಭಯ ಅಂದ್ರೆ ಸರ್, ಇವಾಗ ನಮ್ಮ ಒಂದು ಫ್ಯಾಮಿಲಿಗೆ ಅಥವಾ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನಮ್ಗೆಲ್ಲ ಅದು ಇಂಡಸ್ಟ್ರಿ ಅಂದ್ರೆ ತುಂಬಾ ಹೊಸದು. ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ, ಏನೋ ಒಂಥರ ಭಯ ಅವ್ರಿಗೆ, ಜನ ಹೆಂಗ್ ನೋಡ್ತಾರೆ, ಜನ ಹೆಂಗ್ ಟ್ರೀಟ್ ಮಾಡ್ತಾರೆ ಅನ್ನೋ ಒಂದಿದು ಅವ್ರಿಗೆ. ಸೊ ಬಟ್ ನಾನ್ ಏನ್ ಹೇಳ್ತಿದ್ದೆ, ನಾವ್ ಹೆಂಗಿರ್ತೀವಿ ಹಂಗೆ ನಮ್ಮನ್ ಜನ ಟ್ರೀಟ್ ಮಾಡ್ತಾರೆ, ಹಂಗೆ ಜನ ನಮ್ಮನ್ ತಗೋತಾರೆ. ಬಟ್ ದೇವರ್, ನೀನು ತುಂಬಾ ಯಂಗ್ ಇದೆಯಾ ಅದನ್ನ ಹೇಳ್ಕೊಂಡು ಮುನ್ನುಗ್ಗೋದಕ್ಕೆ, ವಿ ಆರ್ ಮೆಚೂರ್ಡ್ ಎನಫ್ ಟು ಟೀಚ್ ಆರ್ ಟು ಟೆಲ್ ಸಮಥಿಂಗ್ ಟು ಯು ಅಂತ ಅವರ ಒಂದು ಒಪಿನಿಯನ್ ಇದ್ದಿತ್ತು. ಓಕೆ ಓಕೆ, ಲೆಟ್ ಅಸ್ ನೋ. ಅಂದ್ರೆ ವಿದ್ಯಾ ಅನ್ನೋ ಹೆಣ್ಮಗಳು, ಇಸ್ ಶಿ ಎ ಪ್ಯಾಂಪರ್ಡ್ ಕಿಡ್? ಸ್ವಲ್ಪ. ಏನ್ ಲೆಕ್ಕಾಚಾರ ಅದು? ಸ್ವಲ್ಪ ನಾಟ್ ಸ್ವಲ್ಪ ಅಂದ್ರೆ ಇದೊಂಥರ ಅಗ್ರಿ ಟು ಡಿಸ್ಅಗ್ರಿ ತರ ಇದೆ. ಪೂರ ಹೆಂಗ್ ಹೇಳ್ಬೇಕು ಗೊತ್ತಿಲ್ಲ. ಎಷ್ಟು ಜನ ಮಕ್ಕಳು ನೀವು? ನಾನು ಅಣ್ಣ ಇಬ್ರೆ. ಹಂಗಿದ್ಮೇಲೆ ಹೆಣ್ಮಕ್ಳ ಮೇಲೆ ಲವ್ ಜಾಸ್ತಿ ಇದ್ದೇ ಇರುತ್ತೆ. ನಮ್ಮ ಅಪ್ಪಂಗ್ ಲವ್ ಜಾಸ್ತಿ, ಆದ್ರೆ ಒಂದು ಬಂಡ ಧೈರ್ಯ ಅವ್ರಿಗೆ. ನನ್ನ ಮಗಳು ಎಲ್ ನುಗ್ಗಿದ್ರು ಏನ್ ಮಾಡಿದ್ರು ಯಾರಿಗೂ ಬಗ್ಗಲ್ಲ, ಅವಳ ಕೆಲ್ಸ ಹಿಡಿದಿದ್ ಮಾಡ್ತಾಳೆ. ಬಟ್ ಆದ್ರೆ ಸ್ಟಾರ್ಟಿಂಗ್ ನಂಗೆ ಇಂಜಿನಿಯರಿಂಗ್ ಮುಗ್ದು ನಾನು ಬ್ಯಾಂಗ್ಳೂರಿಗೆ ಬಂದಾಗ ಅವ್ರಿಗೂ ಒಂದ್ ಭಯ ಇರುತ್ತಲ್ಲ, ಬ್ಯಾಂಗ್ಳೂರ್ ಹೊಸ ಸಿಟಿ ಹೆಂಗೋ ಏನೋ. ನಮ್ಮೂರಲ್ಲಿ ಇದ್ದಾಗ ಅವಳದೇ ಇದ್ರಲ್ಲಿ ಇದು. ಬಟ್ ಟೆಲ್ ಮಿ, ನಿಮ್ಮೂರು ಅಂದ್ರೆ ಯಾವ್ದು? ದಾವಣಗೆರೆ ಸಿಟಿ, ಪ್ರಾಪರ್ ಸಿಟಿ. ಸೊ ಮಧ್ಯ ಕರ್ನಾಟಕದ ಹೆಣ್ಮಗಳು ವಿದ್ಯಾ. ಹೌದು, ವಿದ್ಯಾ ಪುಟಾಣಿ ಹುಡುಗಿ ಆಗಿದ್ದಾಗ ಹೆಂಗಿದ್ಲು ಆಕೆ? ತುಂಬಾ ತುಂಟಿ, ತರ್ಲೆ, ಯಾರ ಮಾತು ಕೇಳ್ತಿರ್ಲಿಲ್ಲ. ಸ್ಕೂಲಿಂದ ಹಿಡಿದು ಡಿಗ್ರಿವರೆಗೂ ನಮ್ಮಪ್ಪ ಪ್ರತಿ ವರ್ಷ ಕಾಲೇಜಿಗೆ ಸ್ಕೂಲಿಗೆ ಬರ್ಲೇಬೇಕಿತ್ತು. ಏಕೆ ಅಷ್ಟು ಕಂಪ್ಲೇಂಟ್ಸ್ ನನ್ ಮೇಲೆ. ಪೇರೆಂಟ್ಸ್ ಕರ್ಕೊಂಬನಿ ಕತೆ ಇದು. ಪ್ರತಿ ಸಲಾನು ಒಂದು ಇಲ್ಲ ಎಕ್ಸಾಮ್ ಅಲ್ಲಿ ಕಾಪಿ ಮಾಡಿ ಅಥವಾ ಚೀಟ್ ಮಾಡಿ ಸಿಗಾಕೊಂಡಿರ್ತಿದ್ದೆ, ಇಲ್ಲ ಲೆಕ್ಚರರ್ಸ್ಗೆ ಎದುರಾಕೊಂಡು ಏನೋ ವಾಪಸ್ ಬೈದ್ ಬಿಟ್ಟು ಸಿಗಾಕೊಂಡಿರ್ತಿದ್ದೆ. ನನ್ನ ಸ್ಕೂಲ್ ಮತ್ತೆ ಕಾಲೇಜ್ ಜರ್ನಿ ಹೆಂಗೆ ಅಂದ್ರೆ ಆಲ್ಮೋಸ್ಟ್ ಅಪೋಸ್ ಟು ಲೆಕ್ಚರರ್ಸ್, ಟೀಚರ್ಸ್. ಯಾರು ಇದನ್ನ ಫಾಲೋ ಮಾಡ್ಬೇಡಿ, ಚೆನ್ನಾಗಿದೆ. ಬಟ್ ಎಲ್ಲೋ ಯಾರೋ ಈ ತರದ ಡೇಸ್ ಗಳೆಲ್ಲ ಇದೆಲ್ಲ ಮಾಡಿರ್ತಾರೆ, ಚಿಕ್ಕ ಪುಟ್ಟದೆಲ್ಲ ಮಾಡಿರ್ತಾರೆ. ಅಂದ್ರೆ ದಟ್ ರೆಬಲಿಶ್ ಕೈಂಡ್ ಆಫ್ ಗರ್ಲ್ ನೀವು ಹಂಗಾರೆ. ಹೌದು ಸರ್. ಆಮೇಲೆ ಇನ್ನೊಂದೇನು ಅಂದ್ರೆ ಓದ್ತಿದ್ದೆ, ಓದಲ್ಲ ಅಂತ ಅಲ್ಲ, ಜಾಸ್ತಿ ಕಾಪಿ ಹೊಡೆದು ಪಾಸ್ ಆಗಿರೋದೆ ಅದಂತೂ ಪಕ್ಕ. ಅದನ್ನ ನಾನು ಓಪನ್ ಆಗಿ ಹೇಳ್ಕೊತೀನಿ, ಅದ್ರಲ್ಲಿ ಡೌಟೇ ಇಲ್ಲ. ನಂಗೆ ಹೆಂಗೆ ಅಂದ್ರೆ ಗರ್ಲಿಶ್ ಥಿಂಗ್ ಅನ್ನೋದ್ಕಿಂತ ನಂಗೊಂದು ಹುಡುಗ ಆಗಿರೋದು ಇಷ್ಟ. ನಂಗೆ ಜೀವನದಲ್ಲಿ ಹುಡುಗಿಯಾಗಿ ಹುಟ್ಟಿರೋದ್ಕಿಂತ ಹುಡುಗ ಹುಟ್ಟಬೇಕಿತ್ತು ಅನ್ನೋ ಆಸೆ ನಂಗೆ ತುಂಬಾ ಇದೆ. ನಮ್ಮಪ್ಪ ನಂಗೆ ಯಾವಾಗ್ಲೂ ಹೇಳ್ತಿರ್ತಾರೆ, ನೀನ್ ಹೇಳೋದಕ್ಕೆ ನಿಮ್ ಅಣ್ಣ ಹುಡುಗಿ ಆಗ್ಬೇಕಿತ್ತು, ನೀನ್ ಹುಡುಗ ಆಗ್ಬೇಕಿತ್ತು ನೋಡು ಅಂತ. ತುಂಬಾ ಸೈಲೆಂಟ್ ಅಣ್ಣ ನಂತರ ಇಲ್ಲ, ಅವ್ನ್ ಸೈಲೆಂಟ್. ಅವ್ನ ಆಫೀಸಿಗೆ ಹೋಗಿ ಬಂದ, ವರ್ಕ್ ಮುಗಿಸಿದ್ನ, ಅವಂದೇ ಒಂದ್ ಫ್ರೆಂಡ್ಶಿಪ್ ಬೌಂಡಿಂಗ್ ಅಲ್ಲಿ ಅಷ್ಟೇ ಅವನು. ಬಟ್ ನಾನ್ ಹಂಗಲ್ಲ, ನಂಗೆ ಜನ ಬಳಿಕೆ ಜಾಸ್ತಿ. ಆಮೇಲೆ ಯಾರನ್ನಾದ್ರೂ ಕಂಡ್ರೆ ಚೆನ್ನಾಗಿ ಹಚ್ಕೋತೀನಿ, ಮಾತಾಡ್ತೀನಿ, ಅವರಿಂದ ಜಾಸ್ತಿ ನಾಲೆಜ್ ನ ತಿಳ್ಕೊತೀನಿ. ಹಂಗೆ ನನ್ ಮೆಂಟಾಲಿಟಿ. ಸೊ ಯು ಆರ್ ಫುಲ್ಲಿ ಔಟ್ ಸ್ಪೋಕನ್, ಎಕ್ಸ್ಟ್ರಾವರ್ಟ್ ಅಂಡ್ ಡ್ಯಾಶಿಂಗ್. ಯಾ.
ಅದು ಅವಾಗಿಂದನು ಯಾರ ಜೀನ್ ಅದು? ಅಪ್ಪಂದ ಅಮ್ಮಂದ? ಅಪ್ಪನ್ ಜೀನು. ಓ, ನಮ್ಮಪ್ಪ ಸಿರಿಗೆರೆ ಸಂಸ್ಥೆಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು. ಓಕೆ. ಸೊ ಅವ್ರಿಗೂ ಏನಾಯ್ತು, ಸ್ಯಾಲ್ರಿ ಕಮ್ಮಿ ಕೊಡ್ತಾರೆ ಅಂದ್ರೆ ಮನೇಲಿ ತೋಟ ಹೊಲ ಎಲ್ಲ ಇತ್ತು, ಏನು ನಾರ್ಮಲ್ ಅಂತೀರ ಎಲ್ಲ ಚೆನ್ನಾಗೇ ಇತ್ತು. ಸೊ ಅವ್ರಿಗೇನಾಯ್ತು, ಇಲ್ಲಿ ಕಡಿಮೆ ಸ್ಯಾಲ್ರಿ ಕೊಡ್ತಾ ಇದಾರೆ, ಆಮೇಲೆ ವರ್ಷ ಆದ್ರೂ ಕೆಲವೊಂದ್ಸಲ ಸ್ಯಾಲ್ರಿ ಕೊಟ್ಟಿಲ್ಲ ಇರೋಂಥ ಟೈಮು ಇತ್ತಂತೆ. ಅವ್ರು ಏನ್ ಮಾಡಿದ್ರು, ಅವ್ರ ತಂದೆ ಹತ್ರ ಹೋಗಿ ಕೇಳಿದ್ರಂತೆ, ನಾನ್ ಬಿಸ್ನೆಸ್ ಮಾಡ್ಬೇಕು, ನಂಗೆ ಒಂದ್ ಸ್ವಲ್ಪ ದುಡ್ಡು ಕೊಡಿ. ದಾವಣಗೆರೆ, ನಮ್ಮ ಅಪ್ಪ ಹುಟ್ಟಿದ್ದೆಲ್ಲ ಚಿತ್ರದುರ್ಗ. ಸೊ ಒಂದ್ ಸ್ವಲ್ಪ ದುಡ್ಡು ಕೊಡಿ, ನಾನು ಅಲ್ಲಿ ಹೋಗಿ ಹೆಂಗೋ ಜೀವನ ಸಾಗಿಸ್ಕೋತೀನಿ, ಇದು ಮಾಡ್ತೀನಿ ಅಂತ ಹೇಳಿ. ನಮ್ ತಾತ ಏನ್ ಮಾಡಿದಾರೆ, ನೀನ್ ಇವಾಗ ಬಿಸ್ನೆಸ್ ಶುರು ಮಾಡೋ ಟೈಮ್ ಅಲ್ಲ ನಿನಗೆ, ನೀನ್ ಬೇಕಂದ್ರೆ ಕೆಲ್ಸಕ್ಕೆ ಹೋಗು, ಇಲ್ಲ ಮನೆಯಿಂದ ಆಚೆ ಹೋಗು. ಮನೆಯಿಂದ ಆಚೆ ಹಾಕಿದ್ರು ನಮ್ಮ ಅಪ್ಪನ. ಮನೆಯಿಂದ ಆಚೆ ಹಾಕಿದ್ಮೇಲೆ ಏನ್ ಮಾಡಿದ್ರು, ಅರ್ಜೆಂಟ್ ಆಗಿ ಮದ್ವೆ ಮಾಡಿಸ್ಬಿಟ್ರು. ಇವ್ನ ಮನೆಯಿಂದ ಆಚೆ ಹಾಕ್ಬಿಟ್ರೆ ಜವಾಬ್ದಾರಿ ಬರಲ್ಲ, ಮದ್ವೆ ಆಗ್ಲಿ ಇವನಿಗೆ ಜವಾಬ್ದಾರಿ ಬರುತ್ತೆ ಅಂತ ಹೇಳಿ ಅವ್ರ ಏನ್ ಮಾಡಿದ್ರು, ಅವ್ರ ಹತ್ರ ಇವ್ರ ಹತ್ರ ಯಾವತ್ತು ಮನೆ ಬ್ಯಾಕ್ ಗ್ರೌಂಡ್ ಇಂದ ಅವ್ರು ದುಡ್ಡು ತಗೊಂಬಂದ್ ಹಾಕೇ ಇಲ್ಲ, 1 ರೂಪಾಯಿನೂ ಹಾಕಿಲ್ಲ. ಅಪ್ಪ ಇವಾಗ ರೈಸ್ ಬಿಸ್ನೆಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ನಡೀತಾ ಇದೆ ಅವ್ರದ್ದು ರೈಸ್ ಮಿಲ್. ರೈಸ್ ಮಿಲ್ ಇಲ್ಲ, ಪುಣೆ, ಮಹಾರಾಷ್ಟ್ರ ಆತರ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಅವ್ರ ತರ ನನ್ನ ಕ್ಯಾರೆಕ್ಟರ್ ಏನು ಇಲ್ದೇನು ಏನೋ ಒಂದ್ ಕೆಲಸ ಹುಟ್ಟಿಸ್ಕೊಂಡು ಬದುಕ್ಬೋದು. ಸೊ ಅಮ್ಮ ಮತ್ತು ನಿಮ್ಮ ಅಣ್ಣ ಪುಣ್ಯಕೋಟಿ. ಸೇಮ್, ಅವ್ರಿಬ್ರು ಪುಣ್ಯಕೋಟಿ ತರನೇ. ನೀವಿಬ್ರು ಹುಲಿ ಅನ್ಬೇಡಿ ಆಮೇಲೆ ವ್ಯಾಘ್ರಗಳಾಗಿ. ಇಲ್ಲ, ವ್ಯಾಘ್ರರ ಹುಲಿ ಇನ್ ದ ಮ್ಯಾಟರ್ ಆಫ್ ಕೆಲ್ಸ ಹಂಗೆ. ಬಟ್ ಜನಗಳನ್ನ ಅಥವಾ ನಮ್ಮವ್ರನ್ನ ತುಂಬಾ ಪ್ರೀತಿಯಿಂದಾನೆ ಟ್ರೀಟ್ ಮಾಡ್ತೀವಿ. ಓಕೆ. ಈ ಇಂಜಿನಿಯರಿಂಗ್ ಓದಿಸ್ಬೇಕು ಅನ್ನೋದು ಅಪ್ಪನ ಆಸೆ? ಅಪ್ಪನ ಆಸೆ. ಅಪ್ಪ ಮೆಡಿಕಲ್ ಮಾಡ್ಬೇಕು ಅಂತಿದ್ದು. ನೀವು ಡಾಕ್ಟರ್ ಆಗ್ಬೇಕಾಗಿತ್ತು ಅವ್ರ ಪ್ರಕಾರ? ಫಸ್ಟ್ LKG ಇಂದ 10th ವರ್ಗೂ ಒಂದ್ ಸ್ಟೋರಿ ಆದ್ರೆ, PU ಇಂದ 2nd PU ವರ್ಗೂ ಒಂದ್ ಸ್ಟೋರಿ. PCMB ಸೇರ್ಸ್ಬಿಟ್ಟಿದ್ದಾರೆ, PCMB ಬಯಾಲಜಿ. ಸೊ ನಂಗೇನು ಸ್ಟಾರ್ಟಿಂಗ್ ಅಲ್ಲಿ ಲೆಕ್ಚರರ್ಸ್ ಡ್ರಾಯಿಂಗ್ ಹಾಕಿ ಇದು ಅದು ರೂಟ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಏನ್ ಗುರು ಇದು ಒಂದು ಅರ್ಥ ಆಗ್ತಿಲ್ಲ, ನಾನು ಪಾಸ್ ಆಗ್ತೀನಾ, ನಾನು ಪಾಸ್ ಆಗಿ ಮುಂದಕ್ಕೆ ಡಿಗ್ರಿಗೆ ಹೋಗ್ತೀನ ಅಂತ ನನಗೆ ಅನ್ಸ್ತಿತ್ತು. ಅವಾಗ ಏನ್ ಮಾಡಿದೆ, ಡೈರೆಕ್ಟ್ ಆಗಿ ನಾನೇ ಪ್ರಿನ್ಸಿಪಲ್ ಹತ್ರ ಹೋದೆ. ಹೋಗ್ಬಿಟ್ಟು, ಸರ್ ನಾನು PCMB ಮಾಡಲ್ಲ ಸರ್, PCMCS ಕೊಟ್ಬಿಡಿ ಸರ್, ನಾನು ಕಂಪ್ಯೂಟರ್ ಸೈನ್ಸ್ ನನಗೆ ಚೆನ್ನಾಗಿ ಬರುತ್ತೆ ಸರ್. ಏನ್ ಬರುತ್ತೆ, ಕಂಪ್ಯೂಟರ್ ಬಗ್ಗೆ ನಾಲೆಡ್ಜ್ ಸರ್, ಆಪರೇಟ್ ಮಾಡ್ತೀನಿ ಸರ್, ಕಂಪ್ಯೂಟರ್ ಎಲ್ಲ ಚೆನ್ನಾಗಿ ಆಪರೇಟ್ ಮಾಡ್ತೀನಿ. ಸರಿ, ಒಂದ್ ಕೆಲಸ ಮಾಡು, ನಾಳೆ ನಿಮ್ ತಂದೆ ಕರ್ಕೊಂಡ್ ಬಾ ಕಾಲೇಜ್ಗೆ. ಅವಾಗ ಮನೆಗೆ ಹೋಗಿ ಹೇಳ್ದೆ, ನಾನು PCMB ಓದಲ್ಲ, PCMC ಕಳ್ಸೋದಿದ್ರೆ ಕಾಲೇಜ್ಗೆ ಹೋಗ್ತೀನಿ. ನಮ್ಮ ಅಪ್ಪ ಹೇಳಿದ್ರು, ಕಾಲೇಜ್ ಬಿಟ್ಟು ಮುಸ್ರೆ ತಿಕ್ಬಿಡು ಅಷ್ಟೇ, ನಿನಗ್ ಬೇರೆ ಆಪ್ಷನ್ ಇಲ್ಲ, ಎಲ್ಲಾ ಟೈಮಲ್ಲೂ ನೀನ್ ಹೇಳ್ದಂಗೆ ಕೇಳ್ಕೊಂಡ್ ಬಂದಿದೀವಿ, ನನಗೆ ನಿನ್ನ ಮೆಡಿಕಲ್ ಮಾಡಿಸಿ ಡಾಕ್ಟರ್ ಮಾಡ್ಬೇಕು ಅನ್ನೋ ಆಸೆ ಇದೆ, ಕಾಲೇಜ್ ಬಿಟ್ಬಿಡು, ಬೇಡ ನಡೆಯುತ್ತೆ, ನಮಗೆ ಓದ್ಸೋ ಫೀಸ್ ಉಳಿಯತ್ತೆ ಅಂತ ಹೇಳಿದ್ರು. ಆಮೇಲೆ ಹಠ ಮಾಡಿದೆ, ಏನೇನೋ ಮಾಡಿದೆ, ಕರ್ಕೊಂಡು ಹೋದೆ. ಆಗ್ಲೇ 2 months ಆಗಿತ್ತು ನಾನು ಕಾಲೇಜಿಗೆ ಜಾಯ್ನ್ ಆಗಿ. ಬಟ್ ಸ್ಟಿಲ್ ಅಪ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ರು, ವಾಟ್ ಎವರ್ ಇಟ್ ಮೇ ಬಿ. ಮನೇಲಿ ಮಾತ್ರ ನನ್ನ ಗದಸ್ತಿದ್ರು, ಮಾಡ್ತಿದ್ರು, ಆಚೆ ಬಂದ್ರೆ ನನ್ನ ಮಗಳೇ ಕರೆಕ್ಟ್, ಜೈ ಹಂಗಿದ್ರು ಅವರು. ಸೊ ಪ್ರಿನ್ಸಿಪಲ್ ಹೇಳಿರೋ, ಸರ್ ಇವಾಗ ಹೇಳ್ತಿದ್ದೀರಾ ಹಿಂಗೆ? ಇಲ್ಲ ಸರ್ ಮಾಡ್ಬಿಡಿ, ಮತ್ತೆ ಅದು ಓದಿಲ್ಲ ಅಂದ್ರೆ ಮನೆಗೆಸ್ಕೋಬೇಕಾಗುತ್ತೆ, ಮನೆಗೆಸ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ ಅವಳನ್ನ, ದಯವಿಟ್ಟು ಕಾಲೇಜಿಗೆ ನೀವೇ ಕಂಟಿನ್ಯೂ ಮಾಡಿಸ್ಬಿಡಿ ಹೇಳಿ PCMCS ಮಾಡ್ಕೊಂಡು ದೆನ್ ಡಿಗ್ರಿಗೆ ಬಂದೆ. ಡಿಗ್ರಿಲಿ ಬಂದ್ರೆ ನಂಗೊಂಥರ ಅದೊಂದು ಲೀಡರ್ಶಿಪ್ ಬೇಕು, ನಾನೇ ಆಳ್ಬೇಕು, ಎಲ್ಲರಿಗೂ ನಾನೇ ಲೀಡರ್ ಆಗಿರ್ಬೇಕು ಅನ್ನೋದು ನಂದೊಂದು ಆಸೆ ಎಲ್ಲಾ ಕಡೆಗೂ. ಕಾಲೇಜಲ್ಲಿ ಅಂದ್ರೆ ನಂಗೆ ಮುಂಚೆಯಿಂದಾನೇ ಇತ್ತು. ಇವಾಗ ನೋಡಿ, ನಾನು 6th 7th ಎಲ್ಲ ಪರೇಡ್ಸ್ ಎಲ್ಲ ಮಾಡ್ಸೋರು, ನಾನು ಲೀಡರ್ ಆಗಿದ್ರೆ ಮಾತ್ರ ಮಾರ್ಚ್ ಫಸ್ಟಿಗೆ ಹೋಗ್ತಿದ್ದೆ, ಇಲ್ಲ ಅಂದ್ರೆ ನಮ್ಮ ಅಪ್ಪ ನಾನೆಗೂ ಹೋಗ್ತಿರ್ಲಿಲ್ಲ. ನಿಮ್ಗೆ ಜನ್ಮತಃ ಬಂದ್ಬಿಟ್ಟಿದೆ ಅಂದ್ರೆ ನಾನೇ ಮುಂದಿರ್ಬೇಕು, ಎಲ್ಲರ ಮಧ್ಯದಲ್ಲಿ ನಾನೇ ಕಾಣಿಸ್ಬೇಕು ಅನ್ನೋದು ನಂಗೊಂದಿದು ಆಸೆ. ಸೊ ಏನಾಯ್ತು, ಡಿಗ್ರಿಗೆ ಬಂದಾಗ ಅಷ್ಟೇ, 3rd year ಅಲ್ಲಿ ಇರುವಾಗ ನಂದು ಒಂದು ಸಬ್ಜೆಕ್ಟ್ ಬ್ಯಾಕ್ಲಾಗ್ ಆಗ್ಬಿಟ್ಟಿತ್ತು. ಅಲ್ಲೆಲ್ಲ ಎಲೆಕ್ಷನ್ ಇರುತ್ತೆ, VP ಮತ್ತೆ ಕಲ್ಚರಲ್ ಸೆಕ್ರೆಟರಿಗೆ. ನಾನು CS ಗೆ ನಿಂತ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಏನಾಯ್ತು, ಒಂದು ಬ್ಯಾಕ್ಲಾಗ್ ಇತ್ತು. ನಂಗೆ ಕೆಲವೊಂದು ಲೆಕ್ಚರರ್ಸ್ ನಂಗೆ ಸಪೋರ್ಟ್ ಮಾಡ್ತಿದ್ರು, ಟು ಬಿ ಫ್ರಾಂಕ್ ಸಪೋರ್ಟ್ ಮಾಡ್ತಿದ್ರು. ಹುಡುಗಿ ಡ್ಯಾಶಿಂಗ್ ಆಗಿದ್ದಾಳೆ, ಬಟ್ ಸ್ಟಿಲ್ ಏನೋ ಮಾಡ್ತಾಳೆ ಬಿಡಿ, ಮುಂದೆ ಲೈಫಲ್ಲಿ ಏನಾದ್ರು ಒಂದು ಅಚೀವ್ ಮಾಡ್ತಾಳೆ ಅವಳು ಅನ್ನೋ ತರ ಇದ್ರು. ಎಲ್ಲರೂ ಕುತ್ಕೊಂಡು ಚೇಂಬರ್ ಅಲ್ಲಿ ಡಿಸ್ಕಸ್ ಮಾಡ್ಬೇಕಾದ್ರೆ, ಸೊ ನನ್ನ ಪ್ರೊಫೈಲ್ ಕೂಡ ಅಲ್ಲಿತ್ತು. ಅವಾಗ ಏನಾಯ್ತು, ಅವಳು ಬ್ಯಾಕ್ಲಾಗ್ ಆಗಿದ್ರೆ ಬರಲ್ಲ, ಆಮೇಲೆ FCD ಇರಬೇಕು ಅಂತ ಹೇಳಿದ್ರು. ನಂದು FCD ಇರಲ್ಲ, ಬರೀ FC ಇತ್ತು, ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಇರ್ಬೇಕಿತ್ತು. ಸೊ ನಮ್ದು ಫಸ್ಟ್ ಕ್ಲಾಸ್ ಹೋಗೋದಕ್ಕೆ ಸಾಕಾಗೋಗಿರುತ್ತೆ, ಇಂಡಿಸ್ಟಿಂಕ್ಷನ್ ಎಲ್ಲ ಬರುತ್ತೆ ಫಸ್ಟ್ ಕ್ಲಾಸ್. ಸೊ 1-2-3 ಜನ ಲೆಕ್ಚರರ್ಸ್ ನನ್ನ ಪರವಾಗಿದ್ರು, ಹೇಳಿದ್ರು ಇಲ್ಲ ಹುಡುಗಿ ಆದ್ರೆ ಚೆನ್ನಾಗಿರುತ್ತೆ, ಸೊ ಜನಗಳೆಲ್ಲ ಅವಳಿಂದ ಹಂಗಿದ್ದಾರೆ ಅಂತ ಹೇಳಿ ಇದು ಮಾಡ್ತಿದ್ರು. ಬಟ್ ಏನಾಯ್ತು, ಅಟ್ ದ ಎಂಡ್ ಆಫ್ ದ ಮೂಮೆಂಟ್, ಇಲ್ಲ ಬರಲ್ಲ, ಬ್ಯಾಕ್ಲಾಗ್ ಇದೆ ಅಂತ ಹೇಳ್ಬಿಟ್ಟು ನನ್ನ ತೆಗ್ದಾಕ್ಬಿಟ್ರು, CS ನಿಲ್ಸ್ಲೇ ಇಲ್ಲ. ಅವತ್ತಿಂದ ನಂಗಿತ್ತು, ಈಗ್ಲೂ ಇದೆ ನಂಗೆ, ನಾನು ಓದಿರೋ ಡಿಗ್ರಿ ಕಾಲೇಜಲ್ಲಿ ಗೆಸ್ಟ್ ಆಗೋ ಕುತ್ಕೋಬೇಕು ಅಂತ. ಗೊತ್ತಿಲ್ಲ ಯಾವಾಗ ಕುತ್ಕೋತೀನಿ, ಕೇಳ್ಬೋದಾ? GMIT ಕಾಲೇಜ್, ಹರಿಹರ ರೋಡ್ ಅಲ್ಲಿ ಇದೆ. ಸೊ ಅದು ನನಗೊಂದು ಆಸೆ, ನನ್ನನ್ನ ಯಾವ ಕಾಲೇಜಲ್ಲಿ ಕಲ್ಚರಲ್ ಸೆಕ್ರೆಟರಿ ಆಗೋ ಮಾಡಕ್ಕೆ ನನಗೆ ಯೋಗ್ಯ ಇಲ್ಲ ಅಂತ ಅಂದ್ಬಿಟ್ರು, ಆ ಕಾಲೇಜಿಗೆ ನಾನು ಗೆಸ್ಟ್ ಆಗೋ ಕುತ್ಕೋತೀನಿ ಒಂದ್ ದಿವಸ. ಈಗ್ಲೂ ಇದೆ. ಕೆಲವೊಂದು ಏನೋ ಪ್ರೋಗ್ರಾಮ್ಸ್ ಇದ್ದಾಗ ಅವಾಗ ಬನ್ನಿ ನೀವ್ ಹಿಂಗ್ ಮಾಡ್ಬೋದು, ಅಥವಾ ಏನೋ ಒಂದು ಕಂಟೆಂಟ್ ಕೊಡ್ಬೋದು. ನೋ, ಐ ಜಸ್ಟ್ ಡೋಂಟ್ ವಾಂಟ್ ಟು ಗೋ ಆಸ್ ಅ ಕಂಟೆಂಟ್ ಕ್ರಿಯೇಟರ್, ಒಂದು ಗೆಸ್ಟ್ ಆಗೋ ಕುತ್ಕೋಬೇಕು ಕಾಲೇಜಲ್ಲಿ ಅನ್ನೋ ಒಂದು ಆಸೆ ಸರ್ ನನಗೆ. GMIT ಗೊತ್ತಿಲ್ಲ, ನೋಡ್ಬೇಕು.
ಬಹುಶಃ ಈಗ ಹೋಗ್ತಿರೋ ರೇಂಜ್ ನೋಡಿದ್ರೆ ಆ ದಿನ ದೂರ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ನೋಡ್ಬೇಕು ಸರ್, ಮ್ಯಾನಿಫೆಸ್ಟೇಷನ್ ಅಗೈನ್ ಇದೆ. ಬಟ್ ನಂಗೆ ಇನ್ನೊಂದೇನು ಅಂತ ಅಂದರೆ ನನಗೆ ಟು ಬಿ ಫ್ರ್ಯಾಂಕ್, ನಾನು ಬ್ಯಾಂಗ್ಳೂರಿಗೆ ಬರಬೇಕು, ಬಂದ್ಬಿಟ್ಟು ಒಂದು 35,000 ಸಂಬಳ ಸಿಕ್ಕರೆ ಸಾಕು ಗುರು, ಆರಾಮಾಗಿರೋಣ, ಫ್ರೆಂಡ್ಸ್ ಜೊತೆಗೆ ಅಡ್ಡಾಡ್ಕೊಂಡು ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಬ್ಯಾಂಗ್ಳೂರ್ ಲೈಫ್ ಎಂಜಾಯ್ ಮಾಡ್ಕೊಂಡು ಇರೋಣ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದೇನೋ ಗೊತ್ತಿಲ್ಲ, ನನ್ನ ಲಕ್ಕೋ ಅಥವಾ ನನ್ನ ತಂದೆ ತಾಯಿ ಆಶೀರ್ವಾದನೋ, ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಸಂಬಳ, ದುಡ್ಡು ಅಥವಾ ಅದೊಂದು ನೇಮು ನನ್ನ ಕೈಗೆ ಬರ್ತಾ ಇದೆ ಅಂತ ನನಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ಏನು ಅಂದ್ಕೊಂಡೆ, ಒಂದು ಮಂತಿಗೆ ಬೇಕಾಗಿದ್ದ ಸ್ಯಾಲ್ರಿ 35,000 ಒಂದು ದಿನದಲ್ಲಿ ದುಡಿತಾ ಇದ್ದೀನಿ, ಇದಕ್ಕಿಂತ ಬೇರೆ ನಂಗೇನು ಬೇಡ. ನಂಗೆ ಆ್ಯಕ್ಚುಲಿ ಆಸೆ ಇತ್ತು, ಸಿನಿಮಾದಲ್ಲಿ ಹೀರೋಯಿನ್ ಆಗಬೇಕು, ಮಿಂಚಬೇಕು, ಒಳ್ಳೆ ಸ್ಟಾರ್ ಆಗಬೇಕು, ಆ ಆಸೆ ಇತ್ತು ಸರ್. ಯಾವಾಗ ದೇವರು ನಿಂದು ಇದೆಲ್ಲ ರೂಟು ಹಿಂಗೆ ಹೋಗ್ಬೇಕು ಅಂತ ಎತ್ತಿ ಬಿಟ್ಬಿಡ್ತಾನೋ ಆ ಫ್ಲೋ ಅಲ್ಲಿ ಹೋಗ್ಬೇಕು ಅನ್ನೋದು ನನ್ನ ಒಂದು. ಇಂಜಿನಿಯರಿಂಗ್ ಯಾವ ಕಾಲೇಜ್ ನಿಮ್ದು? GMIT ಕಾಲೇಜ್. GMIT ಕಾಲೇಜ್ ಇಂಜಿನಿಯರಿಂಗ್. ಓಕೆ, ಅದು ಮುಗಿದ ಮೇಲೆ ಲೈಫ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ತೆಗೆದುಕೊಳ್ಳುತ್ತೆ ಎಲ್ಲರಿಗೂ ಕೂಡ. ಬಿಕಾಸ್ ನೆಕ್ಸ್ಟ್ ಕೆರಿಯರ್ ಏನು ಅಂತ ಡಿಸೈಡ್ ಮಾಡೋದೇ ಅವಾಗ. ಹೌದು. ವಾಟ್ಸ್ ಅ ಥಾಟ್ ನಿಮ್ಮ ಮನಸ್ಸಲ್ಲಿ ಏನಿತ್ತು ಅವಾಗ? ನನ್ನ ಮನಸ್ಸಲ್ಲಿ ನಾನು ಸೀರಿಯಲ್ಗೆ ಹೋಗ್ಬೇಕು, ಸಿನಿಮಾಗೆ ಹೋಗ್ಬೇಕು, ಸ್ಟಾರ್ ಆಗಬೇಕು ಅಂತಿತ್ತು. ಬಟ್ ಆದ್ರೆ ಆ ಟೈಮಲ್ಲೇ ನನಗೆ ದೇವರು ಈ ರೂಟ್ ನಿಂದಲ್ಲ ಅಂತ ಹೇಳ್ದ. ಯಾಕಂದ್ರೆ ಇನ್ನೇನು ಲಾಸ್ಟ್ ಇಯರ್ ಎಕ್ಸಾಮ್ ಬರೀಬೇಕಿತ್ತು ನಾನು, 8th ಸೆಮಿಸ್ಟರ್. ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗ್ಬಿಡ್ತು. ಯು ಕ್ಯಾನ್ ಸಿ ದಿಸ್ ಮಾರ್ಕ್, ಇಲ್ಲಿ ಮಾರ್ಕ್ ಇದೆ ನಂಗೊಂದು, ಇಲ್ಲಿ ಮತ್ತೆ ಇಲ್ಲೊಂದು ಮಾರ್ಕ್ ಇದೆ. ಹೌದು, ಅದು ಈಗ ಇಷ್ಟುದ್ದ ಇದೆ, ಇಲ್ಲಿಂದ ಇಲ್ಲಿವರೆಗೂ. ಆ ಟೈಮ್ ಹೆಂಗಿತ್ತು ಅಂತ ಅಂದ್ರೆ, ಇನ್ನೇನ್ ಔಟ್ಪುಟ್ ಆಗ್ಬೇಕು, ಸಕ್ಕತ್ತಾಗಿ ಬಂದು ಇಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲೋ ಆಡಿಷನ್ ಕೊಟ್ಕೊಂಡು ನಾನೊಂದು ಇದು ಸೀರಿಯಲ್ಗೆ ಸೇರ್ಕೋತೀನಿ ಅಂತ ಅನ್ಕೋತಿದ್ದೆ. ಬಟ್ ಏನಾಯ್ತು, ಅವತ್ತು ನಾನು ಮನೆಯಿಂದ ಹೊರಡ್ಬೇಕಾದ್ರೆ ನಮ್ಮಮ್ಮ ಹೇಳಿದ್ರು, ಹೆಲ್ಮೆಟ್ ಹಾಕೊಂಡ್ ಹೋಗು, ಬರೀ ಫ್ಯಾಷನ್ ಅದನ್ನ ತೋರ್ಸೋದೇ ಜೀವನ ಅಲ್ಲ, ಹೆಲ್ಮೆಟ್ ಹಾಕು, ಅದು ನಿಂಗೆ ಪ್ರೊಟೆಕ್ಟ್ ಮಾಡುತ್ತೆ. ಊಟ ಮಾಡ್ಸಿದ್ಮೇಲೆ ಹೆಲ್ಮೆಟ್ ಕೊಟ್ಟಿರೋದನ್ನ ಬೇಡ ಅಂತ ಹೇಳೋದೆ. ಹೇಳೋಗಿ ಹಾಫ್ ಅನ್ ಅವರಿಗೆ ಮನೇಲಿ ಕಾಲ್ ಬಂದಿದೆ, ನಿಮ್ ಮಗಳಿಗೆ ಆಕ್ಸಿಡೆಂಟ್ ಆಗಿದೆ, ಶಿ ಈಸ್ ನೋ ಮೋರ್. ಯಾಕಂದ್ರೆ ನಾನು ಬ್ಲೂಟೂತ್ ಯೂಸ್ ಮಾಡ್ತಾ ಇದ್ದೆ, ಕಾಲಲ್ಲಿ ಇದ್ದೆ ನಾನು. ಏನಾಯ್ತು, ಸ್ಕೂಟಿ ಓಡಿಸ್ಕೊಂಡು, ಅಪ್ಪ ಸ್ಕೂಟಿ ಬೇಡ ಅಂತ ಹೇಳಿದ್ರು, ನನಗೆ ಸ್ಕೂಟಿ ಬೇಕೇ ಬೇಕು, ನನ್ನ ಫ್ರೆಂಡ್ಸ್ ಹತ್ರ ಇದೆ ಸ್ಕೂಟಿ ಬೇಕು, ಸ್ಕೂಟಿ ತಕ್ಕೊಡ್ಸ್ಕೊಂಡೆ. ಅದಾದ್ಮೇಲೆ ಏನಾಯ್ತು, ಹೋಗುವಾಗ ಸ್ಪೀಡಲ್ಲಿ ಇದ್ದೆ, ನಾನೊಂದು 80 ಕಿಲೋಮೀಟರ್ ಸ್ಪೀಡಲ್ಲಿ ಇದ್ದೆ. ಸೊ ಮರಳಿರುವಾಗ ಸ್ಕಿಡ್ ಆಗ್ಬಿಟ್ಟು ಕರೆಂಟಿನ ಕಂಬಕ್ಕೆ ನಾನೇ ಹೋಗಿ ಹೊಡೆದಿದ್ದೆ. ಅದು ಹೊಡೆದಿದ್ದು ಒಂದೇ ನಂಗೆ ನೆನಪಿರೋದು, ಅದು ಬಿಟ್ಟು ಇನ್ನೇನೂ ಇಲ್ಲ. ಇನ್ನೇನು ಈ ಕಣ್ಣು ಹೋಗ್ಬೇಕಿತ್ತು. ನೀವು ಅಬ್ಸರ್ವ್ ಮಾಡ್ಬೋದು, ಈಗ ಒಂದ್ ಕಣ್ಣು ನಂದು ಮೀಡಿಯಂ ಆಗಿದೆ, ಇನ್ನೊಂದ್ ಕಣ್ಣು ಸ್ವಲ್ಪ ಚಿಕ್ಕದಾಗ ಅನ್ಸುತ್ತೆ. ಯು ಕ್ಯಾನ್ ಸಿ ದಟ್. ತುಂಬಾ ಮೈನ್ಯೂಟ್ ಆಗಿ ಅಬ್ಸರ್ವ್ ಮಾಡಿದ್ರೆ, ಅಂದ್ರೆ ಕಣ್ಣೋಡ್ ಮಾತಾಡ್ತಿದೀನಿ, ಬಟ್ ಆದ್ರೆ ಇವಾಗ ತುಂಬಾ ಡೆಪ್ತ್ ಅಲ್ಲಿ ನೋಡ್ತಾ ಇದೀನಿ, ಹೌದಲ್ವಾ ಅನ್ಸ್ತಾ ಇದೆ. ಮತ್ತೆ ಈ ಮಾರ್ಕ್ ನಿಮಗೆ ಮುಗ ಮೇಲೆ ಇವಾಗ ಗಮನಿಸ್ತಾ ಇದೀನಿ, ಅದ್ರ ತಕ್ಷಣ ಗೊತ್ತಾಗಲ್ಲ. ಸೊ ಹಂಗಾಯ್ತು. ಹಂಗಾದ ತಕ್ಷಣ ಏನಾಯ್ತು, ಕಾಲೇಜಲ್ಲೆಲ್ಲ ನ್ಯೂಸ್ ಸ್ಪ್ರೆಡ್ ಆಗ್ಬಿಡ್ತು. ಇದಿಷ್ಟು ಓಪನ್ ಆಗಿದ್ಯಾ? ಇದಿಷ್ಟು ಓಪನ್ ಆಗಿತ್ತು. ಇದಿಷ್ಟು ಓಪನ್ ಆಗಿರೋದನ್ನ ಸರ್ಜರಿ ಮಾಡಿಸಿ, ನಮ್ ದಾವಣಗೆರೆಯಲ್ಲಿ ಸರ್ಜರಿ ಮಾಡಿಸಿ ರೆಡಿ ಮಾಡಿಸಿದ್ರು. ದೆನ್ ದಿಸ್ ವಾಸ್ ಆಲ್ಸೋ ಓಕೆ. ಏನೋ ಕಾಲೇಜ್ ಸ್ಟೋರಿ ಹೇಳಿದ್ರೆ, ಸೊ ಏನಾಯ್ತು, ಇಡೀ ಕಾಲೇಜಿಗೆ ಸ್ಪ್ರೆಡ್ ಆಯ್ತು. ಈಗಲೂ ನನ್ನ ಹತ್ರ ಆಕ್ಸಿಡೆಂಟ್ ಫೋಟೋ ಇದೆ, ಇಫ್ ಯು ವಾಂಟ್ ಐ ಕ್ಯಾನ್ ಶೋ ದಟ್. ಏನಂತ ಅಂದ್ರೆ, ಎಲ್ಲಾ ಕಡೆಗೂ ಎಲ್ಲಾ ಬ್ರಾಂಚಸ್ಗೂ ವಿದ್ಯಾಂಗ್ ಆಕ್ಸಿಡೆಂಟ್ ಆಗಿದೆ. ವಿದ್ಯಾ ಅಂದ್ರೆ ಒಂದ್ ನೇಮ್ ಇತ್ತು ಕಾಲೇಜಲ್ಲಿ, ವಿದ್ಯಾಂಗ್ ಆಕ್ಸಿಡೆಂಟ್ ಆಗಿದೆ, ವಿದ್ಯಾ ಏನಿಲ್ಲ ಹೇಳಿ ಎಲ್ರು. ಸೊ ಅವಾಗ ಏನಾಯ್ತು, ನನ್ನ ಕಸಿನ್ ಕೂಡ ನನ್ನ ಜೊತೆಗೆ ಓದ್ತಾ ಇದ್ಲು. ನಂಗೆ ಏನಾಗಿದೆ ಗೊತ್ತಿಲ್ಲ, ನಮ್ಮ ತಂದೆ ತಾಯಿಗೆ ಮೆಸೇಜ್ ರೀಚ್ ಆಗೋದು ಒಂದು ಸ್ವಲ್ಪ ಲೇಟ್ ಆಗ್ಬಿಟ್ಟಿದೆ, ವಿದ್ಯಾಂಗ್ ಹಿಂಗೆ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಗೊತ್ತಿರೋಂಥ ಫ್ರೆಂಡ್ಸ್ಗಳು ಎಲ್ಲರೂ ಬಂದಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಎಲ್ಲರೂ ಏನು ಅನ್ಕೊಂಡಿದ್ದಾರೆ, ತುಂಬ ಬ್ಲೀಡ್ ಆಗಿತ್ತು, ನನಗೆ ರಕ್ತ ತುಂಬಾನೇ ಹರಿದೋಗಿತ್ತು. ಸೊ ತಲೆಗೆಲ್ಲ ಹೊಡ್ತಾ ಬಿದ್ದಿದೆ, ಏನೋ ಅನ್ಕಾನ್ಶಿಯಸ್ ಆಗಿದ್ದಾಳೆ ಅಂತ ಅನ್ಕೊಂಡಿದ್ರು. ಯಾವಾಗ ಎಲ್ಲರೂ ಫೋನ್ ಮಾಡಿ ಕರ್ಸೋ ಅಷ್ಟೊತ್ತಿಗೆ, ನಮ್ಮ ತಂದೆಯವ್ರು ಬರೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಗೊತ್ತಾಗಿ ಆಂಬುಲೆನ್ಸಲ್ಲಿ ಕರ್ಸ್ಬಿಟ್ಟು ನನ್ನ ಹಾಕೊಂಡು ಹೋಗ್ಬಿಟ್ರು. ಹೋದ್ಮೇಲೆ ಏನಾಯ್ತು, ನಮ್ಮಪ್ಪ ಸ್ಪಾಟಿಗೆ ಬಂದಿದ್ದಾರೆ. ಅವ್ರು ಹೋಗೋದಕ್ಕೂ ನಮ್ಮಪ್ಪ ಸ್ಪಾಟಿಗೆ ಬಂದಿದ್ದಾರೆ. ನಮ್ಮಮ್ಮ ಅಂತೂ ಟು ಬಿ ಫ್ರ್ಯಾಂಕ್ ಸರ್ ತುಂಬಾ ಮುಗ್ದೆ. ಅವ್ರಿಗೆ ಮನೇಲಿ ಅಡುಗೆ ಮಾಡೋದು, ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಬಿಟ್ರೆ ಏನೂ ಗೊತ್ತಿಲ್ಲ, ಅಷ್ಟು ಮುಗ್ದೆ ಅವರು. ಬಂದು ನೋಡಿದ್ದಾರೆ, ಅವ್ರಿಗಂತೂ ಫುಲ್ ಶಾಕ್ ಆಗೋಗಿದೆ. ಶಿ ವಿಲ್ ನಾಟ್ ಎಕ್ಸ್ಪ್ರೆಸ್ ಅಟ್ ಅ ಟೈಮ್. ಆ ಟೈಮಲ್ಲಿ ಎಕ್ಸ್ಪ್ರೆಸ್ ಮಾಡಲ್ಲ. ನಮ್ಮಪ್ಪ ನೋಡಿದವರು ಬಿದ್ದು ಉಲ್ಡಾಡಿದ್ದಾರೆ, ಮಣ್ಣು ಮೇಲೆಲ್ಲ ಉಲ್ಡಾಡಿದ್ದಾರೆ. ಪೊಲೀಸವರೆಲ್ಲ ಬಂದಿರೋ ಅಷ್ಟರಲ್ಲಿ ಕೇಸ್ ಆಗಿತ್ತು. ಸೊ ಅವ್ರಾಗೆ ಹೋಗಿ ಹೊಡ್ಕೊಂಡಿರೋದು ಅಂತಂದಿಲ್ಲ, ಹೊರಟೋಗಿದ್ದಾಳೆ ಆಲ್ಮೋಸ್ಟ್. ಸೊ ಸರ್ ಅಲ್ಲಿ ಬ್ಲಡ್ ಬಂದಿರೋದೆಲ್ಲ ನೋಡಿದ್ರೆ ಆಮೇಲೆ ಹಂಗಾಗಿತ್ತು. ಇದು ಇಲ್ಲೂ ಓಪನ್ ಆಗಿತ್ತು. ಇದನ್ನ ಜಾಯಿಂಟ್ ಮಾಡಿದಾರೆ ಆ ಡಾಕ್ಟರ್ ಯಾರೋ ಗೊತ್ತಿಲ್ಲ. ಇದಿಷ್ಟು ಓಪನ್ ಆಗಿದೆ, ಇದಿಷ್ಟು ಓಪನ್ ಆಗಿ ಇದಿಷ್ಟು ಓಪನ್ ಆಗಿತ್ತು. ಆ ಪುಣ್ಯಾತ್ಮರು ಡಾಕ್ಟ್ರು ಯಾರೋ ಲೇಡಿ ಡಾಕ್ಟರೇ ಮಾಡಿದ್ದು. ಇಷ್ಟು ಫಿನಿಶಿಂಗ್ ಕೊಡೋದಕ್ಕೆ ಅವರೇ ಕಾರಣ. ಸೊ ಆ ಸ್ಪಾಟಲ್ಲಿ ಬಂದು ನೋಡಿದಾಗ ನಮ್ಮಪ್ಪಂಗೇನು, ನನ್ನ ಮಗಳು ಓದ್ಲು, ಇಲ್ಲ ಇನ್ನಿಲ್ಲ ಅಂತ ನಮ್ಮಪ್ಪ ಹೆಂಗ್ ಬಿದ್ದು ಉಳ್ಳಾಡಿದ್ದಾರೆ ಅಂದ್ರೆ, ಆ ಸಿಚುವೇಶನ್ನ ನಂಗೆ ಇವಾಗ್ಲೂ ಅನ್ಸುತ್ತೆ, ನನಗೋಸ್ಕರ ಇಡೀ ಪ್ರಪಂಚದಲ್ಲಿ ಯಾರೋ ಒಬ್ರು ಇದ್ದಾರೆ ಅಂದ್ರೆ ನಮ್ಮಪ್ಪ ಮಾತ್ರ. ಅದ್ ಎಂಥ ಸಿಚುವೇಶನ್ನೇ ಇರಲಿ, ಇಡೀ ಫ್ಯಾಮಿಲಿ ನನ್ನ ಇವಾಗ ನೋಡಿ, ನಾನು ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಂದು ಇದು ಮಾಡ್ತಿರೋದು, ನನ್ನ ಫ್ಯಾಮಿಲಿ ಅಂದರೆ ನಮ್ಮ ಅಪ್ಪಾಜಿ, ನಮ್ಮ ತಂಗಿಯವರು ಅಥವಾ ಅಣ್ಣಂದ್ರು, ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ಯಾಕಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಈ ಥರ ಇಂಡಸ್ಟ್ರಿಗೆ ಬಂದಿಲ್ಲ ಅಥವಾ ಈ ಥರ ವಿಡಿಯೋಸ್ ಮಾಡಲ್ಲ, ಎಂಥದ್ದು ಇಲ್ಲ. ನಾನು ಒಬ್ಬಳೇ ಬಂದಿರೋದು.
ಸ್ಟಿಲ್ ಎಲ್ಲರೂ ನನ್ನನ್ನು ಅಪೋಸ್ ಮಾಡ್ತಾರೆ, ಬಟ್ ನನ್ನ ತಂದೆ ನನ್ನ ಮೇಲೆ ಹಿಡ್ಕೊಂಡು ನೋಡ್ತಾರೆ. ಇಡೀ ಪ್ರಪಂಚದಲ್ಲಿ ನನಗೋಸ್ಕರ ಒಂದು ಏಕೈಕ ಜೀವ ಇದೆ ಅಂದ್ರೆ ನನ್ನ ತಂದೆ ಸರ್. ಯಾವಾಗ್ಲೂ ನಾನು ಋಣಿಯಾಗಿರ್ತೀನಿ. ಅವತ್ತು ಆಗಿದ್ದ ಸಿಚುವೇಶನ್ ನೋಡಿ ಹಾಸ್ಪಿಟ್ಲಿಗೂ ಬರಕ್ ರೆಡಿ ಇಲ್ಲ ನಮ್ಮಪ್ಪ. ಹೋಗಿದ್ದಾಳೆ, ನನಗೆ ಅವಳ ಮುಖ ನೋಡಕ್ ಇಷ್ಟ ಇಲ್ಲ, ಯಾಕೆ ಕರ್ಕೊಂಡು ಹೋಗ್ತೀರಾ, ಹಂಗಿತ್ತು ಅವ್ರ ಮಾತು. ನಂಗೆ ಎಚ್ಚರನೇ ಇಲ್ಲ. 10 days ಬೇಕಾಯ್ತು ಸರ್ ನಂಗೆ ಗ್ಲುಕೋಸ್ ಹಾಕಿ. ಸೊ ಎದ್ರಲ್ಲಿ ICU ಇಟ್ಟಿದ್ರು ಅಂತ ಅನ್ಸುತ್ತೆ. ಬಂದೇ ಇಲ್ಲ. ಆಮೇಲೆ ಹೊರಟೋಗಿದ್ದಾಳೆ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಅಲ್ಲಿಂದ ಬ್ಲಡ್ ಸಿಚುವೇಶನ್, ಗಾಡಿ ಫುಲ್ ಡ್ಯಾಮೇಜ್, ಗಾಡಿ ಫ್ರಂಟ್ ಪೋರ್ಷನ್ ಏನೂ ಇರ್ಲಿಲ್ಲ. ಆಮೇಲೆ ಅಲ್ಲಿ ಸುತ್ತಮುತ್ತ ಇರೋರು ಹೇಳ್ಬಿಟ್ಟಿದ್ದಾರೆ, ಇಲ್ಲ ಸರ್ ತುಂಬಾ ಹೊಡೆತ ಬಿದ್ದಿದೆ, ನೋಡ್ಬೇಕು ಏನಾಗಿದೆ ಅಂತ, ಹಾಸ್ಪಿಟ್ಲಿಗೆ ಹೋಗಿ ನೀವು. ಆಮೇಲೆ ಹೆಂಗೋ ಕಾರಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ರು ನಮ್ಮಪ್ಪನ. ನಮ್ಮ ಅಜ್ಜಿ ನಮ್ಮ ಅಪ್ಪಂಗೆ ನಾನಂದ್ರೆ ತುಂಬಾ ಇಷ್ಟ. ನಮ್ಮಮ್ಮ ಸಮಾಧಾನ ಮಾಡಿದ್ದಾರೆ, ಏನಾಗಿರಲ್ಲ ಬಿಡಿ, ತಲೆ ಕೆಡ್ಸ್ಕೋಬೇಡಿ ಅಂತೇಳಿ. ಹಾಸ್ಪಿಟ್ಲಲ್ಲಿ ಬಂದಿದ್ದಾರೆ. ನನ್ನ ಸಿಚುವೇಶನ್ ನೋಡಿ ಒಳಗಡೆನೂ ಬಂದಿಲ್ಲ, ಅವ್ರು ICU ಒಳಗಡೆ ಬಂದೇ ಇಲ್ಲ. ನಮ್ಮಪ್ಪ ಫುಲ್ ಕವರ್ ಮಾಡಿದ್ದಾರೆ. ಇಲ್ಲಿಷ್ಟು ಕೂದಲು ಕಟ್ ಮಾಡಿದ್ರು, ಇವಾಗ ಫುಲ್ ಗ್ರೋತ್ ಆಗಿದೆ. ಸೊ ಇದು ಫುಲ್ ಹಿಂಗ್ ಬ್ಯಾಂಡೇಜ್ ಹಾಕಿದ್ರು, ಇಲ್ಲಿ ಫುಲ್ ಹಿಂಗ್ ಬ್ಯಾಂಡೇಜ್ ಹಾಕಿದ್ರು. ಒಂಥರ ಇವಾಗ ಡೆಡ್ ಬಾಡಿಗೆ ಬ್ಯಾಂಡೇಜ್ ಹಾಕಿದ್ರೆ ಹೆಂಗ್ ಕಾಣಿಸುತ್ತೋ ಹಂಗೆ ಕಾಣಿಸ್ತಾ ಇದ್ನಂತೆ, ಹಂಗಾಗಿತ್ತು. ಸೊ ಆಮೇಲೆ ಬಂದರು. ನಂಗೇನು ಎಚ್ಚರನೇ ಇಲ್ಲ ಸರ್. ನನ್ನ ಕಾಲೇಜ್ ಮೇಟ್ಸ್ ಬಂದು ಮಾತಾಡ್ಸಿರೋದು, ಎಲ್ಲರೂ ಬಂದು ಮಾತಾಡ್ಸಿರೋದು, ಯಾರಾದರೂ ಬಂದು ಮಾತಾಡ್ಸಿದ್ರೆ ಹೌದಾ ಹಿಂಗಿತ್ತು ನನ್ನ ಸಿಚುಯೇಷನ್. ಇನ್ನೇನು ಒಂದು 8 ತಿಂಗಳು ಕಳೆದಿದ್ರೆ ನನ್ನದು ಇಂಜಿನಿಯರಿಂಗ್ ಮುಗೀತಿತ್ತು. ಬೆಂಗಳೂರಿಗೆ ಒಳ್ಳೆ ಚಿಟ್ಟೆ ಥರ ಬಂದು ಹಾರ್ಕೊಂಡು ಕೂರ್ಬೇಕು ಅಂದ್ಕೊಂಡಿದ್ದೆ, ಹಂಗಾಗೋಯ್ತು. ನಾವೇನೇನೋ ಅನ್ಕೋತೀವಿ ಬದುಕಲ್ಲಿ, ಅನ್ಕೊಂಡಂಗೆ ಏನೂ ಆಗಲ್ಲ ಅಂತಾರೆ. ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು 2 ಉಂಟು ಬಾಳಲತೆಯಲಿ, ನಿರಾಸೆತಕೆ ದುರಾಸೆತಕೆ ಅದೇನೆ ಬಂದರು ಅವನ ಕಾಣಿಕೆ. ನಾವು ಸಾಮಾನ್ಯವಾಗಿ ಈ ಹುಡುಗಿ ಹಿಂಗ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ಈ ಹುಡುಗಿ ಹಿಂಗಿದ್ದಾರೆ ಅಂತೆಲ್ಲ ಅಂದ್ಬಿಡ್ತೀವಿ. ನನ್ನ ಪ್ರಕಾರ ಸತ್ತು ಬದುಕಿದ್ದಾರೆ 100%. ಇದಕ್ಕೂ ಮುಂಚೆ ಒಂದ್ಸಲ ಶಾಲಿನಿ ಮ್ಯಾಮ್ ಅವ್ರ ಜೊತೆ ಒಂದು ಶೋ ಅಲ್ಲಿ ಕಾಣಿಸ್ಕೊಂಡಿದ್ದೆ. ಅವಾಗೂ ಅಷ್ಟೇ ಮೇ ಬಿ ಅದು ಫೋಟೋ ಡಿಸ್ಪ್ಲೇ ಮಾಡಿದ್ರು ಅನ್ಸುತ್ತೆ ನಂಗೆ ನೆನಪಿದ್ದಂಗೆ. ನಮ್ಮಪ್ಪ ಹತ್ಬಿಟ್ರು ಅಲ್ಲೇ ಸ್ಟೇಜಲ್ಲಿ, ದಯವಿಟ್ಟು ತೋರಿಸ್ಬೇಡಿ ಆ ಫೋಟೋನ ಅಂತ. ನೋಡ್ತೀರಾ ಯಾರಾದರೂ ಅಂದರೆ ಖಂಡಿತ ತೋರಿಸ್ತೀನಿ ಸರ್. ಹಂಗಾಗಿತ್ತು ನನ್ನ ಸಿಚುವೇಶನ್. ಬಟ್ ಅವಾಗ ಹಾಸಿಗೆ ಮೇಲಿದ್ದಾಗ, ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾಗ, ವಾಟ್ ವಾಸ್ ದ ಥಾಟ್ ಇನ್ ಯುವರ್ ಮೈಂಡ್? ಅವಾಗ ನಂಗೇನು ಎಚ್ಚರ ಇರಲಿಲ್ಲ. ಬಟ್ ಯಾವಾಗ ಕಾನ್ಶಿಯಸ್ ಬಂತಲ್ಲ, ಕಾನ್ಶಿಯಸ್ ಬಂದಿದ್ದು ಒಂದು 10th ಡೇಗೆ ಇರಬೇಕು ಅನ್ಸುತ್ತೆ. ಪೂರ್ತಿ ನಮ್ಮ ಚಿಕ್ಕಮ್ಮನೆ ನನ್ನ ನೋಡ್ಕೊಂಡಿದ್ದು. ನಮ್ಮ ಅಮ್ಮಂಗೆ ಹಾಸ್ಪಿಟ್ಲಲ್ಲಿ ಇರೋ ಧೈರ್ಯ ಇರಲಿಲ್ಲ. ನಮ್ಮ ಚಿಕ್ಕಮ್ಮನೆ ಇದ್ದು ನೈಟ್ ಎಲ್ಲ ನೋಡಿಕೊಂಡು. ಸೊ ನೆಕ್ಸ್ಟ್ ನನಗೆ ಡಿಸ್ಚಾರ್ಜ್ ಮಾಡೋ ಟೈಮಲ್ಲಿ ಬ್ಯಾಂಡೇಜ್ ಎಲ್ಲ ತೆಗಿಬೇಕಿತ್ತು. ಆ ಬ್ಯಾಂಡೇಜ್ ತೆಗಿವಾಗ ಮಿರರ್ ಮುಂದೆ ಕೂರಿಸಿದ್ರು ಹಾಸ್ಪಿಟಲಲ್ಲಿ. ಒಂದು ಕಡೆ ಅಪ್ಪಾಜಿ, ಇನ್ನೊಂದು ಕಡೆ ಅಮ್ಮ, ಈ ಕಡೆ ಡಾಕ್ಟರ್ ಹೇಳಿದ್ರು, ಬ್ಯಾಂಡೇಜ್ ಎಲ್ಲ ಓಪನ್ ಮಾಡ್ತಾ ಇದ್ದೀವಿ, ನೀನೇ ನೋಡ್ಕೊಂಡು ಹೆದರಬಾರ್ದು. ಯಾಕಂದರೆ ನೀನು ಇಲ್ಲಿ ಗೆದ್ದು ಬಂದಿರೋದೇ ಗ್ರೇಟು. ಮೇ ಬಿ ನೀನು ಉಳ್ಕೊಂಡಿಲ್ಲ ಅನ್ನೋ ಹಂಗೆ ನಿನ್ನ ಸಿಚುವೇಶನ್ ಇತ್ತು. ಎಷ್ಟು ಸಾಧ್ಯ ನಮ್ಮ ಎಫರ್ಟ್ ಹಾಕಿ ನಾವು ಅಷ್ಟು ಕರೆಕ್ಷನ್ಸ್ ಮಾಡಿದ್ದೀವಿ. ನೀನು ನೋಡಿಕೊಂಡು ನೀನು ಅಳೋದು ಅಥವಾ ನೀನೇನೋ ಇದು ಮಾಡ್ಕೊಳ್ಳೋದು ಆ ಥರ ಮೈಂಡ್ಸೆಟ್ ಇರಬಾರ್ದು. ಪಾಸಿಟಿವ್ ಆಗಿ ತೊಗೋಬೇಕು. ಇದು ಹಿಂಗೆ ಇರಲ್ಲ, ಚೇಂಜ್ ಆಗುತ್ತೆ ಅಂತ. ಅದು ಒಂದೊಂದು ಇದನ್ನು ಬ್ಯಾಂಡೇಜ್ನು ರಿಮೂವ್ ಮಾಡ್ಬೇಕಾದ್ರೆ ಸರ್ ನನಗಿಂತ ಕುತೂಹಲ ನಮ್ಮ ಅಪ್ಪಾಜಿಗಿತ್ತು. ಏನಾಗೋಗಿದೆನೋ ಮುಖ, ಹೆಂಗಾಗೋಗಿದೆನೋ. ಸ್ಟಾರ್ಟಿಂಗಲ್ಲೆಲ್ಲ ನನಗೆ ಅಕ್ಕಪಕ್ಕ ಮನೆ ಹತ್ರ ಎಲ್ಲ ಏನು ರೌಡಿಸಮ್ ಮಾಡ್ತೀಯಾ, ಇದ್ಯಾಕೆ ಹಿಂಗೆ ಯಾರ ಹತ್ರ ಕುರುಪ್ ಹಾಕ್ಸ್ಕೊಂಡ್ಬಿಟ್ಟಿದೆಯಲ್ಲ ಅಂತ ಅನ್ನೋರು. ಹಂಗಿತ್ತು ಇಷ್ಟು ಮಾರ್ಕು. ಬಟ್ ಇವಾಗ ಅದು ಹೋಗ್ತಾ ಇದೆ. ಹಂಗಿತ್ತು ಸರ್. ತೆಗೆದ ತಕ್ಷಣ ಫುಲ್ ಓಪನ್ ಮಾಡಿದ್ಮೇಲೆ ಅಲ್ಲಿ ಆಸ್ಪತ್ರೆಯಲ್ಲಿ ಫುಲ್ ಹತ್ತುಬಿಟ್ಟಿದ್ದೀನಿ ಸರ್. ಫುಲ್ ಹತ್ತುಬಿಟ್ಟಿದ್ದೀನಿ. ಇಲ್ಲ ನನಗೆ ಇರೋಕ್ಕೆ ಇಷ್ಟ ಇಲ್ಲ, ಬೇಡ, ಇದೆಲ್ಲ ಕರೆಕ್ಷನ್ ಆಗಲ್ಲ ಅಂತ. ನನಗೆ ತುಂಬ ಚೆನ್ನಾಗಿ ಬಟ್ಟೆ ಹಾಕೋಬೇಕು, ರೆಡಿ ಆಗಬೇಕು, ಅದೊಂಥರ ಆಸೆ. ಹೊಸ ಬಟ್ಟೆಗಳು ಹಾಕೋಬೇಕು. ನನಗೆ ಜೀವನದಲ್ಲಿ ದುಡ್ಡು ಮಾಡಬೇಕು ಅಥವಾ ಗೋಲ್ಡು ಪ್ರಾಪರ್ಟಿ ಆ ಥರ ಇಲ್ಲ. ಹೊಸ ಬಟ್ಟೆ ಹಾಕೋಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ನನ್ನ ಆಸೆ. ದೇವ್ರು ಹೆಂಗೆ ಮಾಡ್ಬಿಟ್ನಲ್ಲ ನನಗೆ ಅಂತ ಅನಿಸ್ಬಿಡ್ತು ಸರ್. ಇದಕ್ಕಿಂತ ಮುಂಚೆ ಇದ್ರಲ್ಲ ವಿದ್ಯಾ, ಅದು ಇನ್ನೂ ತುಂಬ ಚೆನ್ನಾಗಿದ್ರ? ನಂಗೆ ಗೊತ್ತಿಲ್ಲ, ಕೇಳ್ತಾ ಇದ್ದೀನಿ. ಇದ್ದೆ ಸರ್, ಚೆನ್ನಾಗಿದೆ. ಈಗಲೂ ಚೆನ್ನಾಗಿದ್ದೀರಾ? ಬಟ್ ಆದರೂ ಒಂದೊಂದ್ಸಲ ಕಾಡುತ್ತೆ ಸರ್. ಎಷ್ಟೊಂದ್ಸಲ ಅನ್ಕೋತೀನಿ ಇದನ್ನ ಇನ್ನೂ ಸ್ವಲ್ಪ ಕರೆಕ್ಷನ್ ಮಾಡಿಸ್ಬೋದಾ. ಕೆಲವೊಬ್ಬೊಬ್ರು ಕಮೆಂಟ್ ಹಾಕುವಾಗ ಅನ್ಸುತ್ತೆ, ಬಿಡು ಎಲ್ರಿಗೂ ನಮ್ಮ ಪಾಸ್ಟ್ ಏನು ಅಂತ ಗೊತ್ತಿರಲ್ವಲ್ಲ, ಎಲ್ಲರ ಹತ್ರ ನಾವೆಲ್ಲದನ್ನೂ ಹೇಳ್ಕೊಳಕ್ಕಾಗಲ್ವಲ್ಲ ಅಂತ ಮೂವ್ ಆಗ್ತಿದ್ದೀನಿ ಅಷ್ಟೇ. ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಸರ್ಜರಿ ಆಗಿರೋದು? ಅದು ಪ್ಲಾಸ್ಟಿಕ್ ಸರ್ಜರಿನ ಅಥವಾ ಹೆಂಗೋ ಗೊತ್ತಿಲ್ಲ ನನಗೆ. ಬಟ್ ಇಲ್ಲಿ ಥ್ರೆಡ್ ಹಾಕಿ ಜಾಯಿನ್ ಮಾಡಿರೋದಂತೆ, ಇಲ್ಲಿ ಮತ್ತೆ ಇಲ್ಲಿ. ಎಕ್ಸಾಕ್ಟ್ ಆಗಿ ಏನು ಟ್ರೀಟ್ಮೆಂಟ್ ಮಾಡಿದರೆ ಗೊತ್ತಿಲ್ಲ. 11 ದಿನ ಆದ್ಮೇಲೆ ಕಾನ್ಶಿಯಸ್ ಬಂತು. ಎಲ್ಲರೂ ಬಂದು ನಿಮ್ಮನ್ನ ಭೇಟಿ ಮಾಡ್ತಿದ್ರು. ಅವ್ರು ಹಲೋ ಹೇಳಿ ಹುಷಾರಮ್ಮ ಅಂತ ಹೇಳ್ತಾರೆ. ಬಟ್ ನಿಮ್ಮ ಮನ್ಸಲ್ಲಿ ಏನು ಓಡ್ತಿತ್ತಾಗ?
ಬಿಕಾಸ್ ಅಷ್ಟೊಂದು ಮಹತ್ವಾಕಾಂಕ್ಷೆ ಇತ್ತಲ್ಲ, ಬೆಂಗಳೂರಿಗೆ ಹೋಗಿ ದುಡ್ದು ನಾನು ಖುಷಿಯಾಗಿರ್ಬೇಕು ಅನ್ನೋದಿತ್ತಲ್ಲ. ಅಂಡ್ ಯುವರ್ ಆನ್ ಬೆಡ್ ನೌ. ವಾಟ್ ವಾಸ್ ದ ಥಾಟ್ ಇನ್ ಯುವರ್ ಮೈಂಡ್? ಅಂದ್ರೆ ನಂಗೆ ಇನ್ನೊಂದು ಆ ದೇವ್ರು ಕೊಟ್ಟಿರೋ ಒಂದು ಗಟ್ಟಿ ಇದೋ ಏನೋ ಗೊತ್ತಿಲ್ಲ ಸರ್. ನನಗೆ ಎಲ್ಲಾದ್ರೂ ಬಿದ್ದೆ ಅಥವಾ ನಾನು ಸೋತೆ, ನನ್ನೆಲ್ಲ ಹಿಡ್ದೆ ಅಂದ್ರೂ ಕೂಡ ಇನ್ನ ಮುಂದಕ್ಕೆ ಏನೋ ಒಂದು ಆಗುತ್ತೆ, ಅದಕ್ಕೋಸ್ಕರ ನಿನಗೆ ಈ ಪರಿಸ್ಥಿತಿ ಬಂದಿದೆ, ಏನೋ ಎದುರ್ಬೇಡ, ದೇವ್ರಿದ್ದಾನೆ. ನಿಮ್ಗೆ ಅನ್ಸುತ್ತೆ? ನಂಗೆ ಅನ್ಸುತ್ತೆ. ನೀವು ಕುಗ್ಗಲ್ಲ? ಕುಗ್ಗಲ್ಲ. ನಂಗೆ ಯಾವಾಗ್ಲೇ ಇವಾಗ ಹರ್ಟ್ ಎಲ್ರಿಗೂ ಸಹಜವಾಗಿ ಆಗತ್ತೆ ಸರ್. ನಾನು ನೋಡ್ದಂಗೆ ಇವಾಗ ನಾನು ಯಾರನ್ನು ಪರ್ಟಿಕ್ಯುಲರ್ ಆಗಿ ಕ್ರಿಯೇಟರ್ಸ್ನಾಗ್ಲಿ ಯಾರನ್ನು ನಾನು ಟಾಲರೇಟ್ ಮಾಡಿ ಆ ಥರ ಮಾತಾಡಲ್ಲ. ಎಲ್ಲೋ ಒಂದ್ ಕಡೆ ನಮಗೆ ಕಷ್ಟ ಅನ್ಸ್ದಾಗ ಅಥವಾ ನಾವೆಲ್ಲೋ ಸೋತಿದೀವಿ ತೋರ್ಸ್ಕೋಬಾರ್ದು ಸರ್, ಯಾರ ಮುಂದೆ ತೋರ್ಸ್ಕೋಬಾರ್ದು. ತೋರ್ಸಿದ್ರೆ ಯಾರು ಏನೋ ಅದಕ್ಕೆ ದಾರಿ ಮಾತು ಹೇಳ್ಬೋದು, 4 ಮಾತು ಬಿಡಮ್ಮ ಸರಿ ಹೋಗ್ಬೋದು, ಯಾರು ಅದನ್ನ ಸರಿ ಮಾಡಲ್ಲ. ನಾವೇ ಸರಿ ಮಾಡ್ಕೋಬೇಕು, ಕುಗ್ಗಬಾರ್ದು ಸರ್, ನಿಲ್ಬೇಕು, ಅದಕ್ಕೆ ಅಪೋಸಾಗಿ ನಾವು ನಿಲ್ಬೇಕು ಅಷ್ಟೇ. ನಂಗೆ ಅವತ್ತು ಬೆಡ್ಡಲ್ಲಿ ಮಲ್ಕೊಂಡು ನನ್ನ ಕಾಲೇಜ್ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಬಂದು ಮಾತಾಡ್ಸುವಾಗ ನಿಂಗೆ ಹಿಂಗೆ ಆಗ್ಬಾರ್ದಿತ್ತು ಕಣೆ ಮೂಗ್ ಮೇಲೆಲ್ಲ ನೋಡಿ ಹಿಂಗಾಗ್ಬಿಟ್ಟಿದೆ, ಅವರು ಹೊಟ್ಟೆ ಉರಿಸ್ಬೇಕು ಅಂತ ಹೇಳ್ತಾ ಇದಾರೆ ಅಂತಲ್ಲ, ಅವ್ರಿಗೆ ಏನ್ ಅನ್ಸಿದೆ ಅದನ್ನ ಹೇಳ್ತಾ ಇದ್ದಾರೆ. ಸೊ ನಮ್ಮಮ್ಮ ಬಂದ್ರು, ಒಂದ್ 5-6 ಜನ ಹುಡುಗಿರು ಬಂದು ನಮ್ಮಮ್ಮ ಬಂದು ಹೇಳಿದ್ರು, ಹೋಗ್ಲಿ ಬಿಡ್ರಮ್ಮ ಬೇರೆ ಮಾತಾಡ್ರಿ, ಏನಾರು ಮತ್ತೆ ಯಾವಾಗ ಕಾಲೇಜಿಗೆ ವಾಪಸ್ ಬರ್ತಾಳೆ ಅಂತ ಕೇಳ್ರಿ ಅವಳನ್ನ. ಆ ಒಂದ್ ಮಾತುಗಳು ಅಕ್ಕಪಕ್ಕ ಕೇಳಿಸ್ಕೊಂಡು ನಾನೇ ನನ್ನ ಮನಸ್ಸಿಗೆ ಗಟ್ಟಿ ನಿರ್ಧಾರ ತಗೋತಿದ್ದೆ. ಈಗ್ಲಾದ್ರೂ ಅಷ್ಟೇ ಸರ್, ಇಡೀ ಫ್ಯಾಮಿಲಿ ನನ್ನ ಅಪೋಸ್ ಆಗಿ ನಿಂತ್ಕೊಂಡ್ರು, ನಾನು ಹಿಂಗೆ ಹೋಗೋದು, ನಾನು ಮಾಡೋ ಕೆಲಸ ಕರೆಕ್ಟ್ ಆಗಿದೆ. ಅದಕ್ಕೆ ನಮ್ಮ ತಂದೆ ಒಬ್ರು ಸಾತಿಗಿರ್ತಾರೆ, ನಮ್ಮ ತಂದೆ ನಮ್ಮ ಅಣ್ಣ. ಅವತ್ತಪ್ಪ ಏನಂದ್ರು? ನಿನಗಿದೆಲ್ಲ ಬೇಕಿತ್ತಾ, ನೀನ್ ಸ್ಕೂಟಿ ತಗೋಬೇಕಿತ್ತಾ, ಸ್ಕೂಟಿ ಯಾವ ಇದನ್ನ ಉದ್ಧಾರ ಮಾಡಕ್ ತಗೊಂಡೆ ನೀನು? ಸ್ಕೂಟಿ ತಗೊಳ್ಳುವಾಗ ಅವರಿಗೆ ಒಂದು ಕಿಂಚಿತ್ತು ಇರ್ಲಿಲ್ಲ, ಬಸ್ಸಲ್ಲಿ ಕಳಿಸ್ತಿದ್ರು, ಕಾಲೇಜ್ ಬಸ್ಸಲ್ಲಿ ಕಳಿಸ್ತಿದ್ರು. ಸೊ ಏನಕ್ಕೆ ಬೇಕಿತ್ತು ಸ್ಕೂಟಿ? ಸೊ ಯು ವಾಂಟ್ ಟು ಟೆಲ್ ಪೀಪಲ್ ದಯವಿಟ್ಟು ಹೆಲ್ಮೆಟ್ ಇಲ್ಲದೆ 2 ವೀಲರ್ ತೆಗಿಬಾರ್ದು. ಅಫ್ಕೋರ್ಸ್ ಹೆಲ್ಮೆಟ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಹೆಲ್ಮೆಟ್ ಜೊತೆಲಿ ಸ್ಪೀಡ್ ಲಿಮಿಟ್ ಇರಬೇಕು ಸರ್. ನೀವು ಸ್ಪೀಡಲ್ಲಿ ಇದ್ರಾ? 80 ಕಿಲೋಮೀಟರ್ ಸ್ಪೀಡಲ್ಲಿ ಇದ್ದೆ. 80 ಆಲ್ಮೋಸ್ಟ್. ನೀವು ರ್ಯಾಂಬೋ ರಾಣಿ ತರ ಇದ್ದೀರಾ ಹಂಗಾರೆ. ಓ ಮೈ ಗುಡ್ನೆಸ್. ಭಗವಂತ, ಹೆಣ್ಮಗಳೇ ನೀವು ತುಂಬಾ ಸ್ಪೀಡಲ್ಲಿ ಇದ್ದೀರಾ, ಒಂದ್ ಸ್ವಲ್ಪ ಬ್ರೇಕ್ ಹಾಕ್ತೀನಿ ಅಂತ ಬ್ರೇಕ್ ಹಾಕಿದ್ರು ಅನ್ಸುತ್ತೆ. ಹೌದು, ಕರೆಕ್ಟ್ ಅಲ್ವಾ? ಆಫ್ಟರ್ ದಟ್ ಎಷ್ಟು ಸಮಯ ಬೇಕಾಯ್ತು ಎದ್ದು ನಿಲ್ಲೋಕೆ ಮತ್ತು ಒಂದು ಆಕ್ಟಿವಿಟೀಸ್ ಬರೋಕೆ? ಮತ್ತೆ ನಾನು ಕಾಲೇಜ್ನಂತೂ ಡ್ರಾಪ್ ಮಾಡಲಿಲ್ಲ, ಯಾಕಂದ್ರೆ ಡ್ರಾಪ್ ಮಾಡಿದ್ರೆ 1 ಇಯರ್ ಮತ್ತೆ ನಾನು ಕೂರ್ಬೇಕಿತ್ತು ಮನೇಲಿ. ಸೊ ಮುಖಕ್ಕೆ ಮಾಸ್ಕ್ ಹಾಕೊಂಡು ಹೋಗ್ತಿದ್ದೆ, ಸ್ಕಾರ್ಫ್ ಹಾಕೊಂಡು ಹೋಗ್ತಿದ್ದೆ, ಕಂಪ್ಲೀಟ್ಲಿ ಸ್ಕಾರ್ಫ್ ಕಣ್ ಮಾತ್ರ ಬಿಟ್ಟು. ನಂಗೆ ಆಮೇಲೆ ಎಕ್ಸಾಮ್ ಬರೀವಾಗ್ಲೂ ಪರ್ಮಿಷನ್ ಕೊಟ್ಟಿದ್ರು, HOD ಹೇಳಿದ್ರು, ಇಲ್ಲ ಹುಡುಗಿಗೆ ಮುಖ ತೋರ್ಸ್ಕೊಳಕ್ ಇಷ್ಟ ಇಲ್ವಂತೆ, ಲೆಟ್ ಶಿ ರೈಟ್ ಲೈಕ್ ದಟ್. ಎಲ್ಲ ಲೆಕ್ಚರರ್ಸು ಸಪೋರ್ಟ್ ಮಾಡಿದ್ರು. ಎಲ್ಲರೂ ಅನ್ಕೊಂಡಿದ್ರು ನಾನು ಮತ್ತೆ ವಾಪಸ್ ಬರಲ್ಲ ಅಂತ, ಯಾಕಂದ್ರೆ ಕಾಲೇಜ್ ಗ್ರೂಪಲ್ಲಿ ಹಂಗೆ ಫೋಟೋ ಶೇರ್ ಆಗಿತ್ತು ಸರ್, ವಿದ್ಯಾ ಇಸ್ ನೋ ಮೋರ್ ಅಂತೇಳಿ. ಆಮೇಲೆ ನಾನು ವಾಪಸ್ ಬಂದು ಮತ್ತೆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೆಲ್ಲ ಎದ್ಕೊಂಡು ಮಾಡಿ, ಅದೇನೋ ಪ್ರತಿ ವರ್ಷ ಫ್ಯಾಷನ್ ಶೋ ಅದೆಲ್ಲ ಮಾಡ್ತಿದ್ರು ನಮ್ಮ ಕಾಲೇಜಲ್ಲಿ. ಡೆಲ್ಟಾ ಅಂತೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಿದ್ರು. ನಂದೊಂದು ಟೀಮ್ ಯಾವಾಗಲೂ ಇರೋದು ಸರ್, ನಾನೇ ಒಂದು ಟೀಮ್ ಕಟ್ಟಿದ್ದೆ. ಆ ಟೀಮ್ ಯಾವಾಗಲೂ ಡಿಫ್ರೆಂಟಾಗಿ ರೆಪ್ರೆಸೆಂಟ್ ಮಾಡ್ತಿದ್ವಿ, ಈ ಗ್ರಹಗಳ ಬಗ್ಗೆ ಆ ಥರ ಔಟ್ಫಿಟ್ಸ್, ಅದೇ ಥರ ಔಟ್ಫಿಟ್ಸ್ ಹಾಕೊಂಡು ರೆಡಿಯಾಗಿ ರೆಪ್ರೆಸೆಂಟ್ ಮಾಡ್ತಿದ್ವಿ. ಆಮೇಲೆ ವಾಪಸ್ ನಾನು ಎಕ್ಸಾಮ್ಸ್ ಬರೆಯೋಕೆ ಹೋದಾಗ ಅನ್ನಿಸ್ತಿತ್ತು, ಹಿಂಗೆಲ್ಲ ಹಿಡ್ಕೊಂಡು ಇವಾಗಲೇ ನೀನು ಮುಖ ಮುಚ್ಕೊಂಡು ಅಡ್ಡಾಡ್ತಾ ಇದೀಯಾ, ನೆಕ್ಸ್ಟ್ ನೀನು ಬೆಂಗಳೂರಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ, ಇಂಟರ್ವ್ಯೂ ಕೊಡೋ ಪರಿಸ್ಥಿತಿ ಬರುತ್ತೆ, ಅವಾಗ ಏನು ಮಾಡ್ತೀಯಾ? ಅದಕ್ಕಿಂತ ನೀನು 1 ವರ್ಷ 2 ವರ್ಷ ರೆಸ್ಟ್ ತೊಗೊಳ್ಳೋದೇ ಬೆಟರ್ ಅಲ್ವಾ ಅಂತ. ಆಮೇಲೆ ಇನ್ನೊಂದು ಕಡೆ ಫಿಕ್ಸ್ ಆದೆ ಸರ್, 1 ವರ್ಷ 2 ವರ್ಷ ರೆಸ್ಟ್ ಮಾಡ್ತೀನಿ ಅಂದರೆ ಖಂಡಿತವಾಗೂ ಮನೇಲಿ ಬಿಡು ಬೇಡ, ಅವಳಿಗೆ ಯಾಕೆ ಕಷ್ಟ ಕೊಡಬೇಕು, ಮದುವೆ ಮಾಡಬೇಡ ಅನ್ನೋ ಯೋಚನೆ ಬಂದ್ಬಿಡುತ್ತೆ. ನೀನು ಕುತ್ಕೊಂಡ್ರೆ ಕುತ್ಕೋತೀಯ, ಕೂರ್ಬೇಡ, ನುಗ್ಗು, ಏನು ಬರುತ್ತೆ ನುಗ್ಗು. ಸ್ವಲ್ಪ ದಿನ ಅಲ್ವಾ, ಮುಖ ಮುಚ್ಕೊಂಡು ಅಡ್ಡಾಡೋದ್ರಲ್ಲಿ ಅಸಹ್ಯ ಏನಿಲ್ಲ. ದೇವ್ರು ನಿನಗೆ ಒಂದು ಜೀವ ಉಳಿಸ್ಕೊಟ್ಟಿದ್ದಾನೆ, ಆ ಜೀವ ಇರ್ಬೇಕಾದ್ರೆ ಹೋರಾಡ್ಕೊನೆವರೆಗೂ ಅಂತ ಹೇಳ್ಕೊಂಡು ಹೋಗ್ತಿದ್ದೆ. ನೀವು ತುಂಬಾ ಜನರನ್ನ ಇನ್ಸ್ಪೈರ್ ಮಾಡ್ತಾ ಇದ್ದೀರಿ ವಿದ್ಯಾ, ಈ ಮಾತು ಹೇಳಿ. ಖಂಡಿತ ಸರ್. ನಂಗೇನು ಅಂದರೆ ಎಷ್ಟೊಂದು ಜನ ಹೆಣ್ಮಕ್ಳಿದ್ದಾರೆ, ಕೆಲವೊಬ್ರು ಏನು ಕೆಲಸ ಇಲ್ಲದೆ ಕೆಲಸ ಮಾಡೋ ಅಂಥ ಒಂದು ಮನಸ್ಥಿತಿ ಇದ್ರೂ ಪರಿಸ್ಥಿತಿ ಅವ್ರನ್ನ ಹೋಗಕ್ಕೆ ಬಿಡಲ್ಲ ಅಂಥವ್ರಿದ್ದಾರೆ. ಆಮೇಲೆ ಎಷ್ಟೊಂದು ಜನ ಆಚೆ ಕೆಲಸ ಮಾಡೋ ಅಂಥವ್ರಿಗೆ ಅವ್ರು ಅನ್ಕೊಳ್ಳೋಷ್ಟು ದುಡ್ಡು, ಅವ್ರ ಖರ್ಚಿಗೆ ಆಗೋಷ್ಟು ಸಿಗದೆ ಇರೋವಂಥವ್ರಿದೆ. ಎಲ್ಲೂ ನಿಲ್ಬೇಡಿ, ನುಗ್ತಾ ಇರಿ. ಇವತ್ತಲ್ಲ ನಾಳೆ ಇದೊಂದು ಪರೀಕ್ಷೆ ಇದ್ದಂಗೆ ಜೀವನ. ಇವತ್ತಲ್ಲ ನಾಳೆ ದೇವ್ರು ಕೊಡ್ತಾನೆ. ದೇವ್ರು ಒಂದ್ಸಲ ಕಣ್ಣು ಮುಚ್ಕೊಂಡು ಕೊಟ್ಟ ಅಂದರೆ ಲೈಫ್ ಟೈಮ್ ನಾವು ಚೆನ್ನಾಗಿರ್ಬೋದು ಸರ್. ಬಟ್ ಹೊಡೆದಾಡ್ತಿರ್ಬೇಕು, ಯಾವತ್ತೋ ಒಂದಿನ ಬರುತ್ತೆ. ಅದು ನನಗೆ ಬಂದಿದೆ ಸರ್, ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು. ಎಷ್ಟು ಸಮಯ ತಗೊಂಡ್ರಿ ರಿಕವರ್ ಆಗಿ ಆಚೆ ಬರೋಕೆ? ಎಷ್ಟು ಸಮಯ ತಗೊಂಡ್ರಿ ನೆಕ್ಸ್ಟ್? ನನಗೆ ಆಕ್ಸಿಡೆಂಟ್ ಎಲ್ಲ ಆಗಿ ಎಕ್ಸಾಮ್ಸ್ ಎಲ್ಲ ಬರೆಯಕ್ಕೆ ಹೋಗ್ತಿದ್ದೆ ನಾನು. 2 ಇಯರ್ಸ್ ಆಯ್ತಾ? 1 ಇಯರ್ ಆಯ್ತಾ? 1 ಇಯರ್ ಆಯ್ತು ಸರ್. 1 ಇಯರ್ ಎಕ್ಸಾಮ್ಸ್ ಎಲ್ಲ ಮುಗಿಸಿದ್ರಿ? ಮುಗಿಸ್ದೆ. ಡಿಗ್ರಿ ಮುಗೀತು. ಅಲ್ಲಿಂದ ವಾಟ್ ವಾಸ್ ಯುವರ್ ನೆಕ್ಸ್ಟ್ ಥಾಟ್? ಆಕ್ಟ್ ಮಾಡ್ಬೇಕಾ, ಏನ್ ಮಾಡ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕಾ, ಏನು? ಆಕ್ಟ್ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಈ ಮುಖ ನೋಡಿ ಯಾರು ಆಕ್ಟಿಂಗ್ ಚಾನ್ಸ್ ಕೊಡ್ತಾರೆ ಅಂತ ಅನ್ಸೋದು. ಅಫ್ಕೋರ್ಸ್ ನಂಗೆ ಯಾವಾಗ್ಲೂ ಮಿರರ್ ಮುಂದೆ ನಿಂತ್ಕೊಂಡಾಗ ಅನ್ಸೋದು,
ನಿನ್ ಮುಖದಲ್ಲಿ ಮಾರ್ಕ್ ಇದೆ, ಸ್ಕಾರ್ ಇದೆ. ಮೊದಲೇ ಆಕ್ಟಿಂಗ್ ಅಂದ್ರೆ ನೋಡಕ್ ಹುಡುಗಿರ್ ಚೆನ್ನಾಗಿರ್ಬೇಕು, ಒಳ್ಳೆ ಪರ್ಸನಾಲಿಟಿ ಇಟ್ಕೊಂಡು, ಅದು ಇದ್ದೇ ಇರುತ್ತೆ ಸಹಜವಾಗಿ. ಯಾರು ಚಾನ್ಸ್ ಕೊಡ್ತಾರೆ? ಒಂದು ಕೆಲಸ ಮಾಡು, ಬೇರೆ ಕೆಲಸ ಮಾಡು, ಕೆಲಸ ಮಾಡ್ತಾ ನಿನಗೆ ಅವಕಾಶ ಬಂತು ಅಂದ್ರೆ ಆ ಅವಕಾಶಕ್ಕೆ ಹೋಗು ಅನ್ನೋದಕ್ಕೋಸ್ಕರ ನಾನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಒಂದು ಆನ್ಲೈನಲ್ಲೇ ಅಪ್ಲೈ ಮಾಡಿದ್ದೆ ನಾನು ಒಂದು ಜಾಬ್ಗೆ. ಸೊ ಅದ್ರ ಫೇಸ್ ಟು ಫೇಸ್ ಇಂಟರ್ವ್ಯೂ ಇತ್ತು. ಇಂಜಿನಿಯರಿಂಗ್ ಜಾಬ್ ಟೆಸ್ಟಿಂಗ್ ಮೇಲೆ. ಮೋಶಿ ಅಂತ ಜಯನಗರ್ 4th ಬ್ಲಾಕ್ ಅಲ್ಲಿ ಇದೆ ಕಂಪನಿ. 2 months ಮಾಡಿದೆ. ದೇ ವರ್ ಗಿವಿಂಗ್ 12,000 ಪೇಮೆಂಟ್ ಕೊಡ್ತಿದ್ರು. ಗುಡ್ ದಟ್ ಯು ರಿವೀಲ್ ಮಾಡ್ತಾ ಇದೀರಲ್ಲ. ಏನು ಮುಚ್ಚುಮರೆ ಏನಿಲ್ವಾ ನಿಮ್ಗೆ? ಇಲ್ಲ ಸರ್, ಇರೋದನ್ನೇ ಹೇಳ್ಬೇಕಲ್ವಾ. ಗುಡ್, ಯಾ ಲೈಕ್ ಇಟ್, ನೈಸ್. ಓಕೆ, 12,000 ಫಸ್ಟ್ ಸಂಬಳ. 35,000 ಟಾರ್ಗೆಟ್ ಇಟ್ಟಿದ್ದ ಹೆಣ್ಮಗಳು ಈಗ 12,000ಕ್ಕೆ ಬಂದ್ರಿ. ಬೆಂಗಳೂರು ಜೀವನ ಹೇಗಿತ್ತು 12,000ದಲ್ಲಿ? ಕಷ್ಟ ಅನ್ಸ್ತಿರ್ಲಿಲ್ಲ, ಯಾಕೆಂದ್ರೆ ಅಪ್ಪ ದುಡ್ಡು ಕಳ್ಸೋರು. ಅದು ಬೇರೆ ಇತ್ತು. ನಮ್ಮಪ್ಪ ಹೆಂಗೆ ಅಂದ್ರೆ ಎಲ್ಲೂ ಸರ್ ಯಾವತ್ತು ಯಾವ್ದಕ್ಕೂ ಕೊರತೆ ಮಾಡೇ ಇಲ್ಲ. ನಾನ್ ಕೆಲವೊಂದನ್ನ ಹಠ ಮಾಡುವಂತದಕ್ಕೆ ಬೇಡ ಅಂತ ಹೇಳ್ತಿರೋ ಅನ್ನೋದ್ ಬಿಟ್ರೆ ನನ್ ಮಗಳು ಚೆನ್ನಾಗಿರ್ಲಿ. ನಮ್ಮ ಅಣ್ಣಂಗ್ ಅಷ್ಟೊಂದು ದುಡ್ಡು ಕೈ ಬಿಚ್ಚಿ ಕೊಡ್ತಿರ್ಲಿಲ್ಲ. ಅಣ್ಣಂಗಿಂತ ಜಾಸ್ತಿ ನನ್ ಮೇಲೆ ಪ್ರೀತಿ ಅವ್ರಿಗೆ. ಅಪ್ಪಾಜಿ ನಂಗೆ ಸ್ಯಾಲ್ರಿ ಎಲ್ಲ ಖಾಲಿ ಆಗೋಯ್ತು, ಆಚೆ ಹೋಗ್ಬೇಕು, ಶಾಪಿಂಗ್ ಹೋಗ್ಬೇಕು, ಫ್ರೆಂಡ್ಸ್ ಜೊತೆಗೆ ಹೋಗ್ಬೇಕು. ಎಲ್ಲ ಹಿಂಗೆ ಖಾಲಿ ಮಾಡ್ಕೋತಿರೋ, ಕೆಲ್ಸಕ್ಕೆ ಯಾಕೆ ಹೋಗ್ತೀಯಾ ನೀನ್ ಮತ್ತೆ ಅಂತ ಹೇಳೋರು. ಅಷ್ಟೇ ಪ್ರಾಬ್ಲಮ್ ಅಲ್ಲ, ನಮ್ಮನೇಲೂ ಇದೇ ಪ್ರಾಬ್ಲಮ್. ನಾನು ಎಷ್ಟೋ ಸರಿ ನಮ್ಮ ಮನೇಲಿ ಬೈಸ್ಕೊಳ್ಳೋದೇ ಆ ವಿಚಾರಗಳಿಗೆ. ನಿಮ್ಮಿಂದ ಇದಾಗ್ಬಿಡ್ತಾಳು. ಬಿಕಾಸ್ ಅಪ್ಪಂದಿರಿಗೆ ಯಾವಾಗ್ಲೂ ಹೆಣ್ಮಕ್ಳ ಮೇಲೆ ಒಂದು ಬೇರೆದೇ ಪ್ರೀತಿ ಇರುತ್ತೆ, ಬೇರೆದೇ ರೆಸ್ಪೆಕ್ಟ್ ಇರುತ್ತೆ, ಬೇರೆದೇ. ಅದು ಯು ಕಾಂಟ್ ಎಕ್ಸ್ಪ್ಲೈನ್. ಬಿಲೀವ್ ಮೀ, ಮಗಳಿಗೆ ಏಟಾದ್ರೆ ಅಥವಾ ಮಗಳಿಗೆ ಏನಾದ್ರು ಬೇಜಾರಾದ್ರೆ ಅಮ್ಮನಿಗಿಂತ ಫಸ್ಟ್ ಅಪ್ಪಂಗೆ ಬೇಜಾರಾಗ್ತಿರುತ್ತೆ. ಹೌದು ಸರ್, ಪರ್ಸನಲ್ ಫೀಲ್ 100%. ಸೊ ಹಾಗಾಗಿ ನಿಮ್ಮಪ್ಪನ ಆ ಯೋಚನೆ ನಂಗೆ ತುಂಬಾ ಸಿಂಕ್ ಆಗುತ್ತೆ. ನೈಸ್. ಓಕೆ, ಆಯ್ತು, ಬೆಂಗಳೂರು ಬಂದ್ರಿ, ಈ ಮಹಾನಗರವನ್ನ ನೋಡಿದ್ದಾಯ್ತು, ದಿನ ಕಳೀತಾ ಇದೆ ಇಲ್ಲಿ. ಅಲ್ಲಿರೋ ವಿದ್ಯಾ ಕಟ್ ಮಾಡಿದ್ರೆ ಈ ಸೋಷಿಯಲ್ ಮೀಡಿಯಾ, ಈ ಕಾಂಟೆಂಟ್, ಈ ತರದ ಆಂಗಲ್ಗೆ ಯಾಕೆ ಬಂದ್ರು? ಅಂದ್ರೆ ನಾನು ರೀಲ್ಸ್ ನ ಇವಾಗ ಮೊನ್ನೆ ಮಾಡ್ತಿಲ್ಲ ಸರ್. ಟಿಕ್ ಟಾಕ್ ಇರುವಾಗಿಂದಾನು ನಾವು ರೀಲ್ಸ್ ಮಾಡ್ತಾ ಇದ್ವಿ. ನಂಗೆ ಮನೇಲಿ ಬೈತಿದ್ರು, ರೋಡಲ್ಲೆಲ್ಲ ರೀಲ್ಸ್ ಮಾಡ್ತೀಯಾ, ಯಾಕೆ ಬೇಕು, ಇದೆಲ್ಲ ಚೆನ್ನಾಗ್ ಅನ್ಸುತ್ತಾ ನಿಂಗೆ, ಮನೇಲಿ ಯಾರು ಮಾಡಲ್ಲ, ನೀನ್ ತರ ನೀನ್ ಒಬ್ಳೇ ಮಾಡ್ತಿರೋದು, ಬೇಡ. ನಮ್ಮ ಅಪ್ಪ ಅಮ್ಮಂಗಂತೂ ಇವಾಗ ಅಫ್ಕೋರ್ಸ್ ಫ್ರೆಂಡ್ಸ್ ಆಗ್ಲಿ ರಿಲೇಟಿವ್ಸ್ ಆಗ್ಲಿ ಹೇಳ್ತಾರಲ್ವಾ, ಯಾಕೆ ನಿಮ್ ಮಗ್ಳು ಹಿಂಗ್ ಮಾಡ್ತಾರೆ, ಅವಳಿಗೆ ಓದ್ಸಿರೋದೇನು, ಅವಳು ಮಾಡ್ತಿರೋದೇನು ಅನ್ನೋದೊಂದು ಇರತ್ತಲ್ಲ ಮೈಂಡ್ ಸೆಟ್ ಅಲ್ಲಿ. ಓದ್ಬಿಟ್ಟು ಹಿಂಗ್ ಮಾಡ್ತಾ ಇದಾರೆ ಅಂತ ಅನ್ಸೋದವ್ರಿಗೆ. ಬಟ್ ಅದ್ ಗೊತ್ತಿರ್ಲಿಲ್ಲ, ಅದೇ ರೀಲ್ಸ್ ನನ್ನ ಜೀವನನ ಒಂದು ರಿಯಲ್ ಟೈಮ್ ವರ್ಕ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ನಿಮಗ್ ಗೊತ್ತಿತ್ತಾ? ನಾನು ಇಷ್ಟ್ರ ಮಟ್ಟಿಗೆ ಕನ್ವರ್ಟ್ ಮಾಡುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅದೊಂಥರ ಒಂದು ಡ್ರಾಸ್ಟಿಕ್ ಚೇಂಜ್ ಅಂತಾನೆ ಹೇಳ್ಬೋದು. ನಾವೆಲ್ಲ ಟಿಕ್ ಟಾಕ್ ಮಾಡುವಾಗ ಚಿಕ್ಕ ಪುಟ್ಟ ಅಮೌಂಟ್ ಬರೋದು, ಆಮೇಲೆ ಯೂಟ್ಯೂಬ್ ಮಾಡುವಾಗ ಸಣ್ಣ ಪುಟ್ಟ ಕರೆನ್ಸಿ ಬರೋದು ಅಷ್ಟೇ. ಅದು ಬಿಟ್ರೆ ರೀಲ್ಸ್ ಮಾಡ್ಕೊಂಡು. ಫಸ್ಟ್ ರೆವಿನ್ಯೂ ಆಫ್ ಯುವರ್ ಯೂಟ್ಯೂಬ್ ನಾನು ಒಂದು 4 months ಬಿಡಿಸಿರ್ಲಿಲ್ಲ ಸರ್. 1,28,000 ಏನೋ ಬಂದಿತ್ತು ಫಸ್ಟ್ ರೆವಿನ್ಯೂ. 4 months ನಾನು ಡ್ರಾನೇ ಮಾಡಿರ್ಲಿಲ್ಲ. 1,28,000 ಏನೋ ಬಂದಿತ್ತು. ಗ್ರೇಟ್. ಎಷ್ಟು ವರ್ಷದಿಂದ ಇದು? ಮೇ ಬಿ 1.5-2 years ಬ್ಯಾಕ್. ಓಕೆ. ಫಸ್ಟ್ ಟಿಕ್ ಟಾಕ್ ರೆವಿನ್ಯೂ ಎಷ್ಟು ನಿಮ್ಗೆ? ಎಕ್ಸಾಕ್ಟ್ ಆಗಿ ಅಂದಾಜು ಅಪ್ರಾಕ್ಸಿಮೇಟ್ಲಿ 6,000-8,000 ಹಂಗ್ ಬಂದಿರಬಹುದು. ಸೊ ದಟ್ ಇನ್ಸ್ಪೈರ್ಸ್ ಯು, ಲೈಕ್ ಓಕೆ ಏನೋ ನಂಗೆ ಒಂದು ಗೌರವ ಸಿಗ್ತಾ ಇದೆ. ಬಟ್ ಆದ್ರೆ ನಂಗೆ ರೀಲ್ಸ್ ನ ಮಾಡ್ಬೇಕು, ಕಂಟೆಂಟ್ ನಾನು ನುಕ್ಕೊಂಡು ಹೋಗ್ಬೇಕು ಅಂತ ನಂಗೆ ಯಾವಾಗ ಅನ್ಸಿದ್ದು ಅಂದ್ರೆ, ನಾನು ಸೀರಿಯಲ್ಸ್ ಮಾಡಿದೀನಿ, ಸೀರಿಯಲ್ ಅಲ್ಲೂ ಕೆಲಸ ಮಾಡಿದೀನಿ, ಆಮೇಲೆ ಉದಯ ಕಾಮಿಡಿಲಿ ಆಂಕರ್ ಆಗೋ ಕೆಲಸ ಮಾಡಿದೀನಿ. ಸೊ ಅವಾಗ ಮಾಡ್ತಿರುವಾಗ ನಂಗೆ ಪ್ರಮೋಷನ್ ಸ್ಟಾರ್ಟ್ ಆಯ್ತು. ಎಲ್ರೂ ಹೇಳ್ತಾರೆ ನಂಗೆ ಚಿಕ್ಕಪೇಟೆ ಕ್ವೀನ್ ಅಂತ ಹೇಳ್ತಾರೆ. ಚಿಕ್ಕಪೇಟೆ ಕ್ವೀನ್ ಅಂತ ಹೇಳ್ತಾರೆ. ಅದೇನೋ ಗೊತ್ತಿಲ್ಲ, ಇವಾಗ ನಾನು ಜಾಸ್ತಿ ಪ್ರಮೋಷನ್ಸ್ ಮಾಡಿದೆಲ್ಲ ಚಿಕ್ಕಪೇಟೆಲೆ. ಸೊ ಜನಗಳು ಹಂಗೆ ಹೇಳುವಾಗ ಕೆಲವ್ರು ಅನ್ಕೋತಾರೆ, ನಿಂಗೆ ಚಿಕ್ಕಪೇಟೆ ಕ್ವೀನ್ ಅಂತಾರೆ, ಅನ್ಲಿ ಬಿಡಿ, ನಾನು ಬೆಳಗ್ ಬಂದಿದ್ ಏರಿಯಾ ಅದು ಅನ್ನೋದ್ರಲ್ಲಿ ಏನ್ ನಾಚಿಕೆ ಇದೆ, ಕೆಲಸ ಮಾಡಿದೀನಿ ಅಲ್ಲಿ. ಇವಾಗ ಕೆಲಸ ಮಾಡಿದ್ರೆ ನಾನು ಕೆಲಸ ಮಾಡಿದೀನಿ ಅಂತ ಹೇಳೋಕ್ ನಾಚಿಕೆ ಹಾಕ್ಬೇಕು. ಚಿಕ್ಕಪೇಟೆ ಕ್ವೀನ್ ಅನ್ಕೊಂಡ್ಲಿ ಬಿಡಿ. ಯಾಕಂದ್ರೆ ಇವಾಗ ನೋಡಿ ಸರ್, ನಾನು ಸೀರಿಯಲ್ ಅಲ್ಲಿ ಮಾಡ್ತಿದ್ದೆ. ಇವಾಗ ಪೇಮೆಂಟ್ ಎಲ್ಲೂ ನಾವ್ ಇಷ್ಟೇ ಅಷ್ಟೇ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಯಾವ ಪ್ರೊಫೆಷನಲ್ ಇದ್ರು. ನಾನು ಯಾವಾಗ ಪ್ರಮೋಷನ್ಸಿಗೆ ಬಂದೆ, ಫಸ್ಟ್ ನಾನು ಪ್ರಮೋಷನ್ ಪೇಮೆಂಟ್ ತಗೊಂಡಿದ್ದು 8,000 ರೂಪಾಯಿ. 8,000ಕ್ಕೆ ಒಂದು ರೆಸಾರ್ಟ್ ಪ್ರಮೋಷನ್ ಮಾಡಿದ್ದೆ. ಅಲ್ಲಿಂದ ನಂಗೆ ಪ್ರಮೋಷನ್ ಜರ್ನಿ ಶುರುವಾಯ್ತು. ಸೊ ಪ್ರಮೋಷನ್ ಜರ್ನಿ ಶುರುವಾದಾಗ ನನ್ನ ಫ್ರೆಂಡ್ ಆಶಾ ಅವರೆಲ್ಲ ಹೇಳಿದ್ರು, ನೀನ್ ಯಾಕೆ ಪ್ರಮೋಷನ್ಸ್ ಅಲ್ಲೇ ಮುಂದುವರಿಬಾರ್ದು, ಇಲ್ಲೇ ನಿಂಗೆ ಇನ್ಕಮ್ ಚೆನ್ನಾಗಿದೆ ಅಲ್ಲ, ಯಾಕೆ ಸೀರಿಯಲ್ಸ್ ಇದಕ್ಕೆ ಹೊಡೆದಾಡ್ತಾ ಇದೀಯಾ ನೀನು ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಇನ್ನೊಂದ್ ಕಡೆಗೆ ಆಸೆ ಇರುತ್ತಲ್ಲ ಸರ್, ನಾನು ಹೋಗ್ಬೇಕಾಗಿತ್ತು ಪ್ರೊಫೆಷನ್. ಸೊ ನಾನೇನ್ ಅನ್ಕೊಂಡೆ, ಪೂರ್ತಿ ಬಿಡಕ್ ಆಗಲ್ಲ, ಬ್ಯಾಲೆನ್ಸ್ ಮಾಡೋಣ ಅನ್ಕೊಂಡೆ. ಬ್ಯಾಲೆನ್ಸ್ ಮಾಡ್ತಾ ಹೋಗುವಾಗ ಡೇಟ್ ಕ್ಲಾಶಸ್ ಆಗ್ತಿತ್ತು. ಅವಾಗ ಏನ್ ಮಾಡ್ಬೇಕಾಯ್ತು, ನಾನು ಫಿಕ್ಸ್ ಆಗ್ಬೇಕಾಯ್ತು, ಮಾಡಿದ್ರೆ ಇದೇ ಕೆಲಸ ಮಾಡ್ಬೇಕಾಗುತ್ತೆ ಅನ್ನೋ ತರ ಫಿಕ್ಸ್ ಆಗ್ಬೇಕಾಯ್ತು, ಕಾಲಿಡಕ್ ಆಗಲ್ಲ. ಅವಾಗ ಏನಾಯ್ತು, ಓಕೆ ಪ್ರಮೋಷನ್ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ. ಆದ್ರೆ ಇಲ್ಲಿವರೆಗೂ ನಾನು ಹೆಮ್ಮೆಯಿಂದ ಹೇಳ್ತೀನಿ ಸರ್,
ಯಾವುದೇ ಬೆಟ್ಟಿಂಗ್ ಅಪ್ಲಿಕೇಶನ್ ಪ್ರಮೋಷನ್ ಮಾಡಿಲ್ಲ ಇಲ್ಲಿವರೆಗೂ. ಗುಡ್. ಯಾವುದು ಮಾಡಿಲ್ಲ ನಾನು. ಎಷ್ಟು ಪ್ರಮೋಷನ್ಸ್ ಮಾಡಿರ್ಬೋದು. ಇವಾಗ ಹೆಂಗಾಗುತ್ತೆ ಅಂದ್ರೆ ಸರ್, ಕೆಲವೊಬ್ರು ಅನ್ಕೋತಾರೆ 25,000 30,000ಕ್ಕೆಲ್ಲ ಮಾಡ್ಬಿಡ್ತಾರಾ? 25-30,000 ಒಬ್ರು ತಿಂಗಳ ಸ್ಯಾಲ್ರಿ, ಅದನ್ನ ನಾನು ಒಂದ್ ದಿನಕ್ಕೆ ದುಡಿತೀನಿ ಅಂದ್ರೆ ಗ್ರೇಟ್ ಅಲ್ವಾ ಸರ್? ಗ್ರೇಟ್ ಅಲ್ವಾ? ಈಸಿಯಾ. ಇವಾಗ ನೋಡಿ, ನಾನು ಇವಾಗ ದೊಡ್ಡ ಬ್ರ್ಯಾಂಡ್ಗೂ ಹೋಗ್ತೀನಿ, ಚಿಕ್ಕ ಬ್ರ್ಯಾಂಡ್ಗೂ ಪ್ರಮೋಟ್ ಮಾಡ್ತೀನಿ. ಚಿಕ್ಕಪೇಟೆಯಲ್ಲಿ ಚಿಕ್ಕ ಬ್ರ್ಯಾಂಡ್ಗೂ ಪ್ರಮೋಟ್ ಮಾಡಿದ್ದೀನಿ, ದೊಡ್ಡ ಸ್ಟೋರ್ಗೂ ಪ್ರಮೋಟ್ ಮಾಡಿದ್ದೀನಿ. ಚಿಕ್ಕವರಿಗಾಗೋ ಬಿಸ್ನೆಸ್ ಬೇರೆ, ದೊಡ್ಡವರಿಗಾಗೋ ಬಿಸ್ನೆಸ್ ಬೇರೆ. ಇವ್ರಿಗೆ 50,000 ಡಿಮ್ಯಾಂಡ್ ಮಾಡಿದ್ರೆ ಅವ್ರಿಗೆ ಅಷ್ಟು ಬಿಸ್ನೆಸ್ ಆಗಲ್ಲ. ನನಗೆ ದುಡ್ಡು ಎಲ್ಲಿಂದ ಕೊಡಬೇಕು? ನೀವು ಮಾಡಿಲ್ಲ ಅಂದ್ರೆ ಇನ್ನೊಬ್ರು ಮಾಡ್ತಾರೆ. ಸೊ ನಂಗೆ ಎಲ್ಲರಿಗೂ ನಾನು ಏನ್ ಸಜೆಸ್ಟ್ ಮಾಡಕ್ ಇಷ್ಟಪಡ್ತೀನಿ, ಕೆಲವೊಬ್ರು ಅನ್ಕೋತಾರೆ ವಿದ್ಯಾ ಹೆಂಗೆ ಇಷ್ಟೊಂದು ಪ್ರಮೋಷನ್ಸ್ ಬರುತ್ತೆ, ಡೈಲಿ ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ ಬಿಸಿ ಇರ್ತಾಳೆ. ಬಿಸ್ನೆಸ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ. ಯಾವತ್ತು ನಾವು ಡಿಮ್ಯಾಂಡ್ ಮಾಡಬಾರ್ದು, ಡಿಮ್ಯಾಂಡ್ ಮಾಡಬೇಕು. ಆ ಲೊಕೇಶನ್, ಆ ಒಂದು ಟೈಮ್, ಆ ಸಿಚುವೇಶನ್ ನಾವು ಡಿಮ್ಯಾಂಡ್ ಮಾಡಬೇಕು. ಬಟ್ ಎಲ್ಲರ ಹತ್ರ ನಾವು ಡಿಮ್ಯಾಂಡ್ ಮಾಡ್ಕೊಂಡು ಹೋದ್ರೆ ಅದು ಎಲ್ರು ಕೊಡಕ್ಕಾಗಲ್ಲ. ಸೊ ಡಿಮ್ಯಾಂಡ್ ಇಸ್ ನಾಟ್ ಅ ಬಿಸ್ನೆಸ್. ಆ ಒಂದು ನೋಡ್ಬೇಕು ಅವ್ರು ಯಾವ ಪರಿಸ್ಥಿತಿಲಿದ್ದಾರೆ, ನಮಗಷ್ಟು ಅಫೋರ್ಡ್ ಮಾಡ್ಬೋದಾ ಅವರು ಅಮೌಂಟ್ನ ಅನ್ನೋದು ನೋಡ್ಕೊಂಡು ಮಾಡಬೇಕು. ತಗೊಂಡಿದ್ದೀನಿ ಒಂದು ಹೈಯೆಸ್ಟ್ ಪೇಮೆಂಟ್ ಕೂಡ ತಗೊಂಡಿದ್ದೀನಿ. ಸೂರತ್ತಲ್ಲಿ ನಾನು ಹೈಯೆಸ್ಟ್ ಪೇಮೆಂಟ್ ತಗೊಂಡಿರೋದು. ಎಷ್ಟು? 2.5 ಲಕ್ಷ ಒಂದು ಪ್ರಮೋಷನ್ಗೆ. ಒಂದು ಹುಡುಗಿ, ನಾರ್ಮಲ್ ಹುಡುಗಿ 30-35 ಸಾವಿರ ಸಂಬಳ ಸಿಕ್ಕರೆ ಸಾಕಪ್ಪ, ಬೆಂಗಳೂರಲ್ಲಿ ಆರಾಮಾಗಿ ಇರ್ತೀನಿ ಅಂತ ಬಂದವಳು. ಸೊ ತಿಂಗಳಿಗೆ 2.5-3 ಲಕ್ಷ ಮೇಲೆ ಟರ್ನ್ ಓವರ್ ನೋಡಿದಾಗ ಏನ್ ಮಾಡ್ತಾಳೆ? ಖುಷಿ ಪಡ್ತಾಳೆ. ಆ ಕೆಲಸನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತಾಳೆ. ಸೊ ನಂಗೆ ಇನ್ನೊಂದು ನಾನು ಪರ್ಸನಲ್ ಆಗಿ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಸರ್, ಇವಾಗ ಕಮೆಂಟ್ ಹಾಕೋರೆಲ್ಲ ಬಂದು ನಮ್ಮ ಲೈಫ್ ನೆಡ್ಸ್ಕೊಡಲ್ಲ. ಅದಂತೂ 100%. ಕಮೆಂಟ್ ಓದ್ತೀರಾ ವಿದ್ಯಾ? 100% ಓದ್ತೀನಿ ಸರ್. ಇವಾಗ ಹೆಂಗಾಗತ್ತೆ ಅಂದ್ರೆ ಕಮೆಂಟ್ಸ್ 100% ಓದ್ತೀನಿ. ಓಕೆ, ಗುಡ್. ನನ್ನ ಪ್ರಕಾರ ನೆಗೆಟಿವ್ ಕಮೆಂಟ್ಸ್ ಇರುತ್ತೆ, ಪಾಸಿಟಿವ್ ಕಮೆಂಟ್. ಫಸ್ಟ್ ನಾನು ಹೇಳ್ಬೇಕು ಅಂದ್ರೆ, ನಾನು ಒಂದು 7-8 ಮಂತ್ಸ್ ಬ್ಯಾಕ್ ನಂಗೆ ಬರ್ತಿದ್ದಂತ ಕಮೆಂಟ್ಸ್ಗೂ ಇವಾಗ ಬರ್ತಿರೋ ಅಂತ ಕಮೆಂಟ್ಸ್ಗೂ ತುಂಬಾ ಚೇಂಜಸ್ ಇದೆ. ಮುಂಚೆ ಸ್ವಲ್ಪ ಲೈಕ್ ಬಾಡಿ ಶೇಮಿಂಗ್ ಆ ತರ ಕಮೆಂಟ್ ಮಾಡ್ತಾ ಇದ್ರು. ಇವಾಗ ಓಪನ್ ಆಗಿ ದೇವರ್ ಡೂಯಿಂಗ್. ಸೊ ಇವಾಗ ಅಕ್ಕ ಗ್ರೇಟ್ ಅಕ್ಕ, ಅಕ್ಕ ಸೂಪರ್ ಅಕ್ಕ, ಆ ಒಂದು ಅಕ್ಕ ಅನ್ನೋ ವರ್ಡ್ ನ ಸೇರಿಸಿ ನಂಗೆ ಅಪ್ರಿಶಿಯೇಟ್ ಮಾಡ್ತಾರಲ್ಲ, ಇಟ್ಸ್ ಎನಫ್ ಫಾರ್ ಮಿ ಅಷ್ಟೇ. ಹಂಗೆ ಟರ್ನ್ ಆಗಿದೆ. ಇವಾಗ ನಂಗೆ ಅದೊಂದು ಪಾಸಿಟಿವ್ ಆಗಿ ಟರ್ನ್ ಆಗಿದೆ. ಇವಾಗ ಯಾವುದೇ ಒಂದು ಪ್ರೊಫೆಷನ್ ಆದ್ರೂ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಅದನ್ನ ಅಕ್ಸೆಪ್ಟ್ ಮಾಡಕ್ ಆಗಿಲ್ಲ ಅಂದ್ರೆ ನಾನು ಆ ಪ್ರೊಫೆಷನ್ ಅಲ್ಲಿ ಇರೋದಕ್ಕೆ ಲಾಯಕೆ ಇಲ್ಲ ಅನ್ನೋದು ನನ್ನ ಒಂದಿದು. ಎಷ್ಟೊಂದ್ ಸರಿ ಕಮೆಂಟ್ಸ್ ಬಂದಾಗ ನಮ್ಮಲ್ಲಿ ಏನಾದ್ರು ನ್ಯೂನತೆಗಳಿದ್ರೆ ತಿದ್ಕೋಬೇಕು. ಅದು ನಾನಾದ್ರೂ ಅಷ್ಟೇ, ನೀವಾದ್ರೂ ಅಷ್ಟೇ, ಯಾರಾದ್ರೂ ಒಳಿತಿದ್ದಾರೆ. ನಮಗೂ ಎಷ್ಟೊಂದ್ ಸರಿ ಗೊತ್ತಿರಲ್ಲ, ಏನೋ ಮಾಡ್ತಿರ್ತೀವಿ, ಓ ಏನೋ ಚೆನ್ನಾಗಿ ಹೇಳಿದಾನಲ್ಲ ತಿದ್ಕೊಳ್ಳೋಣ ಅಂತಿದ್ರೆ ಮಾಡ್ಕೋಬೇಕು. ಆ ಥರದ್ದು ಯಾವ್ದಾದ್ರು ವಿದ್ಯಾ ಅವರು ಕರೆಕ್ಷನ್ ಮಾಡ್ಕೊಂಡಿದ್ದಿದ್ಯಾ? ಸರ್, ಇವಾಗ ಮನುಷ್ಯ ಅಂದ್ಮೇಲೆ ತಪ್ಪಿರೋದು ತಪ್ಪು ಅಂತ ಗೊತ್ತಿದ್ರು ನಡ್ಸ್ಕೊಂಡು ಹೋಗ್ತಾ ಇರ್ತಾನೆ ಜೀವನ. ಅವಾಗ ಏನಾಗತ್ತೆ, ನಾನು ಆ ಟೈಮಲ್ಲಿ ಹಂಗೆ ಮಾಡಿದ್ದೆ, ನೆಕ್ಸ್ಟ್ ನಾನು ಹಂಗೆ ಮಾಡಬಾರ್ದು ಅಂತ ಕರೆಕ್ಷನ್ ಮಾಡ್ಕೊಂಡು ಹೋಗಿರೋದು ಇದೆ. ಗುಡ್ ದಟ್ ಯು ಆನ್ಸರ್. ಇನ್ ದ ಮ್ಯಾಟರ್ ಆಫ್ ಡ್ರೆಸ್. ಓಕೆ. ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲಿ. ಓಕೆ. ನೀವೇನೇನೋ ಅನ್ಕೊಂಡಿದ್ರಿ, ಜನಕ್ಕೆ ಏನೋ ಬೇರೆ ಅನಿಸ್ತಾ ಇತ್ತು. ಓಕೆ. ಸೊ ಇವಾಗ ನಾನು ಯಾವಾಗ ಹೆಲ್ಪಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದೆ, ತುಂಬಾ ಪಾಸಿಟಿವ್ ಆಗಿ ಟರ್ನ್ ಆಗಿದೆ. ಫಸ್ಟ್ ಟೈಮ್ ಎವರ್, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ನನ್ಗೆ ಗೊತ್ತಿಲ್ಲ, ನಾನು ಎಲ್ಲರದು ಅಬ್ಸರ್ವ್ ಮಾಡ್ತಿರ್ತೀವಿ, ನಾವು ನೋಡ್ತಿರ್ತೀವಿ. ನಾನು ಯಾರ್ದೋ ಒಂದು ಪ್ರೊಫೈಲ್ ಅಲ್ಲಿ ಹೆಲ್ಪ್ ಲೈನ್ ಅನ್ನೋ ಪದ ನೋಡಿ ಒಂದು ಮೊಬೈಲ್ ನಂಬರ್ ನೋಡ್ಬಿಟ್ಟೆ. ನಿಮ್ಗೆ ಏನಾದ್ರು ಬಿಸ್ನೆಸ್ ಎನ್ಕ್ವೈರಿ ಇದೆಯಾ, ಹಾಕಿ ಕೊಲಾಬ್ ಮಾಡ್ಬೇಕಾ, ಈ ನಂಬರ್ ಫೋನ್ ಮಾಡಿ ಅಂತ ತುಂಬಾ ಜನರ ಪ್ರೊಫೈಲ್ ಅಲ್ಲಿ ನೋಡ್ತೀನಿ ನಾನು. ನಂಗೆ ಗೊತ್ತಿಲ್ಲ, ನಿಮ್ಮನ್ ಬಿಟ್ರೆ ಇನ್ ಯಾರು ಹಾಕಿರೋದು ನಂಗೆ ನೆನಪಿಲ್ಲ. ಅಮ್ಮ ಇದಾರ ಯಾರಾದ್ರೂ? ಓಕೆ, ಗೊತ್ತಿಲ್ಲ ನಂಗೆ. ಇವ್ರ ಪ್ರೊಫೈಲ್ ಅಲ್ಲಿ ಹಾಕ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೆಲ್ಪ್ ಲೈನ್. ಇದನ್ನ ಸಾಮಾನ್ಯವಾಗಿ ನಾವು ಒಂದು ಸರ್ಕಾರ ಅಥವಾ ಯಾವ್ದಾದ್ರು ಡಿಸಾಸ್ಟರ್ ಗಳನ್ನ ನಡೆದಾಗ ಹೆಲ್ಪ್ ಲೈನ್ ನಂಬರ್ ಗಳನ್ನ ಕೊಡೋದು ನೋಡ್ತೀವಿ. ಆದ್ರೆ ಒಬ್ಬ ಇಂಡಿವಿಜುವಲ್ ವ್ಯಕ್ತಿತ್ವ, ಹೆಲ್ಪ್ ಲೈನ್ ಅಂದ್ರೆ ಏನು, ಸಹಾಯವಾಣಿ ಅಂತ. ನೀವು ಸಹಾಯ ಮಾಡ್ತೀರಿ ಅಂತ ಅರ್ಥ ಆಯ್ತು ಅಲ್ಲಿಗೆ. ಹೌದು ಸರ್. ವೈ ದಿಸ್ ಇಸ್ ಹೆಲ್ಪ್ ಲೈನ್? ಈ ಸಹಾಯ ಮಾಡಕ್ ನಾನು ಶುರು ಮಾಡಿದ್ದು ನನ್ನ ಪ್ರಮೋಷನ್ಸ್ ಇಂದನೇ ಸರ್. ಇವಾಗ ನಾನು ನಿಮಗೆ ಹೇಳ್ದೆ, ಒಂದ್ 35,000 ಸಿಕ್ಕರೆ ಸಾಕು ಅಂತ ಬಂದವಳಿಗೆ 3 ಲಕ್ಷ 4 ಲಕ್ಷ ಟ್ರಾನ್ಸಾಕ್ಷನ್ ನೋಡಿದಾಗ ಜನಗಳಿಂದ ಬೆಳೀತಾ ಇದ್ದೀನಿ. ಜನಗಳು ಕೊಡೋ ಲೈಕ್ಗೆ, ಜನಗಳು ಕೊಡೋ ಶೇರ್ಸ್ಗೆ ಅಲ್ವಾ ನನ್ನ ಪ್ರೊಫೈಲ್ ಬೂಸ್ಟ್ ಆಗ್ತಾ ಇರೋದು. ಆ ದುಡ್ಡನ್ನ ಯಾಕೆ ನಾನು ಜನಕ್ಕೆ ಕೊಡಬಾರ್ದು ಅನ್ನೋದು ನನ್ನ ಒಂದಿದು ಕಾನ್ಸೆಪ್ಟ್. ಇವಾಗ ನೋಡಿ, ನಾನು ಹಿಂಗೆ ಪ್ರಮೋಷನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು, ಬಟ್ ಅದು ನಾನು ಎಲ್ಲೂ ಒಂದು ನನ್ನ ಸ್ವಾರ್ಥಕ್ಕೆ ಬಿಟ್ಟು ಜನಗಳ ಸಹಾಯಕ್ಕೆ ನಾನು ಆ ದುಡ್ಡನ್ನ ಬಳಸ್ತಿಲ್ಲ ಅಂದ್ರೆ ಅದು ವೇಸ್ಟ್ ನನ್ನ ಪ್ರಕಾರ. ನಾನು ಇವಾಗ ನೋಡಿ 10,000 20,000 ಬರ್ತಿದ್ದಾಗ ಬೇರೆ, 1-2 ಲಕ್ಷ ನೋಡ್ತಿರ್ಬೇಕಾದ್ರೆ ಕೊಡೋಣ ಬಿಡಿ, ಜನಗಳಿಗೆ ಕೊಡೋಣ. ನಾನು ಹುಟ್ಟಿದ ಹಬ್ಬಕ್ಕೆ ನಾನು ಫಸ್ಟ್ ಟೈಮ್ ನಾನು ಅನೌನ್ಸ್ ಮಾಡಿದ್ದು, ನಾನು 1 ಲಕ್ಷನ ಜನಗಳಿಗೆ ಕೊಡ್ತಾ ಇದೀನಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದೆ. ನಾನೇ ಶಾಕ್ ಆಗ್ಬಿಟ್ಟೆ ಅವತ್ತು. ಏನಿದು ಹಿಂಗ ಅನೌನ್ಸ್ ಮಾಡ್ತಿದ್ದಾರೆ, ನಿಜವಾಗ್ಲೂ ಕೊಡ್ತಾರಾ? ನನ್ನ ಮನ್ಸಲ್ಲೆಲ್ಲ ನೋಡ್ರು
ನಿಮ್ಮನ್ನ ಫಾಲೋ ಮಾಡ್ತಿರೋ ಮಿಲಿಯನ್ ಗಟ್ಟಲೆ ಜನಕ್ಕೆಲ್ಲ ಇದೇ ಬಂದಿರುತ್ತೆ. ಹೌದೌದು 100%. ಸೊ ಅವಾಗ ನಂಗೆ ಅನ್ಸಿದ್ದು ಸರ್, ಇವಾಗ ಓಕೆ ನನ್ನ ಥಿಂಕಿಂಗೇ ಬೇರೆ ತರ. ತುಂಬಾ ಜನ ಕ್ರಿಯೇಟರ್ಸ್ ಇದಾರೆ ನನ್ನ ತರಾನೇ, ಎಲ್ಲರೂ ಅವ್ರ ರೂಟಲ್ಲೇ ಹೋಗ್ತಾ ಇರ್ತಾರೆ, ಎಲ್ರು ರೀಲ್ಸ್ ಮಾಡ್ತಾರೆ, ಎಲ್ರು ಲಿಪ್ಸಿಂಗ್ ಕಂಟೆಂಟ್ ಮಾಡ್ತಾರೆ. ಯಾರಾದ್ರೂ ಒಬ್ರು ನಂತರ ರೋಡಿಗೆ ಇಳಿದು ಸಹಾಯ ಮಾಡ್ಲಿ ಸರ್, ಮಾಡ್ಲಿ ನೋಡೋಣ, ನಾನು ಅನೌನ್ಸ್ ಮಾಡ್ತೀನಲ್ಲ ಹಂಗ್ ಮಾಡ್ಲಿ. ಆಮೇಲೆ ನಾನು ಇಲ್ಲಿವರೆಗೂ ದುಡ್ಡು ಕೊಟ್ಟರು ಅವ್ರಿಗೆ, ಸೊ ನಾನು ಯಾರಿಗೆ ಕೊಟ್ಟಿರ್ತೀನಿ ಅವನ್ನೆಲ್ಲ ಕಾಂಟ್ಯಾಕ್ಟ್ ಮಾಡೇ ಇಟ್ಟಿರ್ತೀನಲ್ವಾ, ಅವ್ರದ್ದು ಎಲ್ಲರದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ನಾನು ಎಲ್ಲರೂ ಮೋಸ ಮಾಡಿದೀನಿ ಅನ್ನೋದಿದ್ರೆ ಯಾರಾದ್ರೂ ಒಬ್ರು ಹೇಳ್ಬಿಡ್ಲಿ. ಯಾರಾದ್ರೂ ನನ್ನ ತರ ಹುಡುಗಿರು, ಅದರಲ್ಲೂ ಮೋಸ್ಟ್ ಪ್ರಾಬಲಿ ಹುಡುಗಿರು ಯಾರಾದ್ರೂ ಹಿಂಗ್ ರೋಡಿಗೆ ಇಳಿದು ಸಹಾಯ ಮಾಡ್ಲಿ ಸರ್. ಇವಾಗ ನಾನು ಅಷ್ಟೊಂದು ವಿಡಿಯೋಸ್ ಹಾಕ್ತೀನಿ. ಮೊನ್ನೆ ಆಂಜನೇಯ ಸ್ವಾಮಿದು ಒಂದು ವಿಡಿಯೋ ಹಾಕಿದೆ. ನಂಗೆ ಆಂಜನೇಯ ಸ್ವಾಮಿ ಅಂದ್ರೆ ಅಪಾರ ಭಕ್ತಿ. ಸೊ ವಿಡಿಯೋ ಹಾಕಿದ್ದೆ. ಆ ಯಪ್ಪ ನನಗೆ ಕೇಳಿದ್ದು, ಅಕ್ಕಿ ಕೊಡಿಸಿ ಮೇಡಮ್ ಅಂತ ಕೇಳಿದ್ದು. ಬಟ್ಟೆ ಕೊಡಿಸ್ಲಾ ಅಂದೆ, ಬೇಡ. ದುಡ್ಡು ಕೊಡ್ಲಾ, ಬೇಡ. ಅಕ್ಕಿ ಕೊಡಿಸಿ. ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ ಒಂದು 4-5 kg ಅಕ್ಕಿ ಕೊಡಿಸ್ತಾರೆ. ನಾನು ಹೇಳ್ಕೊಳ್ಳೋದು ಬೇಡ ಎಷ್ಟು ಕೊಡಿಸ್ದೆ ಅಂತ. ನಾನು ಕೊಡಿಸ್ದೆ ನನ್ನ ಕೈಲಾದಷ್ಟು. ಅವ್ರು ಹೇಳಿದ್ರು, ನಿಮ್ದು ನಿಮ್ಮ ಫ್ಯಾಮಿಲಿ ನಿಮ್ಮೆಲ್ಲ ಹೊಟ್ಟೆ ತಣ್ಣಗಿರ್ಲಿ ಅಂತ ಹೇಳಿದ್ರು. ಅಷ್ಟು ಸಾಕು ಸರ್. ಎಲ್ಲೋ ನನ್ನ ತಾಯಿ ನನ್ನ ತಂದೆ ನಾನು ಇಲ್ಲಿವರೆಗೂ ಬೆಳೆಸ್ಬಿಟ್ಟಿದ್ದಕ್ಕೆ ಆ ಒಂದು ವರ್ಡ್ ನನಗೆ ವಾಪಸ್ ಕೊಟ್ರಲ್ಲ, ಅಷ್ಟು ಸಾಕು. ತುಂಬಾ ದೊಡ್ಡ ಪೋಸ್ಟ್ ಅಲ್ಲಿ ಕೂತಿರೋರು ನಮ್ಮ ಹತ್ರ ಇಷ್ಟಿದ್ರೆ ಆ ಗಂಟನ್ನ ಇಷ್ಟು ಮಾಡ್ಕೊಳ್ಳೋಣ ಅಂತ ನೋಡ್ತಿರ್ತಾರೆ. ಹೌದು. ಇಷ್ಟಾದ್ಮೇಲೆ ಇನ್ನೂ ಇಷ್ಟು ಮಾಡ್ಕೋತೀವಿ ಅಂತ ಪ್ಲಾನ್ ಮಾಡ್ತಿರ್ತಾರೆ. ಹೌದು. ನೀವ್ಯಾಕೆ ಅಷ್ಟೊಂದು ಒಳ್ಳೆಯವರಾಗ್ಬಿಟ್ಟಿದ್ರಿ ಸರ್? ಇವಾಗ ಒಳ್ಳೆತನ ಅನ್ನೋದು ಯಾರನ್ನೋ ನೋಡಿ ಅಥವಾ ಇನ್ನೊಬ್ರು ನೋಡಿ ಕಲಿಬೇಕು ಅಂತಿಲ್ಲ. ಅದು ನಮ್ಮಲ್ಲೇ ಬಂದಿರಬೇಕು, ಅಥವಾ ನಮ್ಮ ತಂದೆ ತಾಯಿ ನೋಡಿ ನಾವು ಕಲಿತಿರ್ತೀವಿ ಅಷ್ಟೇ. ಇವಾಗ ನಾನು ದುಡ್ಡು ಕೊಡ್ತೀನಿ ಅಂತಂದ್ರೆ ನಂಗೆ ತುಂಬ ಜನ ಹೇಳ್ತಾರೆ, ಕಿವಿ ಮಾತು ಹೇಳ್ತಿರ್ತಾರೆ, ಏನು 10,000 ಕೊಡ್ತೀಯಾ, ನಿನಗೆ ಹಿಡ್ಕೋ, ನಿನಗೆ ಏನಕ್ಕಾದ್ರು ಬಳಸ್ಕೋ, ಹಂಗೆಲ್ಲ ಹೇಳಿರೋರು ಇದ್ದಾರೆ. ಬಟ್ ಇವಾಗ ನನ್ನ ಪ್ರಕಾರ ಹೆಂಗೆ ಅಂದರೆ, ಅಷ್ಟು ದಿನ ನನ್ನ ಏನು ನೆಗೆಟಿವಿಟಿ ಇತ್ತೋ ನಾನು ಇವಾಗ ಅಮೌಂಟ್ ಅನೌನ್ಸ್ ಮಾಡಿದೆ. ಕೆಲವೊಬ್ರು ಅದಕ್ಕೂ ಕಮೆಂಟ್ ಮಾಡಿದ್ರು, ಗೊತ್ತಿರೋರಿಗೆ ಕೊಡ್ತಾರೆ ಅಂತ. ನಾನು ಯಾಕೆ ಗೊತ್ತಿರೋರಿಗೆ ಕೊಡಲಿ? ಗೊತ್ತಿರೋರಿಗೆ ಕೊಟ್ಟು ಏನು ಉಪಯೋಗ ಇದೆ? ನನ್ನ ಜೊತೆಗೆ ಅಂತ ಒಂದು 7-8 ಜನ ನನ್ನ ಟೀಮ್ ಅವರಿದ್ದಾರೆ. ನೀವು ನಮ್ಮ ತಾತನ್ ನೋಡಿರ್ಬೋದು, ನಮ್ ತಾತ ಇದಾರೆ ಪಾಪ, ಅವರು ಕೆಲಸ ಮಾಡ್ತಾರೆ. ನೀವ್ ಎಷ್ಟು ಫೇಮಸ್, ನಿಮ್ಮ ವಿಡಿಯೋ ಬರೋ ನಿಮ್ ತಾತನು ಅಷ್ಟೇ ಫೇಮಸ್. ಹೌದು. ಸೊ ನಮ್ ತಾತ, ನಮ್ ಮ್ಯಾನೇಜರ್ ಆಗ್ಲಿ, ನಟರಾಜ್ ಅವ್ರಾಗ್ಲಿ, ತುಂಬಾ ಜನ ನನ್ನ ಹಿಂದೆ ಎಫರ್ಟ್ ಆಗ್ತಾರೆ ಸರ್. ಇವಾಗ ಮೊನ್ನೆ ನನ್ ಯಾವ್ದೋ ಒಂದು, ಐ ಡೋಂಟ್ ವಾಂಟ್ ಟು ಟೆಲ್ ದಟ್ ನ್ಯೂಸ್ ಚಾನೆಲ್ ನೇಮ್, ಅಜ್ಜ ಮೊಮ್ಮಗಳು ಸೇರ್ಕೊಂಡು ಮನಿ ಡಬ್ಲಿಂಗ್ ಕೆಲಸ ಮಾಡ್ತಾ ಇದಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಹಾಕಿ ವಿಡಿಯೋಸ್ ಹಾಕಿದ್ರು. ಗೊತ್ತಿಲ್ಲ ಅವ್ರು ಅದನ್ನ ಯಾವ ತರ ಅರ್ಥ ಮಾಡ್ಕೊಂಡ್ರು ಅಂತ. ನಾನು ಯಾವುದೋ ಒಂದು ಕಂಪ್ನಿ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಆಮೇಲೆ ನಾನು ಎಲ್ಲೇ ವಿಡಿಯೋಸ್ ಮಾಡಕ್ ಹೋದ್ರು ಸರ್, ಈ ತರದ್ದು ಪರ್ಟಿಕ್ಯುಲರ್ ವಿಡಿಯೋಸ್ ಮಾಡಕ್ ಹೋದಾಗ ಅವ್ರ ಹತ್ರ ಒಂದು ಅಗ್ರಿಮೆಂಟ್ ತಗೋತೀನಿ. ವಿದ್ಯಾಂಗೂ ನಮಗೂ ಇರೋದು ಬರೀ ಪ್ರಮೋಷನಲ್ ಆಕ್ಟಿವಿಟಿ ಅಷ್ಟೇ, ಅದು ಬಿಟ್ಟು ವಾಟ್ ಎವರ್ ಇಟ್ ಮೇ ಬಿ ಅದು ಕಂಪ್ನಿಗೆ ಅದು ಜವಾಬ್ದಾರಿ ಆಗಿರುತ್ತೆ ಅನ್ನೋ ಒಂದು ಸಿಗ್ನೇಚರ್ ತಗೊಂಡು ಲೆಟರ್ ತಗೊಂಡು ನಾನು ಕೆಲಸ ಮಾಡಲ್ಲ. ಹಂಗಾಯ್ತು. ಹಂಗಾದ್ಮೇಲೆ ನಂಗೇನು ಅನಿಸ್ತು, ತುಂಬಾ ಬೇಜಾರಾಯ್ತು. ಯಾಕೆ ಯಾವುದೋ 1 ಮಿಲಿಯನ್ ಹೋಗಿದ್ದು ವಿಡಿಯೋನ ತೆಗೆದು ಹಿಂಗೆ ಟ್ರೋಲ್ ಹಂಗೆ ಹಾಕಿದ್ದು ಫೇಸ್ಬುಕ್ಕು. ನಾನೊಂದು ಹೋಟೆಲಿಗೆ ಹೋದ್ರೆ ಕೇಳ್ತಾರೆ, ವಾಚ್ಮ್ಯಾನ್ ಕೇಳ್ತಾನೆ, ಮೇಡಮ್ ನೀವು ಅಜ್ಜ ಮನಿ ಡಬ್ಲಿಂಗ್ ಕೆಲಸ ಮಾಡ್ತಿದ್ದೀರಂತೆ. ಅವ್ರಿಗೆ ಹೇಳ್ದೆ, ಸರ್ ಅಷ್ಟು ಹೆಲ್ಪಿಂಗ್ ವಿಡಿಯೋಸ್ ಮಾಡಿದ್ದೀನಿ, ಇದು ಮಾತ್ರ ನಿಮ್ ಕಿವಿಗೆ ಬಂದಿದೆಲ್ಲ, ಗ್ರೇಟ್ ಸರ್, ಇರ್ಲಿ ಬಿಡಿ, ನಾವು ಆ ಕೆಲಸ ಮಾಡಿಲ್ಲ ಸರ್, ಅಷ್ಟೇ ನಾನು ಹೇಳಿದ್ದು. ಆ ಬೇರೆ ವಿಡಿಯೋಸ್ ಎಲ್ಲ 20 ಮಿಲಿಯನ್ 13 ಮಿಲಿಯನ್ ನೋಡುತ್ತೆ ಸಹಾಯ ಮಾಡೋ ವಿಡಿಯೋಸ್. ಅದನ್ನ ಯಾಕೆ ಎಲ್ಲೂ ಹಾಕಲ್ಲ? ಹಾಕಿ, ತೋರ್ಸಕ್ ಒಳ್ಳೆ ಕಂಟೆಂಟ್ ಇದೆಲ್ಲ ತೋರಿಸಿ. ವೈ ನಾಟ್? ವೈ ಓನ್ಲಿ ನೆಗೆಟಿವ್ ಅಂತ ನನ್ನ ಪ್ರಶ್ನೆ. ಇವಾಗ ಯಾರು ಅಷ್ಟು ಈಸಿಯಾಗಿ ಸಹಾಯ ಮಾಡಕ್ ಮುಂದೆ ಬರಲ್ಲ ಸರ್. ನಾನು ಮಾಡ್ತಿದ್ದೀನಿ ಅಂದ್ರೆ ಅದೊಂದು ನನ್ನ ಬಂಡ ಧೈರ್ಯ. ನಾನು ಜನಗಳಿಂದ ಬೆಳೆದಿದ್ದೀನಿ, ಜನಕ್ಕೋಸ್ಕರ ಕೊಡ್ತೀನಿ. 1000 ಜನ 1000 ಮಾತಾಡ್ಬೋದು. ನಮ್ ರಾಜ್ಕುಮಾರ್ ಸರ್ದು ಒಂದು ಸಾಂಗ್ ಇದೆ ಅಲ್ಲ ಸರ್, ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ. ಅದು ಇನ್ಸ್ಪಿರೇಷನ್ ಸರ್ ನಂಗೆ. ಎಷ್ಟು ದುಡ್ಡು ಕೊಡ್ತೀರಿ? ರೀಸೆಂಟ್ ಆಗಿ ಒಂದು 3 ಲಕ್ಷ ತನಕ ಕೊಟ್ಟಿದ್ದೀನಿ. ಫಸ್ಟಿಗೆ 1 ಲಕ್ಷ ಅನೌನ್ಸ್ ಮಾಡಿದ್ದೆ, ಅದಾದ್ಮೇಲೆ 2 ಲಕ್ಷ ಅನೌನ್ಸ್ ಮಾಡಿದೆ. ನಾನು ಇವಾಗ ಸಹಾಯ ಮಾಡಕ್ ಹೋಗ್ತೀನಿ ಸರ್. ಎಷ್ಟೊಂದು ಜನ ನೆಗೆಟಿವ್ ಆಗಿ ಕಮೆಂಟ್ಸ್ ಹಾಕ್ತಾರಲ್ಲ, ನಾನು ನೆಗೆಟಿವ್ ಆಗಿ ಕಮೆಂಟ್ಸ್ ಹಾಕೋರ್ನ ಹೇಟ್ ಖಂಡಿತವಾಗೂ ಮಾಡಲ್ಲ. ನೀವು ನಮ್ಮ ತಪ್ಪನ್ನ ತೋರಿಸ್ತೀರಾ, ಆ ತಪ್ಪಲ್ಲ ಅಂದ್ರೆ ನಾವು ಬಿಟ್ಟಾಕ್ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಸೊ ನಾನು ಇವಾಗ ಬೆಡ್ಶೀಟ್ ಹೊತ್ಸಕ್ ಹೋಗ್ತೀನಿ ನೈಟ್. ನಾವು ರಾತ್ರಿ ನಾವು ಊಟ ಮಾಡ್ಕೊಂಡ್ಬಿಟ್ಟು 10 ಗಂಟೆ ಹಂಗೆ ನಾವು ಹೊರಡೋದು. ನಾನು, ನಮ್ಮ ತಾತ ಆಗ್ಲಿ, ನಮ್ಮ ಮ್ಯಾನೇಜರು, ಡ್ರೈವರ್ ಹುಡುಗ, ಎಲ್ಲರೂ ಹೋಗ್ತೀವಿ ನಾವು. ಸೊ ನನ್ಗಂತ ಒಂದು ಸಪೋರ್ಟಿವ್ ಒಂದು 6 ಜನ ಬರ್ತಾರೆ, ನನ್ನ ಜೊತೆಗೆ 5-6 ಜನ ಬರ್ತಾರೆ. ಏನೇ ಆಗಿರ್ಲಿ 5-6 ಜನ ಹುಡುಗರು ಬರೋದಲ್ಲ ಮ್ಯಾಟ್ರು. ನಾನು ಇವಾಗ ಅಲ್ಲಿ ಹೋಗಿ ಆ ಮನುಷ್ಯನ ಎದ್ದಳಿಸ್ಬೇಕಾದ್ರೆ, ಒಬ್ಬ ಕುಡಿದ್ ಮಲಗಿರ್ತಾನೆ, ಅವ್ನ ಎದ್ದಳಿಸ್ಬೇಕಾದ್ರೆ ಅವ್ನು ರಿಯಾಕ್ಟ್ ಆಗ್ತಾನೆ, ಆ ಶಾಟ್ ನಾವು ಹಾಕಿರಲ್ಲ. ಅವ್ರನ್ನ ಕೆಟ್ಟವ್ರನ್ನಾಗಿ ತೋರ್ಸಕ್ ನನಗೆ ಇಷ್ಟ ಇಲ್ಲ. ಈಸಿಯಾಗಿ ಹೇಳ್ತಾರೆ, ಇವಾಗ ಈಸಿಯಾಗಿ ನೆಗೆಟಿವ್ನ ತಗೊಂಡೋಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ತಾರೆ. ಈ ತರದನ್ನ ಯಾಕೆ ಹಾಕಲ್ಲ? ಒಂದು ಹುಡುಗಿಯಾಗಿ ನಾನು ರಾತ್ರಿ ಮನೆಗೆ ವಾಪಸ್ ಬರೋದು ಎಷ್ಟೊತ್ತಾಗ್ಬೋದು ಸರ್ ನಿಮ್ ಪ್ರಕಾರ? ಮಿಡ್ನೈಟ್ ದಾಟುತ್ತೆ. ಗಂಟೆ ಗೆಸ್ಸಿಂಗ್ ಅರೌಂಡ್ 3 ಅಥವಾ 2, ಒಂದು 4 o'clock ವರೆಗೂ ಆಗುತ್ತೆ ಸರ್. 4 ವರೆಗೂ ನಾವು, ನನ್ನ ಜೊತೆಗಿರೋ ಹುಡುಗರು ಎಲ್ಲರೂ ಕೆಲಸ ಮಾಡ್ತೀವಿ. ನಾನು ಎಲ್ಲರೂ ನನಗೆ ಅಪ್ರಿಷಿಯೇಟ್ ಮಾಡಲಿ ಅಂತ ಯಾರ ಹತ್ರನೂ ಕೇಳ್ತಾ ಇಲ್ಲ.
ಒಂದು ಹುಡುಗಿಯಾಗಿ ಮುನ್ನುಗ್ಗಿ ಕೆಲಸ ಮಾಡ್ತಾ ಇದ್ದೀನಿ. ಅದನ್ನ ಅಪ್ರಿಷಿಯೇಟ್ ಮಾಡಿ ಅಂತ ಕೇಳ್ತಿಲ್ಲ, ಕೆಲಸ ಮಾಡ್ತಿದೀವಿ, ಮಾಡಕ್ ಬಿಡಿ ಅಷ್ಟೇ. ಹೆಂಗೆ ಸೆಲೆಕ್ಟ್ ಮಾಡ್ತೀರಾ ಇವ್ರಿಗೆ ನೆಸೆಸಿಟಿ ಇದೆ, ಇವ್ರಿಗೆ ನನ್ನ ಸಹಾಯ ಬೇಕಿದೆ? ಹೌ ಡು ಯು ಐಡೆಂಟಿಫೈ? ಬಿಕಾಸ್ ಯಾಕೆ ಅಂತ ಕೇಳ್ತೀನಿ, ಯಾರೊಬ್ರು ಹೆಲ್ಪ್ ಮಾಡ್ತೀವಿ ಅಂತ ಬಂದ ತಕ್ಷಣ ಫ್ಲಡ್ ಅಲ್ಲಿ ತುಂಬಾ ಜನ ಕಾಯ್ತಿರ್ತಾರೆ. ಹೌದು ಹೌದು. ಬಿಕಾಸ್ ಎಷ್ಟೋ ಜನ ಇದ್ದಾರೆ ಆತರ ಬಯಸೋರು ಇರ್ತಾರೆ. ಮತ್ತೆ ಆ ಸರಿನೋ ತಪ್ಪು ಅಂತ ನೀವು ಕೂಡ ಅದನ್ನ ಜರಡಿ ಹಿಡಿಬೇಕು. ನಿಜವಾಗ್ಲೂ ಬೇಕಾ ಇವ್ರಿಗೆ ಅಂತ ಅನ್ಕೋಬೇಕು. ಹೆಂಗ್ ಮಾಡ್ತೀರಾ ವಿದ್ಯಾ? ಸರ್, ಇವಾಗ ನಾನೇನಾದ್ರು ಅಮೌಂಟ್ ಅನೌನ್ಸ್ ಮಾಡಿ ವಿಡಿಯೋ ಹಾಕಿದೆ ಅಂದ್ರೆ ಮಿಲಿಯನ್ ಕಮೆಂಟ್ಸ್ ನೋಡಿದೀನಿ. 5 ಲಕ್ಷ 6 ಲಕ್ಷ 8 ಲಕ್ಷ ಕಮೆಂಟ್ಸ್ ನೋಡಿದೀನಿ. ಹಾ ಸರ್, ಇವಾಗ್ಲೂ ಪ್ರೊಫೈಲ್ ಅಲ್ಲಿ ಇದೆ ಮಿಲಿಯನ್ ಕಮೆಂಟ್ ನೋಡಿದೀನಿ ಸರ್ ನಾನು. ಸೊ ಅವಾಗ ಏನ್ ಮಾಡ್ತೀನಿ ಅಂತ ಅಂದ್ರೆ, ಪರ್ಟಿಕ್ಯುಲರ್ ಆಗಿ ತುಂಬಾ ಕಮೆಂಟ್ಸ್ ಮಾಡೋಂಥವ್ರನ್ನ ನಾವು ಗೆಸ್ ಮಾಡ್ತೀವಿ ಅನ್ನೋದಕ್ಕಿಂತ ಜಾಸ್ತಿ ಒಂದು 50 ರಿಂದ 60 ಜನನ ಎತ್ತಿಡ್ಕೋತೀವಿ. ಆ ಕಮೆಂಟ್ಸ್ ನ ಓದೋದಕ್ಕೆ. ಅದಕ್ಕೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ಒಬ್ಬ ಹುಡುಗ ಇದ್ದಾನೆ, ಅದಕ್ಕೆ ವರ್ಕ್ ಮಾಡ್ತಾನೆ. ಅದೆಲ್ಲದನ್ನು ಸಾರ್ಟ್ ಔಟ್ ಅವನೇ ಮಾಡೋದು. ಸೊ ಏನ್ ಮಾಡ್ತಾನೆ, ಅದನ್ನ ಎಲ್ಲದನ್ನು ತೆಗೆದಿಡ್ಕೊಂಡು ಅವ್ರ ಡೀಟೇಲ್ಸ್, ಅವ್ರು ಯಾವ ಊರಲ್ಲಿ ಇರೋದು, ಅವ್ರ ಪ್ರೊಫೆಷನ್ ಏನು, ಏನ್ ಸಫರ್ ಮಾಡ್ತಾ ಇದಾರೆ, ಏನ್ ಕತೆ, ಎಲ್ಲಾ ಡೀಟೇಲ್ಸ್ ನ ತಗೊಂಡ್ ಇಟ್ಕೋತಾನೆ ಓವರ್ ದ ಫೋನ್. ಸೊ ನಿಮ್ದು ಡೀಟೇಲ್ಸ್ ಕಳ್ಸಿ, ಆಧಾರ್ ಕಾರ್ಡು, ಅಥವಾ ನೀವ್ ಯಾವ ಊರು, ನಿಮ್ ಪರಿಸ್ಥಿತಿ ಏನಾಗಿದೆ, ಯಾಕೆ ನಿಮ್ ಮನೆಯವ್ರು ಇಲ್ವಾ, ಏನ್ ಎಲ್ಲಾ ಪ್ರಶ್ನೆ ಕೇಳ್ಬಿಟ್ಟು ರೆಕಾರ್ಡ್ ಮಾಡಿ ಇಟ್ಕೋತಾನೆ. ಅದಾದ್ಮೇಲೆ ನಾವು ಹೋಲ್ ಟೀಮ್ ಕುತ್ಕೊಂಡು ಡಿಸೈಡ್ ಮಾಡ್ತೀವಿ, ಇವ್ರಿಗೆ ಹೆಲ್ಪ್ ಮಾಡ್ಬೋದಾ, ಇವ್ರಿಗೆ ಆ ನೆಸೆಸಿಟಿ ಇದೆನಾ. ಇವಾಗ ಇಡೀ ದೇಶಕ್ಕೆ ಪೂರ್ತಿ ಅನ್ನ ಹಾಕಕ್ ನನ್ ಕೈಯಲ್ಲಿ ಆಗಲ್ಲ, ಅಟ್ಲೀಸ್ಟ್ 10 ಜನಕ್ಕೆ ನಾನು ಹಾಕ್ಬೋದಲ್ಲ. ನಾನು ಕೇಳ್ತಾ ಇದೀನಿ ಅದಕ್ಕೆ, ನೀವು ಹಿಂಗ್ ಪ್ರಯಾರಿಟೈಸ್ ಮಾಡ್ತೀರಾ? ಅಂದ್ರೆ ಇವ್ರಿಗೆ ಅವಶ್ಯಕತೆ ಇದೆ, ಅಥವಾ ಅದು ಎಜುಕೇಶನ್ ಮಾತ್ರನಾ, ಅಥವಾ ಲೈವ್ಲಿಹುಡ್ ಪ್ರತಿದಿನದ ಬಳಕೆ ಬೇಕಾ? ಯಾವ ತರ ಪ್ರಯಾರಿಟೈಸ್ ಮಾಡ್ಕೋತೀರಾ? ಅದೇ ಲೈಕ್ ಅವ್ರ ಕಷ್ಟ ಹೆಂಗಿರತ್ತೆ ಅನ್ನೋದ್ರ ಮೇಲೆ ನಾವು ಡಿಸೈಡ್ ಆಗ್ತೀವಿ ಸರ್. ಕೆಲವೊಬ್ರು ಹೆಣ್ಮಕ್ಳು ಮಾಡ್ತಾರೆ, ಅವ್ರಿಗೆ ಪಾಪ ಗಂಡಂದ್ರೆ ಇರಲ್ಲ, ಮೇಡಮ್ ಹೊಡೆದು ಹೊರಗಡೆ ಹಾಕ್ಬಿಟ್ಟಿದ್ದಾರೆ ಮೇಡಮ್, ಏನಾದ್ರು ಸಹಾಯ ಮಾಡಿ ಅಂತವ್ರಿಗೆಲ್ಲ 5,000 6,000 ಫೋನ್ ಪೇ ಮಾಡಿರೋದಿದೆ. ಬಟ್ ಅದನ್ನೆಲ್ಲದನ್ನು ನಾನು ವಿಡಿಯೋ ಮಾಡಿ ಹಾಕಲ್ಲ. ಕೆಲವೊಬ್ರು ಅಂತಾರೆ, ಹೆಲ್ಪ್ ಮಾಡೋದನ್ನ ವಿಡಿಯೋ ಮಾಡಿ ಯಾಕೆ ಹಾಕ್ತೀಯಾ ಅಂತ. ಓಕೆ, ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಇವಾಗ ನಾನು ಹೋಗಿ ಬೆಡ್ಶೀಟ್, ದುಡ್ಡು ಕೊಡೋದು ಬಿಟ್ಬಿಡಿ ಸರ್, ದುಡ್ಡು ಕೊಡೋದು ಸೆಕೆಂಡ್ರಿ. ನಾನು ಹೋಗಿ ಬೆಡ್ಶೀಟ್ ಹೊಚ್ಚಿ ಬಂದೆ, ಅಥವಾ ಇನ್ನೊಬ್ರಿಗೆ ಊಟ ಕೊಡಿಸ್ದೆ, ಏನೋ ಮಾಡಿದೆ, ನಾನು ಹಾಕೋ ಆ ವಿಡಿಯೋದಿಂದ ಇನ್ನೊಂದು 20 ಜನ ಇದು ಆಗ್ಬೋದಲ್ಲ, ಇನ್ಸ್ಪೈರ್ ಆಗ್ಬೋದಲ್ಲ, ಅದರಿಂದ ಸಹಾಯ ಮಾಡ್ಬೋದಲ್ಲ. ಮಾಡ್ತಾರೆ ಸರ್, ಯಾಕೆ? ಇವಾಗ ನೋಡಿ, ಎಂತ ದೇವ್ರಿದಾನೆ ಅಂತ ನಾನು ಎಷ್ಟು ಚೆನ್ನಾಗಿ ನಂಬ್ತೀನಿ ಅಂತ ಅಂದ್ರೆ, ನಾನು ಸುಮಾರು ದಿನದಿಂದ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬೇಕು, ಒಂದು 30 kg ಚೀಲ ಇದನ್ನ ಅಕ್ಕಿ ಚೀಲ ಹೊತ್ಕೊಂಡು ಬೆಟ್ಟ ಹತ್ತಬೇಕು ಅನ್ನೋದು ನನ್ನ ಆಸೆ. ಒಬ್ಬ ರೈತ ಯಾರೋ ಹತ್ತಿದ್ದಾರೆ, 102 kg ಹಾಕೊಂಡು ಹತ್ತಿದ್ದಾರೆ, ಜಮಖಂಡಿ ಅವರು. ಅದೊಂದು ಆಸೆ ನಂಗೆ. ಮನೇಲಿ ನಮ್ಮ ಅಪ್ಪ ಹೇಳ್ತಿದಾರೆ, ಬೇಡ, ಏನಾರು ಹೆಚ್ಚು ಕಮ್ಮಿ ಆದ್ರೆ ಆರೋಗ್ಯ ಕೊಡ್ತಾ ಬೀಳುತ್ತೆ. ನಮ್ಮ ಅಣ್ಣ ಹೇಳ್ತಾ ಇದ್ದಾನೆ, ಬೇಡ, ನಂಗೆ ಇಲ್ಲ, ಹೋಗ್ಬೇಕು, 50 ಆಗಿಲ್ಲ ಅಂದ್ರೆ 30 kg ಆದ್ರೂ ನಾನು ಓರ್ಲೇಬೇಕು ಅನ್ನೋದು ನನ್ನ ಆಸೆ. ಸೊ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂತಿರೋಳಿಗೆ ಅಚಾನಕವಾಗಿ ಆ ಆಂಜನೇಯನ್ ಪಾತ್ರ ಹಾಕೊಂಡಿರೋ ವ್ಯಕ್ತಿ ಸಿಕ್ರು. ದೊಡ್ಡ ಆಂಜನೇಯನ್ ಪಾತ್ರ ಯಾವ್ದೊಂದು ನೋಡಿದೆ, ಮೇಡಮ್ ನಂಗೆ ಊಟ ಕೊಡ್ಸಿ ಮೇಡಮ್, ಅಕ್ಕಿ ಕೊಡ್ಸಿ ಮೇಡಮ್ ಸಾಕು ಅಂತ ಹೇಳಿದ್ ವ್ಯಕ್ತಿ ಸಿಕ್ರು. ಅವಾಗ ಏನಾಯ್ತು, ನಾನು ಅಲ್ಲಿ ಎಲ್ಲಾ ಕೆಲಸ ಮುಗಿಸ್ಕೊಂಡ್ ಬಂದೆ, ಅವ್ರಿಗೆ ಅಕ್ಕಿ ಪ್ಯಾಕೆಟ್ ಕೊಡಿಸ್ದೆ, ಎಲ್ಲ ಆಯ್ತು. ಅದಾದ್ಮೇಲೆ ಆ ವಿಡಿಯೋ ನೋಡಿ ಪ್ರಮೋಷನ್ ಹುಡ್ಕೊಂಡ್ ಬಂದಿದೆ. ಆ ಅಕ್ಕಿ ಪ್ಯಾಕೆಟ್ ಏನು ಹೊತ್ಕೊಂಡ್ ನಾವು ಭುಜದ ಮೇಲೆ ಆ ಕಂಪನಿಯವರು ನನ್ನ ಹತ್ರ ಪ್ರಮೋಷನ್ ಮಾಡಿಸ್ಕೊಂಡಿದ್ದಾರೆ. ಅಂದ್ರೆ ಯಾವ ಲೆಕ್ಕಕ್ಕೆ ನನ್ನ ವಿಡಿಯೋಸ್ ರೀಚ್ ಆಗಲ್ಲ. ಅಂದ್ರೆ ನಾವ್ ಯಾರಿಗೋ ಒಂದ್ 10 ರೂಪಾಯಿ ಕೊಡ್ತೀವಿ ಅಂದ್ರೆ ದೇವ್ರು ನನಗೆ 100 ರೂಪಾಯಿ ಕೊಡಕ್ ರೆಡಿ ಇರ್ತಾನೆ, ಅಲ್ಲಿ ಕಾಯ್ಬೇಕಷ್ಟೇ ಅನ್ನೋದು ನನ್ನ ಒಂದು ಥಾಟ್ಸ್. ನೋಡಿ, ನಾನು ಇವಾಗ ಅವ್ರಿಗೆ ಸಹಾಯ ಮಾಡಿದ್ ತುಂಬಾ ಕಮ್ಮಿ ಅಮೌಂಟ್, ನಂಗೆ ಸಿಕ್ಕಿದ ಕೆಲಸ ದೊಡ್ಡದೇ ಅಲ್ವಾ, ಅದನ್ನ ನಂಬ್ತೀನಿ. ಇದೆಲ್ಲವನ್ನು ಮನೆಯವ್ರು ಎದುರಾಕೊಂಡೇ ಮಾಡ್ತಿದ್ದೀರಾ? ಅಂದ್ರೆ ಸ್ವಲ್ಪ ದಿನ ನನ್ನ ಸೀರಿಯಲ್ಸ್ ಅದೆಲ್ಲ ಮಾಡುವಾಗ ಒಂದ್ ಸ್ವಲ್ಪ, ಬೇಡ ಕರೆಸ್ಬಿಡಿ ಸಾಕು, ಮದ್ವೆ ಮಾಡ್ಬೇಡ, ಅಣ್ಣ ಬೇರೆ ಇದಾನಲ್ವಾ, ಮದ್ವೆ ಮಾಡ್ಬೇಡ, ತುಂಬಾ ಮಾಡಕ್ಕಾಗತ್ತೆ, ಸೊ ಮದ್ವೆ ಮಾಡ್ಬೇಡ ಅಂತ ಹೇಳಿ ಮನೇಲಿ ಎಲ್ರು, ಯಾಕಂದ್ರೆ ನನ್ನ ಕಸಿನ್ಸ್ ಎಲ್ಲಾರ್ದು ಮದ್ವೆ, ನನ್ನ ಏಜ್ ಅವ್ರದ್ದು ಎಲ್ಲಾರ್ದು ಮದ್ವೆ ಆಗೋಯ್ತು. ಸೊ ಏನಾಯ್ತು, ಹಂಗ್ ಮಾಡೋಣ, ಮದ್ವೆ ಮಾಡೋಣ ಅಂತ ಹೇಳಿ ಇದು ಮಾಡ್ತಿದ್ರು. ನಂಗೇನು ಅಂತ ಅಂದ್ರೆ, ಮದ್ವೆ ಆಗೋದ್ಮೇಲೆ ನಾವು ಏನಾದ್ರು ಮಾಡ್ಬೋದು, ಇಲ್ಲ ಅಂತಲ್ಲ, ಬಟ್ ಸಿಂಗಲ್ ಆಗಿದ್ದಾಗ ಮಾಡೋಷ್ಟು ಕೆಲಸ ಮದ್ವೆ ಆದ್ಮೇಲೆ ತುಂಬಾ ಜವಾಬ್ದಾರಿಗಳು ಬರ್ತವೆ. ಗಂಡ, ಮಕ್ಳು, ಸಂಸಾರ ಸಾಗರ ಆಗ್ಬಿಡುತ್ತೆ. ನಿಮ್ಗೆ ಯಾರು ಐ ಲವ್ ಯು ಬಂದು ಹೇಳಿಲ್ವಾ? ನಿಮ್ಗೆ ಯಾರು ಪ್ರಪೋಸ್ ಮಾಡಿಲ್ವಾ? ಮಾಡಿದ್ದಾರೆ ಸರ್, ಕಾಲೇಜಲ್ಲಿ ಇರುವಾಗೂ ಮಾಡಿದ್ದಾರೆ, ಆಮೇಲೆ ಸ್ಕೂಲ್ ಲೈಫಲ್ಲೂ ಮಾಡಿದ್ದಾರೆ, ಇವಾಗನು ಅಪ್ರೋಚಸ್ ಬಂದಿದೆ. ಐ ಗಾಟ್ ಸಮ್ ಗುಡ್ ಪ್ರೊಫೈಲ್ಸ್ ಆಲ್ಸೋ. ಬಟ್ ಆದ್ರೆ ನಂಗೊಂದು ಆಸೆ ಇದೆ, ನಾನ್ ಮದ್ವೆ ಆಗೋ ಹುಡುಗ ರೆಡಿ ಇರ್ಬೇಕು, ಸಖತ್ ಪರ್ಸನಾಲಿಟಿ ಇರ್ಬೇಕು, ಆಮೇಲೆ ಬಿಸ್ನೆಸ್ ಮ್ಯಾನೋ, ಅಥವಾ ಬಿಸ್ನೆಸ್ ಮ್ಯಾನ್ ಆಗಿರೋದ್ಕಿಂತ ಜಾಸ್ತಿ ಒಬ್ಬ ರೈತನ್ ಮಗ ಆಗಿರ್ಬೇಕು. ಆಲ್ರೆಡಿ ರೈತನ್ ಮಗ, ಒಳ್ಳೆ ಪರ್ಸನಾಲಿಟಿ, ಆಮೇಲೆ ಬಿಸ್ನೆಸ್ ಇನ್ ದ ಸೆನ್ಸ್ ಬೆಳೆಯೋ ದವಸ ಧಾನ್ಯಗಳೇ ಬಿಸ್ನೆಸ್. ಹಂಗಾದು. ಸೊ ನೀವು ಹೋಗಿ ಹಳ್ಳಿಲಿ ಸೆಟ್ಲ್ ಆಗ್ತೀರಿ? ಹಳ್ಳಿಲಿ ಸೆಟ್ಲ್ ಆಗ್ತೀನಿ ಅನ್ನೋದಕ್ಕಿಂತ ನಂಗೆ ಮಂಡ್ಯದ ಹತ್ರ ಬನ್ನೂರ್ ಅಂತ ಒಂದು ಹಳ್ಳಿ ಇದೆ ಸರ್. ಗೊತ್ತು, ಬನ್ನೂರ್ ಕುರಿ, ಬನ್ನೂರ್ ಮಳವಳ್ಳಿ ಎಲ್ಲ ಗೊತ್ತಿಲ್ಲದೆ ಇರೋಲ್ಲ ನಾವು ಹೇಳಿ. ಸೊ ಬನ್ನೂರ್ ಅಂತ ಒಂದು ಹಳ್ಳಿ ಇದೆ,
ಎಮೋಷನಲಿ ತುಂಬಾ ಅಟ್ಯಾಚ್ ಆಗ್ಬಿಟ್ಟಿದೀನಿ ನಾನು ಹಳ್ಳಿಗೆ. ಯಾಕೆ? ನಂಗೆ ಆಕ್ಚುಲಿ ಅಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕೋಬೇಕು ಅನ್ನೋ ಒಂದು ಆಸೆ ನಂಗಲ್ಲಿ. ಬನ್ನೂರಲ್ಲಿ. ಅದ್ಯಾಕದ್ ಬನ್ನೂರು? ಅದೇನೋ ಸರ್, ಅಲ್ಲಿನ ಜನಗಳು ನಂಗೆ ಸಿಕ್ಕಾಪಟ್ಟೆ ಪ್ರೀತಿ ತೋರಿಸ್ತಾರೆ. ಏನಕ್ಕೆ ಹೋಗಿದ್ರಿ ಅಲ್ಲಿಗೆ? ನಂಗೆ ನನ್ ಜೊತೆ ಕೆಲಸ ಮಾಡೋ ಹುಡುಗ, ನನ್ನ ಮ್ಯಾನೇಜರ್ ಆಗಿ ಕೆಲಸ ಮಾಡೋ ಹುಡುಗ ನಟರಾಜು ಅಂತ, ಆ ಹುಡುಗ ಬನ್ನೂರವನು. ಒಂದ್ ಸಲ ಯಾವ್ದೋ ಒಂದು ರಾಮಾಚಾರಿ, ನಂಗೆ ಯಶ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಯಶ್ ಸರ್ ಅಂದ್ರೆ ಈಸ್ ಬಾಸ್ ಟು ಮೀ. ಹಂಗೆ ನೋಡಿದೀವಿ ಪ್ರೊಫೈಲ್ ಅಲ್ಲಿ ಫಸ್ಟ್ ಪಿನ್ ಮಾಡಿ ಇಟ್ಕೊಂಡಿರೋದೇ ಯಶ್ ಬಗ್ಗೆ. ಸೊ ಏನಾಯ್ತು, ಅವ್ರದೊಂದು ಕಂಟೆಂಟ್ ವಿಡಿಯೋ ಮಾಡಕ್ ಹೋಗಿದ್ವಿ. ಹೆಂಗ್ ಸಪೋರ್ಟ್ ಮಾಡಿದ್ರು ಅಂದ್ರೆ ಸರ್, ಇಡೀ ಊರ್ ಸೇರಿತ್ತು ಅಲ್ಲಿ. ಇಡೀ ಊರ್ ಸೇರಿದ್ರು. ನಾನು ಏನಕ್ಕಾದ್ರೂ ಹೋಗ್ತೀನಿ ಅಂದ್ರೆ ಎಲ್ರು ಬಂದು ಅವ್ರ ಮನೇಲಿ ಕುತ್ಕೋತಾರೆ. ಮೇಡಮ್ ನಾವು ಸಪೋರ್ಟ್ ಮಾಡ್ತೀವಿ ಮೇಡಮ್, ಮಾಡಿ ಮೇಡಮ್. ಅಷ್ಟು ಸಪೋರ್ಟ್ ನಂಗೆ ಅವ್ರು ಅಂದ್ರೆ. ನಾನು ಬೆಳೆದು ಬಂದಿದ್ದ ಊರು ನಂಗೆ ಹೆಂಗ್ ಕರೆದು ಕೆಲಸ ಕೊಡ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಯಾವುದೋ ಒಂದು ಬೇರೆ ಊರು ನನ್ನನ್ನು ಕರೆದು ಅಷ್ಟು ಪ್ರೀತಿ ತೋರಿಸುತ್ತೆ, ಅಷ್ಟು ಜನ ಬಳಕೆಗಳಲ್ಲಿ ಇದ್ದಾರೆ ಅಂದ್ರೆ ಅದೊಂದು ಖುಷಿ ಮತ್ತೆ ಹೆಮ್ಮೆ ಸಂಗತಿ. ಸೊ ಬ್ರೇಕಿಂಗ್ ನ್ಯೂಸ್, ವಿದ್ಯಾ ಅವರು ಪಾಲಿಟಿಷಿಯನ್ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅನೌನ್ಸ್ ಮಾಡ್ತಿದ್ದಾರೆ, ರಾಜಕಾರಣಕ್ಕೆ ವಿದ್ಯಾ ಎಂಟ್ರಿ. ಜನನ ಆಳೋ ನಾಯಕ ಅಲ್ಲ, ಜನಗಳಿಗೋಸ್ಕರ ಬಾಳೋ ಅಂತ ನಾಯಕಿಯಾಗಿ. ಬಟ್ ರಾಜಕಾರಣ ಇಂಟ್ರೆಸ್ಟ್ ಇದೆ ಬಂದ್ರೆ ಅಫ್ಕೋರ್ಸ್ ಹೋಗ್ತೀನಿ ಸರ್. ಬಂದಿಲ್ವಾ? ಟ್ರೈ ಮಾಡಿಲ್ಲ. ಯಾವ ರಾಜಕಾರಣಿನೂ ಅಪ್ರೋಚ್ ಮಾಡಿಲ್ವಾ? ಹಂಗೆ ಯಾರು ಬನ್ನಿ ಮೇಡಮ್ ನಮ್ ರಾಜಕಾರಣಕ್ಕೆ ಬನ್ನಿ ನೀವು? ಇಲ್ಲ ಇಲ್ಲ. ಯಾಕಂದ್ರೆ ಯೂತ್ ವಿಂಗ್ ಅಂತ ಇರುತ್ತೆ, ಅದ್ ಯಾವ್ದೇ ಪಕ್ಷ ಆಗಿರ್ಲಿ. ಈ ತರ ಯುವ ನಾಯಕತ್ವದಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಕೆಲಸ ಮಾಡ್ಬೇಕು ಅಂತ ಆ ಸಿದ್ಧಾಂತಗಳು, ಆ ಪಕ್ಷಗಳು, ಅದಕ್ಕೆ ತುಂಬಾ ಜನ ಹೋಗ್ತಾರೆ. ನಿಮ್ಗೆ ಆ ತರ ಥಾಟ್ ಇದೆಯಾ ಯಾವ್ದಾರು? ಇದೆ ಅಂದ್ರೆ ನಂಗೆ ನಾನು ನನ್ನ ತಂದೆದು ಒಂದು ಲೈನ್ಸ್ ಇರೋದಿಲ್ಲ ಸರ್, ಅದನ್ನು ನಾನು ಬಿಟ್ಟು ದಾಟಕ್ ಆಗಂಗಿಲ್ಲ. ನಮ್ಮ ಅಪ್ಪ ಏನ್ ಹೇಳ್ತಾರೆ, ಪೊಲಿಟಿಕ್ಸು ಇದೆಲ್ಲ ನಮ್ಮಂತವ್ರಿಗಲ್ಲ. ಯಾವತ್ತೂ ಒಬ್ಬ ಮನುಷ್ಯ ಬೆಳಿಬೇಕು ಅಂದ್ರೆ ಎಲೆ ಮರೆ ಕಾಯಾಗಿರ್ಬೇಕು, ಇಲ್ಲ ಹಣ್ಣನ್ನ ತುಂಬಾ ದಿನ ಇರಲ್ಲ, ಒಡೆದಾಕ್ಬಿಡ್ತಾರೆ. ನಿಮ್ಮಪ್ಪನೂ ಹೇಳಿದ್ರು ರೀಲ್ಸ್ ಮಾಡೋದು, ಆಕ್ಟ್ ಮಾಡೋದು ನಮ್ಮಂತವ್ರಿಗಲ್ಲ. ಬಟ್ ಆದ್ರೆ ನಂಗೆ ಅದನ್ನ ಮೀರಿ ಆಚೆಗೆ ಬಂದ್ ಏನೋ ಮಾಡಿಲ್ವಾ? ಬಟ್ ಆದ್ರೆ ಪೊಲಿಟಿಕ್ಸ್ ಬಗ್ಗೆ ನಂಗೆ ಅದೆಲ್ಲ ಗೊತ್ತಿಲ್ಲ. ನೀವು ಭಯಂಕರ ಗಟ್ಟಿಗಿತ್ತಿದ್ದೀರಿ. ನೀವು ಫಿನಿಕ್ಸ್ ತರ ಬಿದ್ರು ಬಿಡಲ್ಲ. ನೀವು ಬಿಡಲ್ಲ. ಜಾಯಮಾನನೇ ಇಲ್ಲ ನಿಮ್ದು. ಜಾಯಮಾನನೇ ಇಲ್ಲ ಸರ್. ಏನಾದ್ರೂ ಆಗ್ಬೇಕು ಅಂದ್ರೆ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಹೊಡೆದಾಡ್ತೀನಿ. ಇಲ್ಲಿವರೆಗೂ ಬಂದ್ ನಿಂತಿದ್ದೀನಿ ಅಂದ್ರೆ ಸ್ಟ್ರಗಲ್ ಇಂದ ಅಷ್ಟಿದೆ ಸರ್. ಆದ್ರೆ ನಂಗೆ ಎಲ್ಲೂ ನಾನು ಬಿದ್ದಿದ್ದೆ, ನಂಗೆ ಹಿಂಗಾಗಿತ್ತು, ನಾನು ಆಕ್ಸಿಡೆಂಟ್ ಆಗಿದ್ದು ಒಂದು ಮ್ಯಾಟ್ರ್ ಬಿಟ್ರೆ ನಾನು ಎಲ್ಲೂ ನಂಗೆ ಈ ತರ ಪರಿಸ್ಥಿತಿ ಬಂದಿತ್ತು ಅದನ್ನೆಲ್ಲೂ ನಾನು ಹೇಳ್ಕೊಳಕ್ ಇಷ್ಟಪಡಲ್ಲ ಸರ್. ಯಾಕಂದ್ರೆ ಜನಗಳಿಗೆ ನಾನು ಯಾವತ್ತೂ ಇನ್ಸ್ಪಿರೇಷನ್ ಆಗಿರ್ಬೇಕು. ಎಲ್ಲೋ ನಂದು ಹಳೆ ಕತೆ ಕೇಳಿ ಅಥವಾ ನನ್ನ ಕಣ್ಣೀರಿಗೆ ಯಾರಾದ್ರೂ ಮರಗ್ತಾರೆ, ನೆವರ್. ನಿಮ್ ಮಧ್ಯ ನೀವು ಒಂಚೂರು ಎಮೋಷನಲ್ ಆದ್ರಿ, ಅದ್ ಬಿಟ್ರೆ ಯು ವೆರಿ ಕಾನ್ಫಿಡೆಂಟ್ ಯಾರ್. ಸಿ ಯಾವ್ಯಾವ ಹೆಣ್ಮಕ್ಳು ಈ ತರ ಬೆಳೆದಿರ್ತಾರಲ್ಲ, ಒಂದ್ ಸ್ಟೋರಿ ಇದ್ದೇ ಇರುತ್ತೆ. ಐ ಆಮ್ ಮಚ್ ಕಾನ್ಫಿಡೆಂಟ್. ನಂಗೆ ಈ ಸ್ಟೋರಿ ಗೊತ್ತಿಲ್ಲದೆ ಇದ್ರು ನಿಮ್ ಸ್ಟೋರಿ ಇದೆ ಅಂತ ನಂಗೆ ಗೊತ್ತು. ಯಾಕೆಂದ್ರೆ ಯಾರೋ ಡ್ಯಾಶಿಂಗ್ ಆಗಿರ್ತಾರೆ ಅಂದ್ರೆ ಅವರು ತುಂಬಾ ಏಳು ಬೀಳುಗಳನ್ನ ನೋಡೇ ಹಂತಕ್ಕೆ ಬಂದಿರ್ತಾರೆ. ಹೌದು, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ನಿಮ್ಮನ್ನ ಅಳಿಸೋದ್ ತುಂಬಾ ಈಸಿ ಆಕ್ಚುಲಿ ಹಂಗ್ ನೋಡಕ್, ಬಿಕಾಸ್ ನೀವು ಎಮೋಷನಲಿ ತುಂಬಾ ಅಟ್ಯಾಚ್ ಆಗ್ಬಿಡ್ತೀರಾ ನೀವು. ಬಟ್ ಅದನ್ನ ಮೀರ್ ಬೆಳೆಯೋದಿದೆಯಲ್ಲ, ಅದು ತುಂಬಾ ತಾಕತ್ಬೇಕು. ಹೌದು ಸರ್. ನಂಗೆ ನಾನು ಇವಾಗ ನೆನ್ನೆ ಮೊನ್ನೆಯಿಂದ ಅಂತ ಅಲ್ಲ, ಯಶ್ ಸರ್ಗೆ ನಾನು ಆ ಮೊಗ್ಗಿನ ಮನಸ್ಸು ಸಿನಿಮಾದಿಂದನೂ ಅಭಿಮಾನಿ. ನಾನು ಮೀಟ್ ಮಾಡಿದ್ರಿ? ಹಾ ಸರ್, ಮೀಟ್ ಮಾಡಿ. ಹೊಸ ಕಾರ್ ತಗೊಂಡು ಒಳಗಡೆ ಬರ್ಸಿದ್ದೆ ಅಂದ್ರೆ ನಂಗೆ ನಾನು ಬೆಂಗಳೂರಿಗೆ ಬರ್ತೀನಿ, ಸಂಬಳಕ್ಕೆ ಕೆಲಸ ಮಾಡ್ತೀನಿ ಅನ್ನೋದಿತ್ತು. ಆದ್ರೆ ಒಂದು ಕಾರ್ ತಗೊಂಡು ಆ ಕಾರ್ ಮೇಲೆ ನಾನು ಇಷ್ಟಪಡೋ ನನ್ನ ಇನ್ಸ್ಪಿರೇಷನ್ ಆಗಿರೋ ವ್ಯಕ್ತಿ ಹತ್ರ ಆ ಒಂದು ಸಿಗ್ನೇಚರ್ ಹಾಕಿಸ್ತೀನಿ ಅನ್ನೋದು ಇರ್ಲಿಲ್ಲ ಸರ್ ನಂಗೆ. ಅದು ಹೆಂಗಾಯ್ತು ಅಂತ ಅಂದ್ರೆ, ನಾನು ಕಾರ್ ತಗೊಂಡೆ, ಆಮೇಲೆ ನಾನು ವರ್ಣ ಕಾರ್ ತಗೊಂಡಿದ್ದು ನಮ್ ಬಾಸ್ ನೋಡೆ ಸರ್. ಅವ್ರದ್ದು ಫಸ್ಟ್ ಕಾರ್ ವರ್ಣ. ಬಾಸ್ ನೋಡಿ ಅಂದ್ರೆ ನಮ್ ಯಶ್ ಸರ್ದು ಫಸ್ಟ್ ಕಾರ್ ವರ್ಣ. ಸೊ ನಂಗೂ ಅದೇ ವರ್ಣ ಕಾರ್ ತಗೋಬೇಕು ಅನ್ನೋ ಆಸೆ ಇತ್ತು. ಕಾರ್ ತಗೊಂಡೆ. ದೇವ್ರು ಹೆಂಗೆ ಅಂದ್ರೆ, ಇಲ್ಲಿವರೆಗೂ ನಾನು ಹೇಳ್ದಂಗೆ ನಾನು ಅನ್ಕೊಂಡಿದ್ದು, ಆಸೆ ಪಟ್ಟಿದ್ದನ್ನು ಯಾವ್ದನ್ನು ದೇವ್ರು ನನ್ ಕೈ ಎತ್ತಿಲ್ಲ. ಸೊ ಕಾರ್ ತಗೊಂಡ್ಮೇಲೆ ನಂಗೊಂದು ಆಸೆ ಇತ್ತು, ಇದ್ರ ಹತ್ರ ಕವರ್ಸ್ ಎಲ್ಲ ಕೀಳಕ್ಕಿಂತ ಮುಂಚೆನೆ ಯಶ್ ಸರ್ ಸಿಗ್ನೇಚರ್ ಹಾಕ್ಬೇಕು ಅಂತ. ಸಿಗ್ನೇಚರ್ ಹಾಕಿಸ್ಕೊಂಡಿದ್ದಾಯ್ತು. ಇಟ್ ವಾಸ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್. ಇವಾಗ ನೋಡಿ, ನಾವ್ ಯಾರನ್ನಾದ್ರೂ ಇನ್ಸ್ಪಿರೇಷನ್, ಆ ಒಂದು ಖುಷಿ, ಆ ಪ್ರೀತಿ ನೋಡ್ತೀವಿ ಅಂದ್ರೆ ಅದೆಲ್ಲ ಒಂದ್ ಸೆಕೆಂಡ್ ಅಲ್ಲೇ ಮುಗ್ದೋಗ್ಬಿಡುತ್ತಂತೆ. ನೋಡಿ, ಅದು ನಿಮ್ ಪ್ರೊಫೈಲ್ ಅಲ್ಲಿ ಎಷ್ಟು ಓಡಿದೆ? 21 ಮಿಲಿಯನ್, 22 ಮಿಲಿಯನ್, 22 ಮಿಲಿಯನ್ ಪಿನ್ ಮಾಡಿ ಟಾಪರ್ ಇಟ್ಬಿಟ್ಟಿದ್ದಾರೆ ವಿದ್ಯಾ ಅವರು. ಐ ಥಿಂಕ್ ಅದೇ ಅನ್ಸುತ್ತೆ 1 ಮಿಲಿಯನ್ ಲೈಕ್ ಇರೋದು ಅದಕ್ಕೆ. ಹೌದು, ಅದು ಮತ್ತೆ ಆಂಜನೇಯ. ಸೊ ಆ ಟೈಮಲ್ಲಿ ಹಿಂಗ್ ಪಾಸ್ ಆಗಿ ಹೋಗ್ಬಿಡ್ತು. ಬಾಸ್ ನ ಕಣ್ಮುಂದೆ ನೋಡಿದ್ದು, ಅವರಿಗೆ ಪೆನ್ ಕೊಡುವಾಗ ಕೈ ಶೇಕ್ ಆಗ್ತಾ ಇತ್ತು. ಈಗಲೂ ಒಂದ್ ಪೆನ್ ಕೊಟ್ಟು ಇನ್ನೊಂದೇನೋ ಚೇಂಜ್ ಮಾಡಿದ್ರಿ ಅನ್ಸುತ್ತೆ. ಫಸ್ಟ್ ನಾನು ಕ್ರಯಾನ್ ಕೊಟ್ಟೆ, ವೈಟ್ ಕಲರ್, ಅದ್ರ ಮೇಲೆ ಡ್ಯಾಶ್ ಬೋರ್ಡ್ ಮೇಲೆ ಬರೀಲಿ. ಇದು ಬರಿತಾ ಇಲ್ಲ. ಅದನ್ನ ಹಂಗೆ ಇಟ್ಕೊಂಡಿದೀನಿ ನಾನು ಆ ವಾಯ್ಸ್ ನ, ಅದು ಯಾವತ್ತೂ ಡಿಲೀಟ್ ಆಗ್ಬಾರ್ದು ಅಂತ. ಇದು ಬರಿತಾ ಇಲ್ಲ ಅಂದ್ರು. ಸರ್ ಕೊಡ್ತೀನಿ ಅಂತ ಹೇಳಿ ಮತ್ತೆ ಇದನ್ನ ಮಾರ್ಕರ್ ಕೊಟ್ಟೆ, ರೆಡ್ ಕಲರ್ ಮಾರ್ಕರ್. ಈಗ್ಲೂ ಆ ರೆಡ್ ಮಾರ್ಕರು, ವೈಟ್ ಕ್ರಯಾನು, ನಾನು ಹಾಕಿದ ಬಟ್ಟೆ
ಹಂಗೆ ಎತ್ತಿಟ್ಟಿದೀನಿ. ಇಂಟೀರಿಯರ್ ನ ವಾಶ್ ಮಾಡ್ಸಿದ್ರು ಅದು ಹಾಳಾಗ್ಬಾರ್ದು ಅಂತ ಇದು ಸ್ಕ್ರೂ ಹಾಕ್ಸಿ ಡ್ರಿಲ್ ಮಾಡಿಸ್ಬಿಟ್ಟಿದೀನಿ. ಅದನ್ನ ಗ್ಲಾಸ್ ಅಲ್ಲಿ ಇದನ್ನ ಮಾಡಿಸ್ಬಿಟ್ಟು ಸ್ಕ್ರೂ ಹಾಕ್ಸ್ಬಿಟ್ಟಿದೀನಿ. ಅದು ತೆಗಿಯಕ್ಕೂ ಅವ್ರು ಹೇಳಿದ್ರು, ಮ್ಯಾಮ್ ಇದನ್ನ ನೀವು ತೆಗಿಸ್ಬೇಕು ಅಂದ್ರೆ ಇದು ಪೂರ್ತಿ ಸಿಸ್ಟಮ್ ಚೇಂಜ್ ಮಾಡಿ. ಅದನ್ನ ಯಾಕಪ್ಪ ನಾನು ತೆಗಿಸ್ತೀನಿ, ಅಷ್ಟೊಂದು ಆಸೆ ಇಟ್ಕೊಂಡು ಹಾಕ್ಸ್ಕೊಂಡ್ರು, ನೀನು ಹಾಕು ಅಂತ ಹೇಳಿ ಹಾಕಿಸ್ಕೊಂಡೆ. ಕಾರ್ ಹಾಳು ಆಗ್ಬಾರ್ದು, ಜಾಸ್ತಿ ಕಿಲೋಮೀಟರ್ಸ್ ಓಡಬಾರ್ದು ಅಂತ ಇನ್ನೊಂದು ಕಾರ್ ತಗೊಂಡೆ. ಆ ಕಾರ್ ಹಂಗೆ ಇರಬೇಕು. ಸರ್ ಇವಾಗ ನಾನು ಯಾರು ಕ್ರಿಯೇಟರ್ಸ್ ಆಗಲಿ ಯಾರು ಮೀಟ್ ಮಾಡಕ್ ಬಂದ್ರೆ ಆ ಸಿಗ್ನೇಚರ್ ತೋರಿಸಿ ಫಸ್ಟ್ ನೋಡೋದೇ ಅವ್ರ ಫಸ್ಟ್ ಸಿಗ್ನೇಚರು. ನನ್ನ ಕಾರ್ನ ದಾವಣಗೆರೆಗೆ ಎಲ್ಲರೂ ತೊಗೊಂಡೋಗಿರ್ತೀನಿ, ನಿಲ್ಸಿರ್ತೀನಲ್ಲ ವರ್ಣ ಕಾರು, ಆ ಕಾರ್ ನಂಬರ್ ಸರ್. ನಾನು ಕಾರ್ ತಗೊಳ್ಳುವಾಗ ಅದ್ರ ಬೆಲೆ ನಂಗೆ ಬಂದಿದ್ದ ಕಮೆಂಟ್ಸು, ಈ ಕಾರ್ ಬೆಲೆ 22 ಲಕ್ಷ ಇರ್ಬೋದು, ನಮ್ಮ ಬಾಸ್ ಸಿಗ್ನೇಚರ್ ಹಾಕಿದ್ಮೇಲೆ 2.5 ಕೋಟಿಗೆ ಸೇಲ್ ಆಗುತ್ತೆ ಕಾರು ಅಂತ. ಅಂದ್ರೆ ಈಸ್ ಅ ಬ್ರ್ಯಾಂಡ್. ಯಶ್ ಸರ್ ಅಂದ್ರೆ ನಂಗೆ ಅಷ್ಟು ಇಷ್ಟ ಸರ್. ಅದು ಒಂದೇ ಸರಿ ಮೀಟ್ ಆಗಿರೋದಾ? ಅದು ಒಂದೇ ಸಾರಿ ಮೀಟ್ ಆಗಿರೋದು. ಅದು ಕೆಲವೇ ಕ್ಷಣಗಳು, 10-15 ಮಿನಿಟ್ಸ್ ಇತ್ತು ಅನ್ಸುತ್ತೆ. ಏನಂದ್ರು? ನಾನು ಹೇಳ್ದೆ ಅವ್ರಿಗೆ, ಸರ್ ನೀವು ನಿಮ್ಮ ಫಸ್ಟ್ ಮೂವಿ ಎಲ್ಲ ಸಕ್ಸಸ್ ಆದಾಗ ನಿಮ್ಮದು ವರ್ಣ ಕಾರ್ ಮೇ ಬಿ ಜಾನು ಮೂವಿ ಟೈಮಲ್ಲಿ ಅನ್ಸುತ್ತೆ, ಅದೇ ಆಸೆಲೆ ನಾನು ಇದು ತೊಗೊಂಡಿದ್ದು. ಹೌದಾ, ಓಕೆ ದಾವಣಗೆರೆ ಅವಳು ಸರ್. ಅವರು ತುಂಬ ಬ್ಯುಸಿ ಇರ್ತಾರಲ್ಲ, ಹಿ ಅಕ್ಸೆಪ್ಟೆಡ್ ಲೈಕ್ ಕ್ಯಾಶುವಲ್ ಆಗಿ ಎಲ್ಲರೂ ಹೆಂಗೆ ತೊಗೋತಾರೆ ಹಂಗೆ ತೊಗೊಂಡು ಹೋದ್ರು. ಸಿಗ್ನೇಚರ್ ಹಾಕಬೇಕು ಆಯಿತು, ಎಲ್ಲ ಹಾಕಿದ್ರು, ಸರಿನಾ ಅಂತ ಹೇಳಿದ್ರು, ಸ್ಕೆಚ್ ಪೆನ್ ಕೊಟ್ಟರು, ಹೋದ್ರು ಅಷ್ಟೇ. ಎನಿಥಿಂಗ್ ಈ ಟೋಲ್ಡ್? ಏನಾದರೂ ಹೇಳಿದ್ರೆ ನಿಮಗೆ ವಿಶ್ ಮಾಡಿದ್ರೆ ಏನಾದರೂ? ಏನು ಆ ಥರ ಏನೂ ವಿಶ್ ಮಾಡಲಿಲ್ಲ. ಏನು ಸಿಗ್ನೇಚರ್ ನಂಗೆ ಆ ಮೂಮೆಂಟಲ್ಲಿ ಏನೇನಾಯಿತು ಎಲ್ಲ ಹಂಗಂಗೆ ವಾನಿಷ್ ಆಗೋಗ್ಬಿಡ್ತು. ಯಾಕಂದರೆ ಅವ್ರು ನನಗೆ ಮೀಟ್ ಮಾಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಆ ಟೈಮ್ ಬಂದ್ಬಿಡ್ತಲ್ಲ, ಆಗೋಯ್ತಲ್ಲ. ತುಂಬ ಜನ ಇದ್ದಾರೆ, ತುಂಬ ಜನ ಕ್ರಿಯೇಟರ್ಸು ಯಶ್ ಸರ್ ಫ್ಯಾನ್ಸ್ ಇದ್ದಾರೆ. ನಂಗೆ ಗೊತ್ತಿರಂಗೆ ಯಾರೂ ಹೋಗಿ ಮೀಟ್ ಮಾಡಿಲ್ಲ ಅಂತ ಅನ್ಸುತ್ತೆ. ನೀವು ಯಾರ್ಯಾರು ಫ್ಯಾನ್? ಓನ್ಲಿ ಯಶ್? ನನಗೆ ಯಶ್ ಸರ್ ಆಟಿಟ್ಯೂಡು, ಅವರೊಂದು ಇದು ಇಷ್ಟ. ಸುದೀಪ್ ಸರ್ ಹೈಟ್ ಇಷ್ಟ, ಯಾಕಂದರೆ ನಾನು ಹೇಳ್ತೀನಲ್ಲ 6 ಅಡಿ ಹುಡುಗ ಬೇಕು ಅಂತ. ಸುದೀಪ್ ಸರ್ ಹೈಟ್ ಇಷ್ಟ. ಅದಾದ್ಮೇಲೆ ನಿಮ್ಮ ಡ್ರೀಮ್ ಹುಡುಗ ಇದಾನಲ್ಲ, ಮದ್ವೆ ಆಗ್ಬೇಕು ಅಂತಿರಲ್ಲ, ಆ ಕ್ವಾಲಿಟೀಸ್ ಎಲ್ಲ ಯಾವ್ಯಾವ ಹೀರೋಲ್ ಇದೆ? ಹೈಟ್ ನಮ್ಮ ಸುದೀಪ್ ಸರ್ ತರ ಇದೆ. ಆಮೇಲೆ ಆಟಿಟ್ಯೂಡ್ ಅಲ್ಲ ಇದೆ ಅನ್ನಕ್ಕೆ ನಂಗೆ ಇನ್ನೂ ಸಿಕ್ಕೇ ಇಲ್ವಲ್ಲ ಸರ್. ಅಲ್ಲ ಅದೆಲ್ಲ ಯಾವ್ಯಾವ ಹುಡುಗನ ಹತ್ರ ಇದೆ? ಇಲ್ಲಿ ಹೀರೋಗಳ ಹತ್ರ ಯಾರ ಇದೆ? ಹೈಟ್ ಸುದೀಪ್ ಸರ್ ಇಂದ ಕತ್ಕೋತೀನಿ. ಆಮೇಲೆ ಒಂದು ಆಟಿಟ್ಯೂಡು, ಒಂದು ಕದರು ನಂಗೆ ಯಶ್ ಸರ್ ಇಂದ ತಗೋತೀನಿ. ಆಮೇಲೆ ಸ್ವಲ್ಪ ನಮ್ಮ ವಿಷ್ಣು ಸರ್ ತರನ ಸ್ಮಾರ್ಟ್ ಆಗಿರ್ಬೇಕು. ಆಮೇಲೆ ಅಷ್ಟೇ. ಬಿಸ್ನೆಸ್, ರೈತನ ಮಗ, ಅದೆಲ್ಲ ಎಕ್ಸ್ಟ್ರಾ ಫೀಚರ್ಸ್ ಆಡ್ ಆಗಿರ್ಬೇಕು. ಇದ್ಯಾವುದೋ ಹೊಸ ಮ್ಯಾನುಫ್ಯಾಕ್ಚರ್ ಆಗ್ಬೇಕು, ಬಟ್ ಬನ್ನೂರ್ ಕಡೆಯವ್ರು ಆಗಿರ್ಬೇಕಾ? ಬನ್ನೂರ್ ಕಡೆಯವರೇ ಆಗಿರ್ಬೇಕು ಅಂತ ಏನಿಲ್ಲ. ಹಳ್ಳಿ ಹುಡುಗ, ಒಟ್ಟು ಅವ್ರ ತಂದೆ ತಾಯಿ ಹಳ್ಳಿಯವರೇ ಆಗಿದ್ದು. ಅವ್ರದ್ದು ಒಂದಿಷ್ಟು ತೋಟನೋ ಏನೋ ಇದ್ಕೊಂಡು ಸಿಟಿಲಿ ಇರ್ತೀರಿ? ಸಿಟಿಲಿ ಇರ್ತೀನಿ. ಹಳ್ಳಿಗೆ ಹೋಗಿರೋದಕ್ಕೂ ಇಷ್ಟನೇ, ಏನ್ ತೊಂದ್ರೆ ಇಲ್ಲ. ಬಟ್ ಏನಂದ್ರೆ ಸ್ವಲ್ಪ ಪಿಜ್ಜಾ ಎಲ್ಲ ಸಿಗಲ್ಲ ಅನ್ನೋದೊಂದೇ. ಪಿಜ್ಜಾ ಇಷ್ಟನಾ? ಪಿಜ್ಜಾ ತಿಂತೀನಿ ಸರ್. ಅದ್ ಸಿಗಲ್ಲ ಅನ್ನೋದ್ ಬಿಟ್ರೆ ಇನ್ನು ಹಳ್ಳಿ ವಾತಾವರಣ. ಒಂದಷ್ಟು ಕ್ರೈಟೀರಿಯಾ ಹೇಳಾಯ್ತು. ಇನ್ನು ಆತರ ಕ್ರೈಟೀರಿಯಾಗ ಮ್ಯಾಚ್ ಆಗೋರು ಯಾರಾದ್ರೂ ಇದ್ರೆ ಇಲ್ಲಿದ್ದಾರೆ, ಒನ್ ಅಂಡ್ ಓನ್ಲಿ ವಿತ್ ನಂಬರ್ ಬೇರೆ ಕೊಟ್ಬಿಟ್ಟಿದ್ದಾರೆ, ಅನೌನ್ಸ್ ಬೇರೆ ಮಾಡಿದ್ದಾರೆ. ಅದು ಪರ್ಸನಲ್ ನಂಬರ್ ಅಲ್ಲ, ಅದು ಬೇರೆ ವಿಚಾರ. ಬಟ್ ಬರುತ್ತಾ ಅಲ್ಲಿಗೂ ಪ್ರಪೋಸಲ್ ಬರುತ್ತಾ? ಬರುತ್ತೆ ಸರ್, ಅಯ್ಯೋ ಸಿಕ್ಕಾಪಟ್ಟೆ ಬರುತ್ತೆ. ನಂಗೆ ಕಾಲ್ಸ್ ಬಂದ್ರೆ ನಮ್ಮ ನಟರಾಜ್ ಅವರೇ ಕಾಲ್ಸ್ ಎಲ್ಲ ಅಟೆಂಡ್ ಮಾಡೋದು. ಎಲ್ಲಿಗೆ ಹಚ್ಚೈತ್ರಿ, ಯಾವ ಊರಿಗೆ ಬಂದೈತ್ರಿ, ಅಯ್ಯೋ ಮಿಸ್ ಆಗಿ ಬಂದೈತ್ ಬಿಡ್ರಿ ಅಪ್ಪ, ಇವೇ ಕಾಲ್. ಉತ್ತರ ಕರ್ನಾಟಕದವ್ರು ಇದಾರಲ್ಲ, ಅವ್ರೊಂಥರ ಹಾರ್ಟ್ ಟಚಿಂಗ್ ಪೀಪಲ್ಸ್ ಅಂತಾನೆ ಹೇಳ್ಬೋದು. ಅವರೆಲ್ಲ ಇನ್ನೋಸೆಂಟು. ಇವಾಗ ಫೋನ್ ಮಾಡ್ತಾರೆ ಅನ್ಕೊಳ್ಳಿ, ಒಂಚೂರು ಅವ್ರಿಗೆ ಇಲ್ಲ ಬಿಡ್ರಿ ಸರ ಮಿಸ್ ಆಗಿ ಬಂದೈತ್ ಬಿಡ್ರಿ ಅಂತಾರೆ. ಒಂಚೂರು ಜೋರ್ ಮಾಡಿದ್ರು ಮಿಸ್ ಆಗಿ ಬಂದೈತ್ರಿ ಸರ ಅಂತಾರೆ. ಅಂದ್ರೆ ಅವ್ರಲ್ಲಿ ಮಾತ್ರ ಆ ಒಂದು ಇನ್ನೋಸೆನ್ಸ್, ಆ ಮುಗ್ಧತೆ. ನಮ್ ಕಡೆಯವರೆಲ್ಲ ಮಾಡಿದ್ರೆ ನಮ್ ಕಡೆ ಬ್ಯಾಂಗ್ಳೂರ್ ಮೈಸೂರು ಅವ್ರು ಮಾಡೋದು ಕಡಿಮೆ. ಬರೀ ಉತ್ತರ ಕರ್ನಾಟಕ ಕಾಲ್ಸ್. ಅಲ್ಲಿನ ಫಾಲೋವರ್ಸ್ ಜಾಸ್ತಿ ಇದಾರೆ ನಂಗೆ. ಹೌದಾ? ಓಕೆ. ನೀವು ಟೂರ್ ಹೋಗ್ತಿರ್ತಿರಲ್ಲ, ನಿಮ್ಮ ಎದುರುಗಡೆ ಸಿಗ್ತಾರಲ್ಲ, ಅವರೆಲ್ಲ ಏನ್ ಹೇಳ್ತಾರೆ ನಿಮ್ಗೆ? ಖುಷಿ ಪಡ್ತಾರೆ ಸರ್, ಫೋಟೋಸ್ ಎಲ್ಲ ತಗೋತಾರೆ. ಎಲ್ಲರೂ ಜಾಸ್ತಿ ಹೋಗ್ಲೋದು ನಂಗೆ ಹೆಲ್ಪ್ ವಿಡಿಯೋಸ್ ಮಾಡ್ತೀರಾ ಮ್ಯಾಮ್, ಅದು ತುಂಬಾ ಇಷ್ಟ ಆಗುತ್ತೆ. ನಿಮ್ ತರ ಯಾರು ಮಾಡಲ್ಲ, ಹುಡುಗಿಯಾಗಿ ಹಿಂಗೆಲ್ಲ ಮಾಡ್ತೀರಾ, ಖುಷಿ ಆಗುತ್ತೆ. ನಾನು ಇತ್ತೀಚೆಗೆ ಯಾವ್ದೋ ಒಂದು ವಿಡಿಯೋ ನೋಡಿದೆ, ಇಂಡಿಪೆಂಡೆನ್ಸ್ ಡೇ ಒಂದು ವಿಡಿಯೋ ಹಾಕಿದೀರಾ ನೀವು. ಒಂದು ವಿಡಿಯೋ ಮಾಡಿದ ರೀತಿ ಐ ಥಿಂಕ್ ದ ಡೇ ಆಫ್ ಇಂಡಿಪೆಂಡೆನ್ಸ್ ಡೇನೆ ಮಾಡಿದೀರಾ ಅಂತ ಅನ್ಕೋತೀನಿ ನಾನು ಅದನ್ನ. ಬಿಕಾಸ್ ಆ ಮಾಹೋಲ್ ಎಲ್ಲ ಹಾಗೆ ಇತ್ತು, ಅದನ್ನಂತೂ ಕ್ರಿಯೇಟ್ ಮಾಡಕ್ ಆಗಲ್ಲ. ಇನ್ನೊಂದು, ಆ ಕ್ರೇಜ್ ಹೇಗಿತ್ತು ವಿಧಾನಸೌಧ ಹತ್ರ ಅಂದ್ರೆ, ನಿಮ್ಮನ್ ಬಿಡ್ತಿಲ್ಲ ಜನ ಫೋಟೋ ತಗೊಳಕ್ಕೆ. ಹೌದು, ಅದು ಬೇರೆ ಪ್ರೊಫೈಲ್ ಅಲ್ಲೂ ನೋಡಿದೆ ನಾನು. ಹೌದು, ಓ ಇದು ಯಾರಪ್ಪ ಹಿಂಗ್ ಈ ಮಟ್ಟಕ್ಕೆ ಏನೋ ಸೆಲೆಬ್ರಿಟಿಯಾಗಿ ಹೋಗ್ತಾ ಇದ್ದಾರೆ ಫಸ್ಟ್ ನೋಡಿದೆ ನಾನು. ಆಮೇಲೆ ಐ ಸಾ ಯು. ಓಕೆ, ನಿಮ್ದು ಪೋಷಾಕು, ನಿಮ್ಮ ಧಿರಿಸು ಅದೆಲ್ಲ, ಓ ನೋಡಿ ಹೆಂಗಿದ್ದಾರೆ ಜನ. ಸೊ ಇವರೇ ಸೆಲೆಬ್ರಿಟಿ ಅನ್ನೋದಕ್ಕಿಂತ ಜಾಸ್ತಿ ಸಮಾಜ ಸೇವಕಿ. ಆ ವರ್ಡ್ ಇಷ್ಟ ಆಗುತ್ತೆ ಸರ್, ಸಮಾಜ ಸೇವಕಿ. ತುಂಬಾ ದೊಡ್ಡ ಪದ, ಅದನ್ನ ತೂಕವಾಗಿ ಬಳಸಬೇಕು ಅಂದ್ರೆ ತುಂಬಾ ಕಷ್ಟ. ವಿದ್ಯಾ, ಹೌದು, ಸಮಾಜ ಸೇವಕಿ ಅಂತ ಇದೆಯಲ್ಲ, ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅದು ಆಕ್ಚುಲಿ.
ಹಾಗೆ ಹೋಗ್ಬೇಕು ಅನ್ನೋದೇ ನನ್ನ ಆಸೆ ಸರ್. ನಾನು ಏನೇ ದುಡಿಲಿ ಏನೇ ಮಾಡಲಿ ಆ ಒಂದಿಷ್ಟು ದುಡ್ಡು ನನ್ನ ಜನಕ್ಕೋಸ್ಕರ, ನನ್ನನ್ನು ಫಾಲೋ ಮಾಡ್ತಿರೋ ಅಂಥವ್ರಿಗೋಸ್ಕರ ಅನ್ನೋದು ನನ್ನ ಒಂದು ಆಸೆ. ಅಂಡ್ ಯು ಗೋ ಅಂದ್ರೆ ಬೇರೆ ಬೇರೆ ಕಡೆ ಹೋಗ್ತಿರ್ತೀರಾ, ಪ್ರಮೋಷನ್ ಮಾಡ್ತೀರಾ, ಭಾಳ ಅನ್ಸಿದ್ದು ಬೇರೆ ಬೇರೆ ಸ್ಟೇಟ್ಗೆ ಹೋಗ್ತೀರಾ. ಹೌದು, ಇವರ್ ಅಂಡ್ ಫುಲ್ ಡಿಮ್ಯಾಂಡ್ ಮೇಡಮ್. ಅದೇ ಸರ್, ಕೆಲಸ ಇದ್ದಾಗಲೇ ಮಾಡಬೇಕು, ಬಂದಾಗಲೇ ಮಾಡಬೇಕು. ಮುಂದೆ ಮಾಡ್ತೀವಿ ಅಂದರೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಇದು ನಮ್ಮ ಟೈಮು, ಇದನ್ನು ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಏನು ಲೈಫ್ ಗೋಲ್ ಏನು ಅಂದರೆ ಶಾರ್ಟ್ ಕಮಿಂಗ್ಸು, ಲಾಂಗ್ ಟರ್ಮು ಎಲ್ಲ ಇರುತ್ತಲ್ಲ? ಬ್ಯಾಂಗ್ಳೂರ್ಗೆ ನಂಬರ್ 1 ಪ್ರಮೋಟರ್ ಆಗಬೇಕು. ಇವಾಗ ಅಫ್ಕೋರ್ಸ್ ಇವಾಗ ಪ್ರಮೋಷನ್ಸ್ ಅಂದರೆ ವಿದ್ಯಾ ಯಾವುದೇ ಕಂಟೆಂಟ್ ಹಾಕಿದ್ರು ವಿದ್ಯಾ ಪ್ರಮೋಷನ್ ಆಗ್ತಾಳೆ ಅನ್ನೋದು ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಇವಾಗ ಯಾರು ಬ್ಯಾಂಗ್ಳೂರ್ಗೆ ನಂಬರ್ 1 ಪ್ರಮೋಟರ್ ಗೊತ್ತಿಲ್ಲ. ಆಸ್ ಆಫ್ ನಾವು ಹೋಗ್ತಿದ್ದೆ, ಒಂದಿಷ್ಟು ನೇಮ್ಸ್ಗಳೆಲ್ಲರೂ ಹೋಗ್ತಾ ಇದೆ, ಬಟ್ ಆ ಲಿಸ್ಟಲ್ಲಿ ನಾನು ಇದ್ದೀನಿ. ಆದರೂ ಇನ್ನ ಬೆಳೀತಾ ಬೆಳೀತಾ ಅದನ್ನ ಹೆಂಗ್ ಡಿಫೈನ್ ಮಾಡೋದು? ಹೆಂಗ್ ಡಿಫೈನ್ ಮಾಡೋದೇನು ಸರ್? ಅಂದ್ರೆ ಈಗ ನಾನು ನಂಬರ್ 1 ನಾನು ನಂಬರ್ 2 ಅಂತ ಹೆಂಗ್ ಡಿಫೈನ್ ಆಗೋದು? ಆಗತ್ತೆ ಸರ್. ಇವಾಗ ಎಲ್ಲೇ ಹೋದ್ರು ನನ್ನ ಹೆಸರು ಹೇಳ್ಬೇಕು. ಇವಾಗ ಎಲ್ಲೇ ಹೋದ್ರು ಅವ್ರವ್ರ ಲೈಕ್ ಏನಂತೀವಿ ಆಕ್ಟ್ರೆಸ್, ಅವ್ರ ಫೇವ್ರೇಟ್ ಆಕ್ಟ್ರೆಸ್ ಹೆಸರು ಹೇಳ್ತಾರಲ್ಲ, ಹಂಗೆ ಈ ಬ್ರ್ಯಾಂಡ್ ಅಂದ್ರೆ ನಮ್ಗೆ ಇಷ್ಟಪ್ಪ, ಇವ್ರನ್ನ ಕಸ್ ಮಾಡ್ಸಿದ್ರೆ ಕೆಲಸ ಚೆನ್ನಾಗುತ್ತೆ ಅನ್ನೋದು ಹೇಳ್ತಾ ಹೇಳ್ತಾ ನಂಬರ್ 1 ನಂಬರ್ 2 ಗೊತ್ತಾಗುತ್ತೆ. ಹಂಗೆ. ಯಾಕಂದ್ರೆ ನಾನು ಇವಾಗ ಎಲ್ಲೇ ಹೋದ್ರು ಬೇರೆ ಕ್ರಿಯೇಟರ್ಸಿಗೆ ಹೇಳ್ತಾರೆ ವಿದ್ಯಾವ್ರ ಥರ ರೀಚ್ ಬೇಕು, ಮಿಲಿಯನ್ ನೋಡ್ಬೇಕು ವಿಡಿಯೋ ಅಂತ ಹೇಳ್ತಾರೆ. ನಮ್ದು ಕಂಟೆಂಟೇ ಮ್ಯಾಟರ್. ಹಂಗಾಗಿ ಕ್ಲೈಂಟ್ಸ್ ಬರ್ತಾರೆ. ಹಂಗಾಗಿ ಪ್ರತಿ ತಿಂಗಳಿಂದ ತಿಂಗಳಿಗೆ ನಿಮ್ಮ ಪ್ರಾಸ್ಪರಿಟಿ ಬೆಳೀತಾ ಇದೆ. ನಿಮ್ಮ ಹೆಲ್ಪ್ ಲೈನು ಬೆಳೀತಾ ಇದೆ. ಸೊ ಹೆಲ್ಪ್ ಮಾಡೋದು ಕೂಡ ಬೆಳೀತಾ ಇದೆ. ಯಾರಿಗೋ ಈ ವಿಡಿಯೋ ನೋಡ್ತಿರ್ಬೇಕಾದ್ರೆ ಜೆನ್ಯೂನ್ಲಿ ಯಾರಿಗೋ ನಮ್ಗೆ ಹೆಲ್ಪ್ ಬೇಕು ಅಂತ ಅನ್ಸಿದ್ರೆ ಅದು ಯಾವುದೇ ರೀತಿ ಆಗಿರ್ಬೋದಾ ವಿದ್ಯಾ ಅವರೇ? ಆಗಿರ್ಬೋದು. ಎಜುಕೇಶನ್ ಸಂಬಂಧಪಟ್ಟಿದ್ದಾಗಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟದಾಗಿರ್ಬೋದು, ಅಥವಾ ಬದುಕಿನ ಸಂಬಂಧಪಟ್ಟಿದ್ದಾಗಿರ್ಬೋದು. ಸೊ ನಿಮ್ಮನ್ನ ರೀಚ್ ಆಗ್ಬೇಕು ಅಂದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ದು ಹೆಲ್ಪ್ ಲೈನ್ ನಂಬರ್ ತಗೊಂಡು ರೀಚ್ ನೀವು ಪರ್ಸನಲ್ ನೀವು ಅಟೆಂಡ್ ಮಾಡ್ತೀರಲ್ಲ? ನಮ್ಮ ಹುಡುಗರು ಇದ್ದಾರೆ ಅಟೆಂಡ್ ಮಾಡ್ತಾರೆ. ಬಟ್ ನೀವು ಅಲ್ಲ, ಅವ್ರಿಗೆ ಹೆಲ್ಪ್ ಮಾಡ್ಬೇಕಾದ್ರೆ ನೀವೇ ಹೋಗ್ತೀರಾ? ನಾನೇ ಹೋಗ್ತೀನಿ ಆ ಪ್ಲೇಸಿಗೆ. ಯಾರನ್ನೋ ಕಳಿಸೋದು ಆ ತರ ಇಲ್ಲ, ನಾನೇ ಖುದ್ದಾಗಿ ಹೋಗಿ ಟೈಮ್ ಮಾಡ್ಕೊಂಡು ಹೋಗ್ತೀನಿ. ಏನೇ ಪ್ರಮೋಷನ್ಸ್ ವರ್ಕ್ ಇರ್ಲಿ ಏನೇ ಇರ್ಲಿ ಕ್ಯಾನ್ಸಲ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತೀನಿ. 2025 ಕೂತ್ ಮಾತಾಡ್ತಿದೀವಿ. ಡೌನ್ ದಿ ಲೈನ್ ಇನ್ ಅದರ್ 5 years 2030, ಲೆಟ್ಸ್ ಕೀಪ್ 2030 ಫೋರ್ಕಾಸ್ಟ್ ಅಲ್ಲಿ ಹೇಗಿರ್ತಾರೆ ವಿದ್ಯಾ ಆಗ? ಜನಕ್ಕೋಸ್ಕರ ಇರುವಂತ ಒಂದು ಜನಕ್ಕೋಸ್ಕರನೇ ಇದ್ದಾಳೆ ಅನ್ನೋ ಒಂದು ಹುಡುಗಿ ಆಗಿರ್ತೀನಿ. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಜನಕ್ಕೆ ಸಹಾಯ ಮಾಡುವಂತ ವ್ಯಕ್ತಿ ಆಗಿರ್ತೀನಿ. ಕನಸು ಕಾಣ್ತೀರಾ? ತುಂಬಾ ಕನಸು ಕಾಣ್ತೀನಿ ಸರ್. ಆದ್ರೆ ಕನಸು ಹೇಳಿದ್ನಲ್ಲ ಸರ್, ನಮ್ಮ ಎಸ್ ಸರ್ದು ಒಂದು ಡೈಲಾಗ್ ಇದೆ, ಯಾವ್ದದು, ಬ್ಯಾಂಗ್ಳೂರ್ಗೆ ರಾಜಧಾನಿಗೆ ನಂಬರ್ 1 ರೌಡಿ ಆಗ್ಬೇಕು ಅಂತ ಹೇಳ್ತಾರಲ್ಲ, ಹಂಗೆ ರಾಜಧಾನಿಗೆ ನಂಬರ್ 1 ಪ್ರಮೋಟರ್ ಆಗ್ಬೇಕು. ಅದು ಕನಸು. ಓಕೆ, ಕನಸು ಬೀಳುತ್ತಲ್ಲ ನಿಮ್ಗೆ? ಏನ್ ಕನಸು ಬೀಳುತ್ತೆ? ಕೆಲವೊಂದ್ಸಲ ನಂಗೆ ಏನ್ ಕನಸು ಬೀಳತ್ತೆ ಅಂದ್ರೆ, ಇವಾಗ ಫ್ಯಾಮಿಲಿ ಅವರೆಲ್ಲರೂ ಯಾಕೆ ಇವಳಿಗೆ ಈ ಫೀಲ್ಡ್ ಬೇಕಿತ್ತು, ಈ ರೀಲ್ಸ್ ಕತೆ ಎಲ್ಲ ಯಾಕೆ ಅಂತ ಹೇಳ್ತಾರಲ್ಲ. ಸೊ ಅವರೆಲ್ಲ ನನ್ನನ್ನು ತುಂಬ ಚೆನ್ನಾಗಿ ಇನ್ವೈಟ್ ಮಾಡಿ, ಎಷ್ಟೊಂದು ದಿನ ಆಗಿದೆ ನಿನ್ನ ಮನೆಗೆ ಬಂದು ಬಾರಮ್ಮ, ಯಾಕೆ ಏನು ಊಟ ಮಾಡಲ್ವಾ ಅಂತೆಲ್ಲ ಆತಿಥ್ಯ ಥರ ನೋಡ್ಕೊಳ್ಳೋ ಅಂತ ಕನಸುಗಳು ಬೀಳುತ್ತೆ ಸರ್ ನನಗೆ. ಆ ಥರ ಒಂದಿನ ನಾನು ಹೋಗ್ತೀನಿ ಫ್ಯಾಮಿಲಿಗೆ. ಯು ಆರ್ ಮಿಸ್ಸಿಂಗ್ ದಟ್? ಯಾ, ಆಫ್ ಕೋರ್ಸ್ ಐ ಆಮ್ ಮಿಸ್ಸಿಂಗ್ ಸರ್. ಫಾರ್ ಶ್ಯೂರ್ ಒನ್ ಡೇ ನಾನು ಮಿಂಚ್ತೀನಿ, ಇನ್ನೂ ಚೆನ್ನಾಗಿ ಮಿಂಚ್ತೀನಿ ಅಂತ ನಂಗೆ ಒಂದು ಇದು ಇದೆ, ಹೋಪ್ ಇದೆ, ಕಳ್ಕೊಳ್ಳಲ್ಲ ಎಲ್ಲೂ. ಆಮೇಲೆ ಎಷ್ಟೊಂದು ಸಲ ಅನ್ಸುತ್ತೆ ಸರ್, ಇವಾಗ ನೋಡಿ ಕೆಲಸ ಅಂತ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕೆಲವೊಂದ್ಸಲ ಕೆಲಸ ಕಮ್ಮಿ ಆಗುತ್ತೆ, ಕೆಲವೊಂದ್ಸಲ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಬರುತ್ತೆ, ಬಟ್ ಎಲ್ಲೂ ಕುಗ್ಗಲ್ಲ. ಆಮೇಲೆ ನನ್ನ ಸುತ್ತಮುತ್ತ ಇರೋವಂಥವ್ರು ಹಂಗಿದ್ದಾರೆ, ನಮ್ಮ ತಾತ ಆಗಲಿ, ನಮ್ಮ ನಟರಾಜು ಆಗಲಿ, ಆಮೇಲೆ ನನ್ನ ಕಸಿನ್ ಪವನ್ ಅವರು, ಎಲ್ಲರೂ ಅಷ್ಟೇ ಒಂದು ಧೈರ್ಯ ತುಂಬ್ತಾರೆ. ಯಾಕೆ ಈ ಮಂತಲ್ಲಿ ಕೆಲಸ ಕಮ್ಮಿ ಆದರೆ ನೆಕ್ಸ್ಟ್ ಮಂತ್ ಬರುತ್ತೆ ಅನ್ಕೊಂಡಿದ್ಯಾ ನೀನು, ಇಲ್ಲಿ ಬಂದು ಇಷ್ಟು ಕೆಲಸ ಮಾಡ್ತೀನಿ ಅಂತ? ಇಲ್ಲ ತಾನೇ, ನೀನು ಎಕ್ಸ್ಪೆಕ್ಟೇಷನ್ ಮೀರ್ ಬರ್ತಿರ್ಬೇಕಾದ್ರೆ ಅಕ್ಸೆಪ್ಟ್ ಮಾಡು. ಹಾಗಾಗಿ ನಾನು ಎಲ್ಲೂ ಕುಗ್ಗಿಲ್ಲ ಬಿದ್ದಿಲ್ಲ ಅಂತ ಅನ್ಸುತ್ತೆ ಸರ್. ಬೇಜಾರಾದ್ರೆ ಏನು ಮಾಡ್ತೀರಿ? ಬೇಜಾರಾದರೆ ಒಂದೇ ಒಂದು ಹಾಡು ಕೇಳ್ತೀನಿ ಸರ್. ಯಾವುದು? ನಾಗರ ಹಾವು ಸಿನಿಮಾದು, ವಿಷ್ಣು ಸರ್ದು. ಯಾವ ಹಾಡು? ಈ ರಾಮಾಚಾರಿ ಕೆಣಕೋ ಗಂಡು ಇನ್ನೂ ಹುಟ್ಟಿಲ್ಲ, ಆ ಗಂಡೇ ಹುಟ್ಟಿಲ್ಲ, ಆ ಥರ ಸಾಂಗ್ಸ್ ಕೇಳ್ತೀನಿ. ಆಮೇಲೆ ತುಂಬ ಇನ್ನೇನು ನನಗೆ ಸಾಂಗ್ಸ್ ಅಂದರೆ ತುಂಬ ಹುಚ್ಚು ಸರ್. ಯಾವುದೇ ಹಾಡು ಕೇಳಲಿ ಅದನ್ನು ನನ್ನ ಲೈಫ್ಗೆ ಅಳವಡಿಸ್ಕೋತೀನಿ. ಆಮೇಲೆ ಸುದೀಪ್ ಸರ್ದು, ನಾನು ಮೊನ್ನೆ ನಿಮ್ದೊಂದು ಇಂಟರ್ವ್ಯೂ ನೋಡಬೇಕಾದ್ರೆ ನೀವು ಕೇಳಿದ್ರಿ ಏನಾಗಲಿ, ಅದರಲ್ಲಿ ಒಂದು ಲೈನ್ಸ್ ಇದೆ ಸರ್, ಕರುಣೆಗೆ ಬೆಲೆ ಇದೆ, ಪುಣ್ಯಕ್ಕೆ ಫಲವಿದೆ, ದಯವ ತೋರು ಬಾ ಮಣ್ಣಿನ ಗುಣವಿದೆ. ಆ ಲೈನ್ ನನಗೆ ಎವರ್ ಗ್ರೀನ್ ಸರ್. ತುಂಬ ಬಸ್ಟ್ ಔಟ್ ಆದರೆ ಫ್ರೀಕ್ ಮಾಡಬೇಕು ಅನ್ಸುತ್ತೆ, ವಾಟ್ ಯು ಡು? ಸಾಂಗ್ಸ್ ಕೇಳ್ತೀನಿ, ಸಿಕ್ಕಾಪಟ್ಟೆ ಸೌಂಡ್ ಹಿಡ್ಕೊಂಡು ಸಾಂಗ್ಸ್ ಕೇಳ್ತೀನಿ. ಕೋಪ ಬಂದರೆ ಸಾಂಗ್ಸ್ ಕೇಳ್ತೀನಿ ಸರ್. ಹಾಡಿಗೆ ಅಡಿಕ್ಟ್ ಆಗ್ಬಿಟ್ಟು, ಖುಷಿ ಆಗ್ಬಿಟ್ರೆ
ಅವಾಗೂ ಸಾಂಗ್ಸ್ ಕೇಳ್ತೀನಿ ಸರ್. ಇವಾಗ ಯಾರಾದ್ರೂ ನನ್ನ ಬಗ್ಗೆ ಒಂದ್ ಸ್ವಲ್ಪ ಏನಿದು ಎಲ್ಲದಕ್ಕೂ ಸಾಂಗ್ಸ್ ಇಟ್ಕೊಂಡ್ಬಿಟ್ಟಿದ್ದೀರಾ ನೀವು? ಯಾರಾದ್ರೂ ನಂಗೆ ಒಂದ್ ಸ್ವಲ್ಪ ಹೊಗಳಿದ್ರು, ಪ್ರೈಸ್ ಮಾಡಿದ್ರು ಅಂದ್ರೆ ಅದಕ್ಕೆ ಫುಲ್ ಖುಷಿ ಆಗಿರೋಂತ ಸಾಂಗ್ಸ್ಗಳು. ಅವರೆಲ್ಲ ಊರ್ಲಿದಾರಾ? ಅಣ್ಣ ಅವಾಗ ಬರ್ತಾರೆ ಹೋಗ್ತಾರೆ. ಅವನು ಕಂಪ್ನಿಲಿ ವರ್ಕ್ ಮಾಡ್ತಿದ್ದಾನೆ, ಸಾಫ್ಟ್ವೇರ್ ಕಂಪ್ನಿಲಿ. ಅಪ್ಪ ಬಿಸ್ನೆಸ್ ನೋಡ್ಕೊಂಡು ತೋಟ ಇದೆ, ಅಡಿಕೆ ತೋಟ ಇದೆ, ಅಡಿಕೆ ತೋಟನು ನೋಡ್ಕೋತಾರೆ, ಹೋಗ್ತಾರೆ. ಬೆಂಗಳೂರಲ್ಲಿ ಇವರ ಅಲೋನ್? ಇಲ್ಲ, ಅಕ್ಕ ಅವ್ರ ಜೊತೆಗಿದ್ದೀನಿ ನಾನು. ಅಕ್ಕ ಜೊತೆ ದಾವಣಗೆರೆ ಹೋಗಿ ಬರ್ತಿರ್ತೀನಿ. ಬೆಂಗಳೂರಲ್ಲಿ ನಿಮ್ಮ ಅಡ್ಡ ಯಾವುದು? ನನ್ನ ಅಡ್ಡ ನಮ್ಮ ತಾತ ಅವ್ರ ಮನೆ ಹತ್ರ ಸರ್, ಜೆ.ಪಿ. ನಗರ್. ಓಕೆ. ಅದೇನೋ ಸರ್, ಇಲ್ಲಿವರೆಗೂ ಬೆಳ್ಕೊಂಡ್ ಬಂದಿದ್ದೀನಿ, ಇಷ್ಟು ದೂರ ಬಂದಿದ್ದೀನಿ. ದೇವ್ರ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಇನ್ನೆಲ್ಲೂ ನನ್ನನ್ನು ಕೆಡವು ಬೇಡ. ತುಂಬ ಹೈಪಿ ಕ್ರಿಯೇಟಾಗಿ ಕರ್ಕೊಂಡು ಹೋಗೋಕೆ ಆಗದೆ ಇದ್ರು ನನ್ನ ದಾರಿ ಹಿಂಗೆ ಸಾಗಲಿ. ಒಂದು 4 ಜನಕ್ಕೆ ಸಹಾಯ ಮಾಡಿಕೊಂಡು, ಇವಾಗ ನೋಡಿ ಯಾರ ಹತ್ರನೋ ಕೆಲಸ ಕೇಳ್ಕೊಂಡು ಬಂದಿರೋ ಹುಡುಗಿ 4-5 ಜನ ಹುಡುಗರನ್ನ ಕೆಲಸಕ್ಕೆ ಇಟ್ಕೊಂಡು ಸಾಕ್ತಾಳೆ ಅಂದರೆ ಇಟ್ಸ್ ನಾಟ್ ಎನ್ ಈಸಿ ಮ್ಯಾಟರ್. ನಮ್ಮ ತಾತನ ಬಗ್ಗೆ ಹೇಳ್ಬೇಕು ನಿಮಗೆ. ನಮ್ಮ ತಾತ ಆಕ್ಚುಲಿ ಕಬ್ಬಿನ ಅಂಗಡಿಲಿ ಕೆಲಸ ಮಾಡ್ತಾ ಇದ್ರು. ಈ ತಾತ ಯಾರು? ಫಸ್ಟ್ ಕ್ವಶನ್ ಅದು. ಈ ತಾತ ಯಾರು? ವಿಡಿಯೋದಲ್ಲಿ ಬರೋ ತಾತ ಯಾರು? ತಾತ ಅವರು ನನ್ನ ಸ್ವಂತ ತಾತ ಅಲ್ಲ ಅಂದ್ರು, ಅವರು ನನ್ನ ಬ್ಲಡ್ ರಿಲೇಟಿವ್ ಅಲ್ಲ ಅಂದ್ರು, ಈಗ ಸ್ವಂತ ತಾತನ್ ತರನೇ ಇದಾರೆ ಅವರು. ಅವ್ರ ಮಗಳಿಂದ ನನಗ್ ಪರಿಚಯ ತಾತ. ಸೊ ಅವ್ರೊಂದ್ ಕಬ್ಬಿನ ಅಂಗಡಿಲಿ ಕೆಲಸ ಮಾಡ್ತಿದ್ರು. ಕೆಲಸ ಮಾಡುವಾಗ ನಾನು ಹಂಗೆ ವಾಂಡರಿಂಗ್ ಆಚೆ ಹೋಗ್ಬೇಕಾದ್ರೆ ನಾನು ನೋಡ್ದೆ ಅವ್ರನ್ನ. ನಂಗೆ ಯಾವ್ದೋ ಒಂದು ಪ್ರಮೋಷನ್ ಬಂದಿತ್ತು, ಇಟ್ ವಾಸ್ ಅಬೌಟ್ ಸಮ್ ನ್ಯೂಸ್ ಕಂಟೆಂಟ್ ಏನೋ ಬಂದಿತ್ತು. ನಾನು ಹೋಗಿ ಕೇಳ್ದೆ, ತಾತ ನೀವೇನೋ ಅನ್ಕೊಂಡಿಲ್ಲ ಅಂದ್ರೆ ನಮ್ ಜೊತೆ ಒಂದು ಕಂಟೆಂಟ್ ವಿಡಿಯೋ ಮಾಡ್ಬೋದಾ? ನಡೀರಿ ಮಾಡೋಣ, ಅದ್ರಲ್ಲೇನಿದೆ, ನಡೀರಿ ಮಾಡ್ತೀನಿ. ಫುಲ್ ಜೋಶು. ಆಮೇಲೆ ಬಂದ್ರು, ನಮ್ಮ ಇದ್ರ ಹತ್ರ ಎಲ್ಲ ಕೆಲಸ ಮಾಡ್ಕೊಂಡ್ವಿ, ಮುಗೀತು. ಸರಿ ಆಯ್ತು. ನನ್ ಖುಷಿಗೆ ಏನಿಸ್ತು ನಾನು ಅದನ್ನ ಕೊಟ್ಟೆ ಅವ್ರಿಗೆ. ಏನ್ ಕೊಟ್ಟೆ ಏನೋ ಅಂತ ಹೇಳಿದ್ರೆ ನಾನು ಕೊಟ್ಟೆ. ಹಿ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್. ಕೊಟ್ಟೆ, ಅದೆಲ್ಲ ಆಯ್ತು. ಆಮೇಲೆ ಅದೊಂಥರ ಅಭ್ಯಾಸ ಆಗೋಯ್ತು. ತಾತ ಈ ಕಂಟೆಂಟ್ ಬರ್ತೀಯಾ? ತಾತ ಈ ಕಂಟೆಂಟ್ ಬರ್ತೀಯಾ? ಬರ್ತೀನಿ ನಡಿಯಮ್ಮ, ಏನ್ ತಲೆ ಕೆಡ್ಸ್ಕೊಬೇಡ, ನಾನು ಇದೀನಿ. ಅವಾಗ ಏನಾಯ್ತು, ಶಾಪ್ ಬಿಟ್ಟು ಬರೀ ವಿಡಿಯೋಸ್ ಬರಕ್ ಸ್ಟಾರ್ಟ್ ಮಾಡಿದ್ರು. ಅವ್ರ ಕೆಲಸನೇ ಬಿಟ್ಬಿಟ್ರಾ? ಕೇಳಿ ಸರ್, ಅವಾಗ ಏನಾಯ್ತು, ಶಾಪ್ ಬಿಟ್ಟು ನನ್ನ ಹತ್ರ ರೆಗ್ಯುಲರ್ ಕೆಲ್ಸಕ್ಕೆ ಬರಕ್ ಸ್ಟಾರ್ಟ್ ಮಾಡಿದ್ಮೇಲೆ ಓನರ್ ಏನ್ ಮಾಡ್ದ, ಶಾಪ್ ಅವನು, ಕೆಲ್ಸ ಬಿಟ್ಬಿಡಿ, ನೀವು ಬರಕ್ ಹೋಗ್ಬಿಡಿ, ಅಂಗಡಿ ಹತ್ರ ಇರಲ್ವಂತೆ, ಆ ಹುಡುಗಿ ಜೊತೆ ರೀಲ್ಸ್ ಮಾಡಕ್ ಹೋಗ್ತೀರಂತೆ, ಕೆಲ್ಸ ಬಿಟ್ಬಿಡಿ. ಫೋನ್ ಮಾಡಿದ್ರು ತಾತ, ನೋಡಮ್ಮ ಹಿಂಗಂತ ಇದಾರೆ, ತಿಂಗಳಿಗೆ ಒಂದು ಪಾಪ 7,000 ಏನು ಎಷ್ಟೋ ಕೊಡ್ತಿದ್ರಂತ ಅವ್ರಿಗೆ. ಸೊ ಹಿಂಗಂತ ಇದ್ದಾರೆ, ಏನ್ ಮಾಡ್ಲಿ ನಾನು ಅಂತ ಕೇಳಿದ್ರು. ತಾತ ನೀನೇನು ಎದುರ್ಕೋಬೇಡ, ಇನ್ಮೇಲೆ ಪರ್ಮನೆಂಟ್ ಆಗಿ ನನ್ನ ಹತ್ರನೇ ಕೆಲ್ಸಕ್ಕೆ ಬಾ, ಕೆಲಸ ಬಿಟ್ಬಿಡು ಅಂತ ಹೇಳಿದ್ರು. ಇವಾಗ ಪರ್ಮನೆಂಟ್ ಆಗಿ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ಅದಕ್ಕೆ ರೀಲ್ಸ್ ಹಂಗಿದೆ. ಅದೇ ಹೇಳ್ದೆ, ನೀವೆಷ್ಟು ಫೇಮಸ್ ಆಗಿದ್ರೆ ನಿಮ್ಮ ತಾತನೂ ಅಷ್ಟು ಫೇಮಸ್ ಆಗಿದ್ದಾರೆ ಅಂತ. ಹೌದು ಸರ್. ನೈಸ್. ಸೊ ಎಷ್ಟೊಂದು ಕಂಟೆಂಟ್ಸ್ಗೆ ಆಮೇಲೆ ಹೊಸದು ಇತ್ತೀಚೆಗೆ ತರ್ತಾ ಇದ್ದೀರಾ? ಹೌದು ಸರ್. ಏನೋ ಪೇರ್ ವಿಡಿಯೋಗಳು ಬರೋಕ್ ಶುರು ಆಗಿದೆ? ಇಲ್ಲ, ಇಟ್ ವಾಸ್ ಸಮಥಿಂಗ್ ನ್ಯೂ ಟ್ರೈ ಅಷ್ಟೇ. ಅದು ಬಿಟ್ರೆ ಸುಧಾಕರ್ ಜೊತೆ. ಸೊ ಯಾವ್ದು ಕಂಟೆಂಟ್ಸ್ ನಾನು ಹಿಂಗೆ ಈ ತರ ಕ್ರಿಯೇಟರ್ಸ್ ಜೊತೆಗೆ ಆ ತರ ಯಾವ್ದು ಮಾಡಿಲ್ಲ. ಫ್ರೆಂಡ್ಶಿಪ್ ಸಾಂಗ್ಸ್ ಮಾಡಿರ್ಬೋದು, ಬಿಟ್ರೆ ಈ ತರ ಸುಮ್ನೆ ಒಂದ್ ಪ್ರಯತ್ನ ಮಾಡೋಣ ಅಂತ. ದೇವರ ನೋಡಿದ್ವಿ ನಾವು. ದೇವರ ನಾನ್ ಕರೆಕ್ಟ್ ಆಗಿ ಹೇಳಿರ್ತೀನಮ್ಮ, ನಂದೇನು ಮಿಸ್ಟೇಕ್ ಆಗಕ್ ಸಾಧ್ಯನೇ ಇಲ್ಲ. ಇನ್ನೊಂದ್ ದೇವರ ನೋಡಿದ್ವಿ ಅಂದೆ ಅಷ್ಟೇ. ಜಗತ್ತು ಗೊತ್ತಿರುತ್ತೆ ಯಾರ್ಯಾರು ನೋಡಿರ್ತಾರ ಅವರೆಲ್ಲ. ಅದ್ರ ಜೊತೆ ಇದು ನಮ್ ವಿಷ್ಣು ಸರ್ದು ಮಾಡಿದೀವಲ್ಲ. ಆಫ್ ಕೋರ್ಸ್, ಕರೆಕ್ಟ್. ಅದು ಚೆನ್ನಾಗಿತ್ತು. ಸೀರಿಯಲಿ ನೈಸ್. ಮನೆ ಮುಂದೆ ಜಗ್ಲಿ ಮೇಲೆ ಕೂತ್ಕೊಂಡು, ದಟ್ಸ್ ಆಲ್ಸೋ ನೈಸ್. ಗೊತ್ತಿಲ್ಲ ಅಂದ್ರೆ ತುಂಬಾ ಜನದ್ದು ಆನ್ ಸ್ಕ್ರೀನ್ ವರ್ಕ್ ಆಗ್ಬೇಕು ಅಷ್ಟೇ. ಈಗ ಸ್ಟಾರ್ಟ್ ಆಗಿದೆ, ವರ್ಕ್ ಆಗಿ ಅಡಿಕ್ಟ್ ಆಗಿ ಬೆಸ್ಟ್ ಆಗ್ಬೇಕು, ಎಕ್ಸೆಲ್ ಆಗ್ಬೇಕು. ಬಟ್ ಅಂದ್ರೆ ನಂಗೆ ಏನ್ ಇಷ್ಟ ಅಂದ್ರೆ ಸರ್, ಈ ತರ ಕಂಟೆಂಟ್ ವಿಡಿಯೋಸ್, ಈಗ ಹೆಲ್ಪಿಂಗ್ ವಿಡಿಯೋಸ್ ಏನ್ ಮಾಡ್ತೀನಲ್ಲ ಆ ತರ ಮಾಡಕ್ಕೆ ಇಷ್ಟ. ಇದೆಲ್ಲ ಸುಮ್ನೆ ಏನೋ ಒಂದ್ ಟೈಮಿಗೆ ಬೇಕು ಅಂತ ಮಾಡ್ತೀನಿ, ಬಿಟ್ರೆ ನನ್ಗೆ ಇಷ್ಟ ಆಗುವಂತ ವಿಡಿಯೋಸ್ ಬಂದ್ಬಿಟ್ಟು ಈ ಕಾಮಿಡಿ ಕಂಟೆಂಟ್ ತಾತನ ಜೊತೆಗೆ ಮಾಡ್ತೀನಿ, ಆಮೇಲೆ ಹೆಲ್ಪಿಂಗ್ ವಿಡಿಯೋಸ್ ಮಾಡ್ತೀವಿ, ಆ ತರದ್ ಮಾಡ್ಕೊಂಡು. ಯಾಕಂದ್ರೆ ಜನ ನನ್ನನ್ನು ಹಂಗೆ ಅಪ್ರಿಶಿಯೇಟ್ ಮಾಡ್ಕೊಂಡು ಬಂದಿದ್ದಾರೆ. ನಾನು ಇವಾಗ ಅದನ್ನ ಒಂದೇ ಸಲ ನನ್ನ ಕೆಳಗಡೆ ಬಿಟ್ಬಿಟ್ರೆ, ಬೆಳೆಯೋವರೆಗೂ ಇವಳಿಗೆ ಇದೆಲ್ಲ ಬೇಕಿತ್ತು ಅಂತಾರೆ. ಆ ತರ ವರ್ಡಿಂಗ್ಸ್ ನನಗೆ ಬೇಡ. ವಿದ್ಯಾ ಕನ್ಸಿಸ್ಟೆನ್ಸಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾಳೆ ಅನ್ನೋದು ನನಗೆ ಬೇಕು ಸರ್. ನೋಡ್ತಿರೋರ್ಗೆ ಒಂದಷ್ಟು ಉಪಯೋಗ ಆಗ್ಲಿ ಅಂತ ಈ ಪ್ರಶ್ನೆ. ಗೊತ್ತಿಲ್ಲ ನಂಗೆ ನೀವೇನ್ ಅಂತೀರೋ ಅಂತ. ಎಲ್ಲರಿಗೂ ಸಕ್ಸಸ್ ಬೇಕು. ತುಂಬಾ ಜನ ಕಂಟೆಂಟ್ ಕ್ರಿಯೇಟರ್ಸ್ ಇದಾರೆ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಿಬೇಕು ಅಂತ ಆಸೆ ಪಡ್ತಾರೆ. ಹೆಂಗೆ ಸಕ್ಸಸ್ ತಗೊಳ್ಳೋದು ವಿದ್ಯಾ? ಎನಿ ಕಿವಿ ಮಾತು ಅಥವಾ ಸಕ್ಸಸ್ ಅನ್ನೋದು ಒಂದ್ ವಾರ, ಒಂದ್ ತಿಂಗಳು, ಒಂದ್ ವರ್ಷದ ಕೆಲಸ ಅಲ್ಲ ಸರ್. ಇವಾಗ ನಂಗೆ ಆಗ್ಲಿ 10,000 ಜೋಡ್ಸೋದ್ ಕಷ್ಟ ಆಗಿತ್ತು. 10,000ದಿಂದ 1,00,000ಕ್ಕೆ ಬಂದೆ. 1,00,000 ಜೋಡಿಸ್ದೊಳಗೆ 10 ಲಕ್ಷ ಕಷ್ಟ ಆಗ್ಲಿಲ್ಲ. ಹಂಗೆ ಸಕ್ಸಸ್ ಅನ್ನೋದು ಕ್ಯಾಲ್ಕುಲೇಷನ್ ಆಗ್ತಾ ಹೋಗ್ಬೇಕು ಲೈಫಲ್ಲಿ. ಯಾವ್ದನ್ನೇ ಇವಾಗ ನೋಡಿ, ಯಶ್ ಸರ್ ಆಗ್ಲಿ, ಸುದೀಪ್ ಸರ್ ಆಗ್ಲಿ, ಅಥವಾ ದರ್ಶನ್ ಸರ್ ಆಗ್ಲಿ, ಎಲ್ಲರೂ ಇದ್ದಾರೆ, ಎಷ್ಟೊಂದು ಜನ ಸೆಲೆಬ್ರಿಟೀಸ್ಗಳಿದ್ದಾರೆ. ಅವರೆಲ್ಲ ಸುಮ್ಮನೆ ಹೋಗಿ ಅಲ್ಲಿ ನಿಂತಿಲ್ಲ, ಸಾಕಷ್ಟು ಉಳಿಪೆಟ್ಟುಗಳು ತಿಂದು ಅಲ್ಲೋಗಿ ನಿಂತಿದ್ದಾರೆ. ಹಂಗಾಗ್ಬೇಕು ಅಂದ್ರೆ ಅವ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತು. ಎಲ್ಲದನ್ನೂ ಅವ್ರು ಹೇಳೋಕ್ಕಾಗಲ್ಲ. ಹಾಗೆ ನಾವಿವಾಗ ಸಡನ್ ಆಗಿ ಈಗಲೇ 1 ವರ್ಷಕ್ಕೆ ನಂಗೆ ಸಕ್ಸಸ್ ಬೇಕು, 1 ವರ್ಷಕ್ಕೆ ನಾನು ದುಡ್ದು ಬಿಡ್ಬೇಕು ಅಂದ್ರೆ ಆಗಲ್ಲ. ಸತತ ಪ್ರಯತ್ನ. ಸಕ್ಸಸ್ ಅನ್ನೋದು ಒಂದು ಸತತ ಪ್ರಯತ್ನ.
ಅದಿದ್ದಾಗ್ಲೇ ಮನುಷ್ಯ ಸಕ್ಸಸ್ ಆಗಕ್ ಸಾಧ್ಯ. ಬಟ್ ಅವರೆಲ್ಲ ಬೆಳಿಬೇಕು ಅಂತಿದಾರಲ್ಲ, ಹ್ಮ್ ಕಂಟೆಂಟ್ ಮಾಡಿ ರೀಲ್ಸ್ ಮಾಡು, ಬಟ್ ಓಡೋದೇ ಇಲ್ಲ ಅಂತಿರ್ತಾರಲ್ಲ. ಓಡೋದೇ ಇಲ್ಲ ಅಂದ್ರೆ ದೇ ನೀಡ್ ಟು ಚೇಂಜ್ ದರ್ ರೂಟ್ ಚೇಂಜ್ ಮಾಡ್ಬೇಕು ಅಂದ್ರೆ ಇವಾಗ ನೋಡಿ ಸಾಕಷ್ಟು ಕಂಟೆಂಟ್ಸ್ ಇದೆ. ಇವಾಗ ನಾನ್ ಫಸ್ಟ್ ಬರೀ ಲಿಪ್ಸಿಂಕ್ ವಿಡಿಯೋಸ್ ಆತರ ಮಾಡ್ತಿದ್ದೆ. ಅದನ್ನ ಡ್ರಾಪ್ ಔಟ್ ಮಾಡಿ ಕಾಮಿಡಿ ಕಂಟೆಂಟ್ಸಿಗೆ ಬಂದಾಗ ನಂಗೆ ಒಂಥರ ಬೇರೆ ತರ ರೀಚ್ ಸಿಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ನಾನೊಂದು ಗಿವ್ ಅವೇ ಆ ಥರದೆಲ್ಲ ಅನೌನ್ಸ್ ಮಾಡಿದಾಗ ಅದೊಂಥರ ರೀಚ್ ಕೊಡ್ತು. ಅದಾದ್ಮೇಲೆ ಇವಾಗ ಹೆಲ್ಪಿಂಗ್ ವಿಡಿಯೋಸ್ ಎಲ್ಲ ಮಾಡ್ತೀನಿ ನಾನು. ಅದು ಒಂಥರ ಕಂಟೆಂಟ್, ಅದು ಒಂಥರ ಜನಗಳಿಗೆ ಈ ತರ ನೀವು ಮಾಡಿ ಅಂತ ಹೇಳೋ ಸಂದೇಶ ಅದು. ಹಂಗೆ ನಾವು ಒಂದಕ್ಕೆ ಫಿಕ್ಸ್ ಆನ್ ಆಗಬಾರ್ದು. ನಾನು ಇದನ್ನೇ ಮಾಡ್ಕೊಂಡು ಹೋಗ್ತಿದ್ದೀನಿ, ವ್ಯೂಸ್ ಬರ್ತಾ ಇಲ್ಲ, ವರ್ಕ್ ಚೇಂಜ್ ಮಾಡಿ ನೋಡ್ಬೇಕು. ಇದಾಗಿಲ್ಲ ಅಂದ್ರೆ ಇನ್ನೊಂದಕ್ಕೆ ಸ್ಕಿಪ್ ಆಗ್ಬೇಕು. ಹಂಗೆ ಸದಾ ನಿಮ್ಮನ್ನ ಪ್ರೀತಿ ಮಾಡೋರು, ಇಷ್ಟಪಡೋರ್ಗೆ ಏನ್ ಹೇಳ್ಬೇಕು ಮೆಸೇಜ್? ಸದಾ ಇಷ್ಟಪಡೋರ್ಗೆ, ವಿದ್ಯಾ ನಮ್ಮ ಹುಡುಗಿ, ಅವಳು ಏನ್ ಮಾಡಿದ್ರು ಖುಷಿ ಅನ್ನೋರ್ಗೆ ಏನ್ ಹೇಳ್ತೀರಿ? ತುಂಬಾ ಖುಷಿ ಆಗುತ್ತೆ ನೀವ್ ಆತರ ಆ ವರ್ಡಿಂಗ್ಸು, ಆ ಒಂದು ಫೀಲಿಂಗ್ಸ್ ನನ್ನ ಮೇಲೆ ಇಟ್ಟಿದ್ದೀರಾ ಅಂದ್ರೆ ನಾನು ಅದನ್ನ ಯಾವತ್ತೂ ಕೆಳಗಡೆ ಬೀಳಕ್ ಬಿಡಲ್ಲ. ಹಂಗೆ ಎತ್ಕೊಂಡ್ ಮೇಲೆ ತಗೊಂಡು ಹೋಗ್ತಾ ಇರ್ತೀನಿ. ವಾಟ್ ಎವರ್ ಮೇ ಬಿ ದ ಸಿಚುಯೇಷನ್, ಜನಗಳಿಗೋಸ್ಕರ ಬದುಕ್ತೀನಿ, ಜನಕ್ಕೋಸ್ಕರ ಸಹಾಯ ಮಾಡ್ತೀನಿ. ವಿದ್ಯಾ ಏನ್ ಮಾಡಿದ್ರು ಇಷ್ಟ ಇಲ್ಲ ಅನ್ನುವ ಮನಸ್ಥಿತಿ ಅವ್ರಿಗೆ, ನಿಮ್ಮನ್ನ ತುಂಬಾ ಜಾಸ್ತಿ ಪ್ರೀತಿ ಮಾಡ್ತಿರ್ತಾರಲ್ಲ, ಅಂತವ್ರಿಗೆ ಏನ್ ಹೇಳಕ್ ಬಯಸ್ತೀರಿ? ಸರ್ ಇವಾಗ ಇಷ್ಟ ಇಲ್ಲ ಅನ್ನೋದು ಅದೊಂದೆರಡು ಇದು ಇದ್ದಂಗೆ, ಒಂದು ಕಾಯಿನ್ ಇನ್ 2 ಟಾಸ್ ಇದ್ದಂಗೆ. ನಾನು ಇವಾಗ ಟಾಸ್ ಹಾಕಿದಾಗ ಯಾವ್ದು ಬೇಕಾದ್ರೂ ಬೀಳ್ಬೋದು. ಸೊ ಇವಾಗ ನಾನು ಹಾಕೋ ವಿಡಿಯೋಗೆ ಯಾವ ತರ ನೆಗೆಟಿವ್ ಕಮೆಂಟ್ಸ್ ಆದ್ರೂ ಬರ್ಬೋದು, ಪಾಸಿಟಿವ್ ಆದ್ರೂ ಬರ್ಬೋದು. ಈಗ ನಾನು ಹೇಳಿದ್ನಲ್ಲ ಸರ್, ನನ್ನ ಹಿಂದಿನ ಜೀವನ ಏನಾಗಿತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಕಮೆಂಟ್ ಹಾಕ್ತಾರೆ, ನೆಗೆಟಿವ್ ಆಗಿ ಹಾಕೋರಿಗೇನು ಈ ತರ ಹಾಕಿದ್ರೆ ಅವ್ರಿಗೆ ಹರ್ಟ್ ಆಗುತ್ತೇನೋ, ದೇ ವಿಲ್ ಸ್ಟಾಪ್ ಡೂಯಿಂಗ್ ದಟ್ ವರ್ಕ್ ಅಂತ ಅನ್ಕೋತಾರೆ. ಇಲ್ಲ, ನಿಲ್ಸಲ್ಲ. ನೆಗೆಟಿವ್ ಹಾಕಿದ್ರು ತಗೋತೀನಿ, ಪಾಸಿಟಿವ್ ಹಾಕಿದ್ರು ತಗೋತೀನಿ. ಬಟ್ ನೀವು ರಿಪ್ಲೈ ಮಾಡ್ತಿರೋರಿಗೆ ಮಾಡಲ್ವಾ? ರಿಪ್ಲೈ ತುಂಬಾ ರೇರ್ ಸರ್. ನಾನು ಯಾರಿಗಾರು ರಿಪ್ಲೈ ಮಾಡೋದು ತುಂಬಾ ರೇರ್. ಎಲ್ಲ ಕಮೆಂಟ್ಸ್ ಏನೋ ಹೇಳಿರ್ತಾರಲ್ಲ, ನಿಮ್ಗೆ ಏನೋ ಹೇಳ್ಬೇಕು ಅನ್ಸುತ್ತೆ, ಬಟ್ ಹೇಳ್ತಿರೋ ಹೇಳಲ್ವಾ? ಹೇಳಲ್ಲ. ಇವಾಗ ನಂಗೆ ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸರ್ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರ, ಹಾಕ್ಲಿ ಬಿಡಿ, ಏನಾಯ್ತು? ಇವಾಗ ಪಾಸಿಟಿವ್ ಕಮೆಂಟ್ಸ್ ನ ಎಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋರು, ನೆಗೆಟಿವ್ ಯಾಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ? ಇವಾಗ ನೋಡಿ, ನಂದು ರೀಸೆಂಟ್ ಆಗಿ ಯಾವ್ದೋ ಒಂದು ವಿಡಿಯೋ ಯೋಗರತ್ನ ಅವಾರ್ಡ್ ಅಂತ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ನಂಗೆ. ಅದ್ರಲ್ಲಿ ಐ ಡೋಂಟ್ ವಾಂಟ್ ಟು ಟೆಲ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ನೇಮ್. ಅವರು ನನ್ನ ಗ್ರೀಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ಟೇಜ್ ಮೇಲೆ. ಹಿ ಇಸ್ ಟೇಕಿಂಗ್ ಮೀ ಟು ದ ಸ್ಟೇಜ್. ಅದನ್ನ ತುಂಬಾ ಕಡೆ ಟ್ರೋಲ್ ಮಾಡ್ತಿದ್ದಾರೆ. ಯಾವುದೇ ಬ್ಯಾಕ್ ಸಪೋರ್ಟ್ ಇಲ್ಲದೆ ಬಂದಿರೋದು ಹೆಂಗೆ ಅಂತ ಗೊತ್ತಾಯ್ತಾ ಅಂತ. ಮಾಡ್ಲಿ ಬಿಡಿ. ಇವಾಗ ಅಫ್ಕೋರ್ಸ್ ಇವಾಗ ನೀವು ನಮ್ಮ ಮನೆಗೆ ಬರ್ತೀರಾ ಅಂದ್ರೆ, ಹರಿ ಸರ್ ನಾನು ನಿಮ್ಮನ್ನ ಶೇಕ್ ಹ್ಯಾಂಡ್ ಮಾಡಿ, ಸರ್ ಬನ್ನಿ ಸರ್ ನಮ್ಮ ಮನೆಗೆ ಬನ್ನಿ ಸರ್ ಕರ್ಕೊಂಡು ಹೋಗೋದು ಇಸ್ ಅ ಕಾಮನ್ ಥಿಂಗ್. ಅದನ್ನ ನಾನು ನೆಗೆಟಿವ್ ವೇಲ್ ನೋಡ್ತೀನಿ ಅಂದ್ರೆ ನೋಡ್ಲಿ ಬಿಡಿ. ನೆಗೆಟಿವ್ ಆಗಿ ನೋಡೋರ್ನ ನೋಡ್ಬಿಡಿ ಅಂದ್ರೆ ಬಿಡ್ತಾರ, ಮಾಡೇ ಮಾಡ್ತಾರೆ. Anything you want to tell your relatives? No, I just don't want to. ನಿಮ್ಮ ಸಂಬಂಧಿಕರಿಗೆ? ನನ್ನ ಸಂಬಂಧಿಕರಿಗೆ ಅಂತಾನೆ ಏನಲ್ಲ. ವಿದ್ಯಾ ಏನು ಅಂತಂದ್ರೆ, ನೀವ್ ಅನ್ಕೊಂಡಿರೋಂಗೆ ಶಿ ಇಸ್ ನಾಟ್ ಅ ನೆಗೆಟಿವ್ ಚೈಲ್ಡ್. ಬ್ಯಾಂಗ್ಳೂರ್ ನಂಬರ್ 1 ಆಗ್ಬೇಕು ಅಂತ ಬೇರೆ ಹೇಳ್ಬಿಟ್ಟಿದ್ದೀರಾ. ಇನ್ನೆಂತ ಬಿಗ್ ಆಪರ್ಚುನಿಟಿ ಬರ್ಲಿ. ವಿಶ್ ಯು ಆಲ್ ದ ಬೆಸ್ಟ್. ಪಾಸಿಟಿವ್ ಆಗಿ ಹೋಗ್ತಿರೋರ್ಗೆ, ಮೈಂಡ್ ಸೆಟ್ ಇರೋರ್ಗೆ ಎಲ್ಲವನ್ನು ಪಾಸಿಟಿವ್ ಆಗಿ ನೋಡ್ತೀವಿ, ಆ ವೈಬ್ ಹಾಗೆ ಕ್ರಿಯೇಟ್ ಮಾಡ್ತೀವಿ. ಎಲ್ಲಿದ್ರು ಅದೇ ತರ ಇರುತ್ತೆ ಮೈಂಡ್ ಸೆಟ್. ಇರ್ಬೋದು ಒಂದೊಂದ್ಸಲ ಅವಾಗವಾಗ ಎಡುತ್ತೀವಿ, ಬೀಳ್ತೀವಿ, ಮತ್ತೆ ಎದ್ದು ಬರೋ ಜೋಶು, ಹುಮ್ಮಸ್ಸು, ವಯಸ್ಸು ಎಲ್ಲ ಇದ್ದಾಗ ನೀವಂತೂ ಬಿದ್ದಿದ್ದೀರಾ ತುಂಬಾ ದೊಡ್ಡ ಮಟ್ಟಕ್ಕೆ, ಆಮೇಲೆ ಎದ್ದು ಬಂದಿರೋದು. ಸೊ ಹಾಗಾಗಿ ಇನ್ನೂ ಹುಷಾರಾಗಿ ಹೆಜ್ಜೆ ಇಡ್ತೀರಾ. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ನಾನು ಕೆಲವೊಬ್ಬರಿಗೆ ಏನು ಹೇಳ್ತೀನಿ ಅಂದರೆ, ಸರ್ ಇವಾಗ ಎಷ್ಟೊಂದು ಜನ ಟಾಂಟ್ ಮಾಡ್ತಾರೆ, ನಾನು ಮಾಡೋ ಕೆಲಸಕ್ಕೆ ತುಂಬ ಜನ ಟಾಂಟ್ ಮಾಡ್ತಾರೆ. ಫ್ರಮ್ ದೇರ್ ಫೇಕ್ ಪ್ರೊಫೈಲ್ ಇರ್ಬೋದು ಅಥವಾ ರಿಯಲ್ ಆಗೋ ಏನೋ ಮಾಡ್ತಾರೆ. ನಾನು ಹೇಳೋದೇನು ಅಂದರೆ, ಇವಾಗ ನನ್ನ ಕೆಲಸದ ಬಗ್ಗೆ ಮಾತಾಡೋರು ಒಂದು ಸಲ ನನ್ನ ಪ್ಲೇಸಿಗೆ ಇಳಿದು ಬಿಟ್ಟು ಆ ಕೆಲಸ ಮಾಡಿ ತೋರಿಸಿ. ನಮ್ಮ ಕರ್ನಾಟಕದಲ್ಲಿ, ಕನ್ನಡದಲ್ಲಿ ಹೆಣ್ಣು ಮಗಳ ಕಾಂಟೆಂಟ್ ಕ್ರಿಯೇಟರ್ನಲ್ಲಿ ಸದ್ಯಕ್ಕೆ ಯಾರು ನೆನಪಾಗ್ತಿಲ್ಲ ನನಗೆ. ನಾನು ನೋಡಿದ್ದಿಲ್ಲ. ಹಿಂದಿಲಿ ನೋಡಿದ್ದೆ ಒಂದಿಬ್ಬರು 3 ಜನ, ಬಟ್ ಇಲ್ಲಿ ಯಾರನ್ನು ನೋಡಿದ್ದಿಲ್ಲ ಆ ಥರ. ಅದಕ್ಕೆ ನಂಗೆ ತುಂಬಾ ಆಶ್ಚರ್ಯ ಆಯ್ತು, ಏನ್ ಹಿಂಗ್ ಕೊಡ್ತಾ ಇದಾರೆ ದುಡ್ಡ. ಬಟ್ ಇಲ್ಲಿವರೆಗೂ ಕೊಟ್ಟಿರೋದು ಎಲ್ಲದೂ ರಿಯಲ್, ಯಾವುದು ಫೇಕ್ ಇಲ್ಲ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆಲ್ಲ IT ರೈಡ್ ಆಗ್ಬಿಡ್ತಿತ್ತು. ಇಲ್ಲ ಸರ್, ಅಲ್ಲ ಆ ತರ ಆಗಿದ್ದಿದ್ರೆ ನಾನು ಹೇಳ್ತಾ ಇರೋದು. ಎವ್ರಿಥಿಂಗ್ ಕಣ್ಣು ಕಾಣಿಸುತ್ತೆ ಅಂದ್ರೆ ಯಾರು ಬಿಡ್ತಾರೆ? ಹೌದು, ನಿಮ್ಮೊಂದು ಕಣ್ಣಂತೂ ಇಟ್ಟಿರ್ತಾರಮ್ಮ, ಅದಂತೂ ನಿಜ. ಇಟ್ಟಿದ್ದಾರೆ ಅನ್ಸುತ್ತಾ? ಅನ್ಸುತ್ತೆ ಸರ್. ಹೌದಾ? ಇಟ್ಟಿರಬಹುದು. ಅಷ್ಟಿದೆ ಸರ್ ನನ್ನ ಸ್ಟೋರಿ. ಆದರೆ ನನಗೆ ಒಂದು ಪರ್ಸ್ನಲ್ ಆಗಿ ಹುಡುಗಿರಿಗಾಗ್ಲಿ ಹುಡುಗರಿಗಾಗ್ಲಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ಯಾವುದೇ ಪ್ರೊಫೆಷನ್ ಅಂತ ಬಂದರೂ ಅದಕ್ಕೆ ಆದಂಥ ಒಂದು ವ್ಯಾಲ್ಯೂ ಇರುತ್ತೆ, ಮೆರಿಟ್ಸ್ ಇರುತ್ತೆ, ಡಿಮೆರಿಟ್ಸ್ ಇರುತ್ತೆ. ಬಟ್ ಡಿಮೆರಿಟ್ಸ್ ಬಂತು, ಇನ್ನೊಂದು ಬಂತು ಅಂತ ಕುಗ್ಗಬೇಡಿ, ನುಕ್ಕೊಂಡು ಮುನ್ನೋಗಿ. ಇವತ್ತಲ್ಲ ನಾಳೆ ಅದಕ್ಕೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಮುಂದುವರಿಲಿ ನಿಮ್ಮ ಕೆಲಸ. ಒಳ್ಳೆ ಕೆಲಸಕ್ಕೆ ವಿಘ್ನಗಳು ಹಲವಾರು, ಬಟ್ ಅದನ್ನ ಮೀರಿ ಬೆಳೆಯೋ ವ್ಯಕ್ತಿತ್ವ ನಿಮಗಿದೆ, ಮನಸ್ಥಿತಿ ನಿಮಗಿದೆ. ಒಂದು ಪೂರಕವಾಗಿ ಸಾಥ್ ಕೊಡಕ್ಕೆ ಜನ ಕೂಡ ಇದ್ದಾರೆ ಅಂದಾಗ ಓಟ ನಿಲ್ಬಾರ್ದು ಅಂತ. ಆಲ್ ದಿ ಬೆಸ್ಟ್.
ಥ್ಯಾಂಕ್ ಯು ಸರ್. ಈ ಹರಿಕಥೆಗೆ ಬಂದಿದ್ದಕ್ಕೆ ನನಗೆ ಖುಷಿ ಆಯ್ತು. ಬಿಕಾಸ್ ಈ ತರದ್ ಎಲ್ಲೋ ಯಾವ್ದೋ ಮೂಲೆಯಲ್ಲಿ ಕೂತಿರೋ ಹೆಣ್ಮಕ್ಳಿಗೆ ಎಷ್ಟೋ ಸರಿ ನೀವು ಆಗ್ಲೇ ಮೆನ್ಷನ್ ಮಾಡಿದ್ರಿ ಅದನ್ನ, ಹೆಣ್ಮಕ್ಳಿಗೆ ಏನೇನೋ ಆಸೆ ಇರುತ್ತೆ, ಆದ್ರೆ ಸರ್ಕಮ್ಸ್ಟಾನ್ಸಸ್, ಟೈಮು, ಆ ಬೌಂಡ್ರೀಸ್ ಗಳೆಲ್ಲ ಯಾವಾಗ್ಲೂ ಅವ್ರನ್ನ ಹೊರಗೋಗಕ್ ಜಾಗ ಮಾಡ್ಕೊಡಲ್ಲ. ತುಂಬಾ ಜನ ರೆಬಲ್ ಆಗಿ ಹೋಗಕ್ಕೂ ಆಗಲ್ಲ, ಬಿಕಾಸ್ ಹಂಗಿರುತ್ತೆ ಅವ್ರ ಪರಿಸ್ಥಿತಿಗಳು. ಬಟ್ ನೀವು ಅದನ್ನ ಮೀರಿ ಬೆಳೆದಿದ್ದೀರಿ ಅಂತ ಅನ್ಸ್ತದೆ. ಇನ್ನು ಬೆಳೀರಿ, ಇನ್ನೊಂದಷ್ಟು ಜನಕ್ಕೆ ನಿಮ್ಮಿಂದ ಸಹಾಯ ಆಗ್ಲಿ, ಅವರು ಬೆಳೀಲಿ. ನಮ್ಮ ಇವತ್ತಿನ ಹರಿಕಥೆಯ ಅತಿಥಿ ವಿದ್ಯಾ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಗೌರವ. ಇವತ್ತಿನ ಹರಿಕಥೆಯ ಅತಿಥಿ, ನೀವ್ ಇದನ್ನ ಮುಗಿಸೋಕ್ಕಿಂತ ಮುಂಚೆ ಇನ್ನೊಂದೇನೋ ನಿಮ್ ಬಗ್ಗೆ ಏನೋ ಹೇಳ್ಬೇಕು. ನಾನು ಇದಕ್ಕಿಂತ ಮುಂಚೆ ನಿಮ್ದು ಸುಮಾರು ಇಂಟರ್ವ್ಯೂಸ್ ಎಲ್ಲ ನೋಡಿದೀನಿ. ಆಮೇಲೆ ಮುಂಚೆ ನೀವು ನ್ಯೂಸ್ ಚಾನಲ್ ಅಲ್ಲಿ ವರ್ಕ್ ಮಾಡ್ತಿರೋದನ್ನ ನಾನು ನೋಡಿದೀನಿ. ನೀವು ಕೆಲವೊಬ್ಬರಿಗೆ ನಮ್ಮಂತವ್ರನ್ನ ಕೂರಿಸ್ಕೊಂಡು ಆ ಒಂದು ಕ್ವಶನ್ಸ್ನ ಕೇಳ್ತಿರಲ್ಲ, ಅದು ಹೆಂಗಿರುತ್ತೆ ಅಂದ್ರೆ ನಮಗೂ ಒಂದು ಪಾಸಿಟಿವಿಟಿ ಇರಬೇಕು, ಆಚೆ ನೋಡ್ತಿರೋರ್ಗೂ ಒಂದು ಪಾಸಿಟಿವ್ ಇರಬೇಕು, ಆ ಥರ ಇರುತ್ತೆ. ಸೊ ಈ ಕೆಲಸ ಹಿಂಗೆ ಮುಂದುವರಿಲಿ, ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ಗಳು ಅಥವಾ ಒಳ್ಳೊಳ್ಳೆ ಸೆಲೆಬ್ರಿಟೀಸ್ಗಳು ಬಂದು ಇಲ್ಲಿ ಕುತ್ಕೊಂಡು ನಿಮ್ಮ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಲಿ ಅನ್ನೋದು ನನ್ನೊಂದು ಬೆಸ್ಟ್ ವಿಶಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಟು ಹಿಯರ್. ಥ್ಯಾಂಕ್ ಯು. ನಾನು ಹೇಳ್ದಲ್ಲ, ನನ್ನೊಂದು ಮೆಸೇಜ್ಗೆ ನೀವು ರಿಪ್ಲೈ ಮಾಡಿದ್ರಿ, ರಿಯಾಕ್ಟ್ ಮಾಡಿದ್ರಿ, ಅದನ್ನ ಪಾಸಿಟಿವ್ ಆಗಿ ತಗೊಂಡ್ರಿ. ಅಂಡ್ ಥ್ಯಾಂಕ್ ಯು ವಿದ್ಯಾ ಅವರೇ, ಸೊ ನೈಸ್ ಆಫ್ ಯು. ಅಂಡ್ ನಿಮ್ಮ ಡ್ರೀಮ್ ಹುಡುಗ ಆರಡಿ, ಬಿಸ್ನೆಸ್ಸು, ಡೈನಮಿಕ್, ಸ್ಮಾರ್ಟು ಸಿಕ್ಕಿದಾಗ ನಮ್ಮೊಂದು ಫೋನ್ ಹಾಕಿ. ಅವತ್ತು ನ್ಯೂಸ್ ಅದೇ ನಾನು ಕೂರಿಸ್ಬೇಕು ಇಬ್ಬರು. ಅವತ್ತು ಹೇಳಿದ್ರಲ್ಲಮ್ಮ ನೋಡಿ ಅಂತ ಹುಡುಗ ಇದ್ದಾರೆ, ನೀವು ನಂಗೆ ತೋರಿಸ್ಬೇಕು ಅವತ್ತು. ಥ್ಯಾಂಕ್ ಯು. ಇವತ್ತಿನ ಹರಿಕಥೆಯ ಅತಿಥಿ ವಿದ್ಯಾ ಅವ್ರಿಗೆ ನಮ್ಮದೊಂದು ಪ್ರೀತಿಯ ಗೌರವ. ಕಾಫಿ, ಟೀ, ಲೆಮನ್ ಟೀ, ಬ್ಲ್ಯಾಕ್ ಕಾಫಿ, ಏನ್ ಕುಡಿತೀರಿ? ಲೆಮನ್ ಟೀ. ಓಕೆ, ನಮ್ ಜಗ್ಗಲ್ ಕುಡಿಬೇಕು ನೆಕ್ಸ್ಟ್, ಆಯ್ತಾ? ಮತ್ತು ಕೇಕ್ ವಾಲಾ ಕಡೆಯಿಂದ ಒಂದು ಪ್ರೀತಿಯ ತಿನಿಸುಗಳು, ತುಂಬಾ ಹೆಲ್ದಿ ತಿನಿಸುಗಳು. ಸೊ ಅವ್ರಿಗೋಸ್ಕರ ಕೊಡ್ತಾ ಇದೀವಿ. ಲೆಟ್ಸ್ ಹ್ಯಾವ್ ಇಟ್. ಎಸ್ ವಿದ್ಯಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಈ ಶೋನ ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಏನ್ ಅನಿಸ್ತು? ನಮ್ಮ ಕಮೆಂಟ್ ಬಾಕ್ಸ್ ಅಂತ ಓಪನ್ ಇದೆ, ಅದನ್ನ ಅವರು ಓದ್ತಾರೆ, ನಾನು ನೋಡ್ತೀನಿ. ನಮಗ್ ತಿಳಿಸಿ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಾನು ಹರೀಶ್ ನಾಗರಾಜು, ಹೋಗ್ಬಿಟ್ಟು ಬರ್ತೀನಿ. ನಮಸ್ಕಾರ.